ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022 ಪರಮ ಪೂಜ್ಯ ಶ್ರೀ ಗುರುಮಹಂತ ಸ್ವಾಮಿಗಳು ಚಿತ್ತರ್ಗಿ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠ ಇಳಕಲ್ ಇವರ ಶುಭಾಶೀರ್ವಾದದೊಂದಿಗೆ ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನು ನಾವು ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 132ನೇ ಕಾರ್ಯಕ್ರಮ. ಸರಿಸುಮಾರು 3 ವರ್ಷಗಳಿಂದ ಈ ಕಾರ್ಯಕ್ರಮ ನಡೆದು ಬರ್ತಾ ಇದೆ. ಅದಕ್ಕಾಗಿ ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯಲ್ಲಿ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ನ ಉಪನ್ಯಾಸ ಮಾಲಿಕೆಗಳಲ್ಲಿ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂಥ ಹಾಗೂ ನಮ್ಮ ವಚನ ಮಂದಾರ ವೇದಿಕೆಯನ್ನು ಶ್ರೀಮಂತಗೊಳಿಸಿದಂಥ ಈ ಎಲ್ಲ ವಿದ್ವಾಂಸರುಗಳಿಗೂ ಉಪನ್ಯಾಸಕರುಗಳಿಗೂ ಕೂಡ ಈ ಮೂಲಕ ನಾವು ಕೃತಜ್ಞತೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಹಾಗೆಯೇ ಈ ಎಲ್ಲ ಉಪನ್ಯಾಸ ಕಾರ್ಯಕ್ರಮಗಳಿಗೂ ಆಗಮಿಸಿ ನಮ್ಮ ಈ ವೇದಿಕೆಯನ್ನು ಶ್ರೀಮಂತಗೊಳಿಸಿದಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮದ ಸಂಚಾಲನೆಯನ್ನ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ ಪಾಟೀಲ್ ಅವರು ವಹಿಸಲಿದ್ದಾರೆ. ಅವರು ತಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯ, ಸಜ್ಜನ ಸದ್ಭಾವರ ಸಂಘದಿಂದ ಮಹಾನುಭಾವರ ಕಾಣಬಹುದಯ್ಯ. ಮಹಾನುಭಾವರ ಸಂಘದಿಂದ ಶ್ರೀ ಗುರುವನರಿಯಬಹುದು, ಲಿಂಗವನ್ನರಿಯಬಹುದು, ಜಂಗಮನರಿಯಬಹುದು, ಪ್ರಸಾದವನ್ನರಿಯಬಹುದು, ಕೊನೆಗೆ ತನ್ನ ತಾನರಿಯಬಹುದು ಕೂಡಲ ಸಂಗಮ ದೇವ ಎಂಬ ಬಸವಣ್ಣನವರ ವಚನದೊಂದಿಗೆ ಬಸವಾದಿ ಶಿವಶರಣರನ್ನ ಸ್ಮರಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಇಂದಿನ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಗೆ ಆಗಮಿಸಿರುವಂತಹ ಎಲ್ಲ ಶರಣ ಬಂಧುಗಳಿಗೆ, ಶರಣ ಸಹೋದರ ಸಹೋದರಿಯರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು, ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವತಿಯಿಂದ ಇಂದು 132ನೆಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ ನಡೆಯುತ್ತಿದೆ. ಕುಮಾರ್ ಮೌರ್ಯ ಅವರಿಂದ ವಚನ ಗಾಯನ, ನಂತರ ಸ್ವಾಗತ ಕಾರ್ಯಕ್ರಮ ಮತ್ತು ಡಾಕ್ಟರ್ ನಾಗಶೆಟ್ಟಿ ಶೆಟ್ಟರ್, ಪ್ರಥಮ ದರ್ಜೆ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಚೇರಿ, ಬೀದರ್ ಅವರಿಂದ ವಚನ ಸಾಹಿತ್ಯದ ಸಮಕಾಲೀನ ಪ್ರಸ್ತುತತೆ ಎಂಬ ವಿಷಯದ ಕುರಿತು ಉಪನ್ಯಾಸ ಇದೆ. ಕೊನೆಗೆ ನಮ್ಮ ಕಾರ್ಯಕ್ರಮದ ಸಂಯೋಜಕರಾದಂತಹ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಂದ ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯನ್ನ ನಡೆಸಿಕೊಡುತ್ತಾರೆ. ಇದಿಷ್ಟು ಇವತ್ತಿನ ಕಾರ್ಯಕ್ರಮಗಳ ವಿವರ. ಎಂದಿನಂತೆ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಯಿಂದ ಬೆಳಕಿಗೆ ಬರುತ್ತಿರುವ ಹೊಸ ಬಾಲ ಪ್ರತಿಭೆ ಕುಮಾರ್ ಮೌರ್ಯ ಎಚ್ಚಲ್ಗಾರ್ ಅವರು ಈ ಪುಟ್ಟ ಶರಣ ಎರಡನೇ ತರಗತಿಯನ್ನ ಮುಗಿಸಿ 3ನೇ ತರಗತಿಗೆ ಕಾಲಿಟ್ಟಿದ್ದಾರೆ. ಗದುಗಿನ ಶ್ರೀ ಗುರು ಬಸವ ಶಾಲೆಯಲ್ಲಿ ಓದುತ್ತಿದ್ದಾರೆ. ಶಾಲೆಯಲ್ಲಿ ಆಟ ಪಾಠಗಳೆರಡರಲ್ಲೂ ಈತ ಮುಂದೆ ಹಲವಾರು ಗಾಯನ ಸ್ಪರ್ಧೆ, ಆಟಗಳ ಸ್ಪರ್ಧೆಯಲ್ಲಿ ಬಹುಮಾನವನ್ನ ಪಡೆದು 2ನೇ ತರಗತಿಯಲ್ಲಿ ಮೊದಲಿಗನಾಗಿ ಉತ್ತೀರ್ಣ ಹೊಂದಿದ್ದಾರೆ. ಇಂತಹ ಬಹುಮುಖ ಪ್ರತಿಭೆ ಕುಮಾರ್ ಮೌರ್ಯನಿಂದ ಈಗ ಬಸವಣ್ಣನವರ ವಚನ ಗಾಯನ. ಮೌರ್ಯ. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಮೌರ್ಯ ಎಸ್ ಎಚ್ಚಲ್ಗಾರ್. 12ನೇ ಶತಮಾನದ ಪ್ರಸಿದ್ಧ ವಚನಕಾರರಾದ ಧಾರ್ಮಿಕ ಕ್ರಾಂತಿಯ ನೇತಾರಾಮ್, ಪ್ರಜಾಪ್ರಭುತ್ವದ ಕ್ರಾಂತಿ ಪುರುಷ, ಮಹಾಮಾನವತಾವಾದಿ, ವಿಶ್ವದ ಗುರು, ಜಗಜ್ಯೋತಿ ಬಸವಣ್ಣ. ಆದಿಪುರಾಣ ಅಸುರರಿಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ, ರಾಮ ಪುರಾಣ ರಕ್ಕಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ. ಎಲ್ಲ ಪುರಾಣ ಕರ್ಮಕ್ಕೆ ಮೊದಲು, ನಿಮ್ಮ ಪುರಾಣಕ್ಕೆ ಪ್ರತಿ ಇಲ್ಲ. ಕೂಡಲ ಸಂಗಮ ದೇವ, ನೀರು ಕಂಡಲ್ಲಿ ಮುಳಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮನೆತ್ತಬಲ್ಲವರಯ್ಯ. ಕೂಡಲ ಸಂಗಮ ದೇವ. ಶರಣಾರ್ಥಿಗಳು.
ಧನ್ಯವಾದಗಳು ಪುಟ್ಟ. ಇನ್ನೊಂದ್ ಹೇಳ್ಸಿರ ನೋಡ್ರಿ. ಆ? ಇನ್ನೊಂದು ವಚನ ಹೇಳಂತ ಹೇಳ್ರಿ. ಇನ್ನೊಂದು ವಚನ ಹೇಳ್ತೀಯಾ ಹೇಳ್ತೀರಾ? ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು, ನುಡಿ ಒಳಗಾಡಿ ನಡೆಯದಿತ್ತೊಡೆ ವಲಯುವನಂತಯ್ಯ, ಕೂಡಲ ಸಂಗಮ ದೇವ ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಪುಟ್ಟ. ಬಸವಣ್ಣನವರೇ ನಿಮ್ ಮೂಲಕ ಬಂದು ಹೇಳ್ದಂಗ ಆಯ್ತು ನಮಗೆ. ಹೀಗೆ ಆಶೀರ್ವಾದ. ವಚನಗಳ ಬಗ್ಗೆ ಮತ್ತು ವಚನ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನ ಬೆಳೆಸಿಕೊಂಡು ಮುಂದುವರಿ. ನಿನ್ನ ಭವಿಷ್ಯ ಉಜ್ವಲ ಆಗ್ಲಿ ಅಂತ ನಾವೆಲ್ಲರೂ ಹಾರೈಸ್ತೇವೆ. ಧನ್ಯವಾದಗಳು. ಧನ್ಯವಾದಗಳು ಮ್ಯಾಮ್. ಈಗ ಮುಂದಿನ ಕಾರ್ಯಕ್ರಮ ಸೂರ್ಯನುದಯ ತಾವರೆಗೆ ಜೀವಾಳ, ಚಂದ್ರನುದಯ ನೈದಿಲಿಗೆ ಜೀವಾಳ, ಹೂಪರ ಠಾವಿನಲ್ಲಿ ಊಟ ಜೀವಾಳ, ಒಲಿದ ಠಾವಿನಲ್ಲಿ ನೋಟ ಜೀವಾಳ, ಕೂಡಲ ಸಂಗನ ಶರಣರ ಬರವಮೆಗೆ ಪ್ರಾಣ ಜೀವಾಳ. ಮೊದಲಿಗೆ ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯ ಗೌರವವನ್ನು ಹೆಚ್ಚಿಸಿದಂತಹ ಎಲ್ಲ ವಚನ ಸಾಹಿತ್ಯಾಸಕ್ತ ಶರಣ ಬಂಧುಗಳಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು ಮತ್ತು ಆತ್ಮೀಯವಾದಂತಹ ಸ್ವಾಗತ. ನಂತರ ಸುಂದರವಾಗಿ ವಚನವನ್ನ ಹೇಳಿದಂತಹ ಕುಮಾರ್ ಮೌರ್ಯ ಎಚ್ಚಲಗಾರ್ ಅವರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರ್ತೇನೆ. ಹಾಗೆಯೇ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ನಾಗಶೆಟ್ಟಿ ಶೆಟ್ಕರ್ ಅವರಿಗೆ ವೇದಿಕೆಯ ವತಿಯಿಂದ ಆದರಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತೇನೆ ಮತ್ತು ಶರಣಾರ್ಥಿಗಳನ್ನ ಹೇಳ್ತೇನೆ. ಈ ಕಾರ್ಯಕ್ರಮಕ್ಕೆ ಸಂಯೋಜಕರಾದ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಮತ್ತು ಸಹ ಸಂಯೋಜಕರಾದಂತಹ ಡಾಕ್ಟರ್ ಸರ್ವಮಂಗಲ ಸಕ್ರಿ, ಡಾಕ್ಟರ್ ರಾಜೇಶ್ವರಿ ಶೀಲವಂತ ಮತ್ತು ಡಾಕ್ಟರ್ ಪುಷ್ಪಾವತಿ ಶಿಲೋಡಿ ಮಠ ಅವರಿಗೂ ಕೂಡ ಆಧಾರದ ಆತ್ಮೀಯವಾದ ಸ್ವಾಗತವನ್ನ ಕೋರ್ತೇನೆ. ಈಗ ಉಪನ್ಯಾಸದ ಸಮಯ. ಉಪನ್ಯಾಸ ನೀಡಲು ಬೀದರ್ನ ಶರಣ ಡಾಕ್ಟರ್ ನಾಗಶೆಟ್ಟಿ ಶೆಟ್ಕರ್ ಅವರು, ಪ್ರಥಮ ದರ್ಜೆ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಚೇರಿ ಬೀದರ್ ಅವರು ಬಂದಿದ್ದಾರೆ. ಅವರು ವಚನ ಸಾಹಿತ್ಯದ ಸಮಕಾಲೀನ ಪ್ರಸ್ತುತತೆ ಎಂಬ ವಿಷಯದ ಕುರಿತು ಉಪನ್ಯಾಸವನ್ನ ನೀಡಲಿದ್ದಾರೆ. ಅದಕ್ಕೂ ಮೊದಲು ಅವರ ಒಂದು ಪುಟ್ಟ ಪರಿಚಯವನ್ನ ನೀಡ್ತೇನೆ. ಡಾಕ್ಟರ್ ಶೆಟ್ಕರ್ ಅವರು ಮೂಲತಃ ಬೀದರ್ನವರು. ಎಂಫಿಲ್ ಅನ್ನು ಕ್ರಿಟಿಕಲ್ ಕಂಪ್ಯಾರಿಸನ್ ಆಫ್ ಲಿಂಗಾಯತಿಸಮ್ ಅಂಡ್ ಹಿಂದೂಯಿಸಮ್ ಎ ಟ್ರೇಸ್ ಆಫ್ ಟೈಮ್ ಎಂಬ ವಿಷಯದ ಕುರಿತು ದ್ರಾವಿಡಿಯನ್ ಯೂನಿವರ್ಸಿಟಿ ಕೊಪ್ಪಂ ಆಂಧ್ರ ಪ್ರದೇಶದಲ್ಲಿ ಮಂಡಿಸಿದ್ದಾರೆ. ಸಂಶೋಧನಾ ಪ್ರಬಂಧವನ್ನ ಮಂಡಿಸಿದ್ದಾರೆ. ಮತ್ತು ಕಂಪ್ಯಾರಿಸನ್ ಆಫ್ ಲಿಂಗಾಯತ್ ರಿಲಿಜನ್ ವಿತ್ ಮೇಜರ್ ರಿಲಿಜನ್ಸ್ ಫಾಲೋಡ್ ಇನ್ ಇಂಡಿಯಾ ಎಂಬ ವಿಷಯಕ್ಕೆ ಮುಂಬೈ ಯೂನಿವರ್ಸಿಟಿ ಮುಂಬೈಯಿಂದ PhD ಯನ್ನ ಪಡೆದಿದ್ದಾರೆ. ಇದುವರೆಗೂ 5 ಸಾಹಿತ್ಯಿಕ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದಾರೆ ಮತ್ತು 10 ಸಾಹಿತ್ಯಿಕ ಸಂಘಟನೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಅವರ 10ಕ್ಕೂ ಹೆಚ್ಚು ಸಾಹಿತ್ಯಿಕ ಕೃತಿಗಳು ಇದುವರೆಗೂ ಪ್ರಕಟಗೊಂಡಿವೆ. ಸಮಯದ ಅಭಾವದಿಂದ ಅತ್ಯಂತ ಸಂಕ್ಷಿಪ್ತವಾಗಿ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೀನಿ, ಕ್ಷಮೆ ಇರಲಿ ಸರ್. ಈಗ ನಾಗಶೆಟ್ಟಿ ಶೆಟ್ಕರ್ ಅವರನ್ನು ವೇದಿಕೆಗೆ ಆದರಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಸರ್ ಅನ್ಮ್ಯೂಟ್ ಮಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಆನ್ಲೈನ್ ಸಂವಾದದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ಅನಂತ ಶರಣಾರ್ಥಿಗಳು. ನನ್ನ ಧ್ವನಿ ಸರಿಯಾಗಿ ಕೇಳಿಸ್ತಾ ಇದೆ? ಸರ್ ಕೇಳಿಸ್ತಾ ಇದೆ, ಮಾತಾಡಿ. ಇಂದು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ವಚನ ಸಾಹಿತ್ಯದ ಸಮಕಾಲೀನ ಪ್ರಸ್ತುತತೆ. ವಚನ ಸಾಹಿತ್ಯ ಬಹಳ ವಿಶಾಲವಾದಂತಹ ಅರ್ಥವ್ಯಾಪ್ತಿಯನ್ನು ಹೊಂದಿದೆ.
ವಚನ ಸಾಹಿತ್ಯದಲ್ಲಿ ಶಾಶ್ವತ ಮೌಲ್ಯಗಳು ತುಂಬಿವೆ. ನಾವು ಸ್ಥೂಲವಾಗಿ ವಚನ ಸಾಹಿತ್ಯವನ್ನ ವಿಂಗಡಣೆ ಮಾಡ್ತಾ ಇದ್ರೆ ಅದರಲ್ಲಿ ಷಟ್ಸ್ಥಲದ ವಚನಗಳು, ಸ್ವರ ವಚನಗಳು, ಬೆಡಗಿನ ವಚನಗಳು, ಈ ತರ 3 ವಿಧದ ವಚನಗಳನ್ನು ನಾವು ಕಾಣ್ತಾ ಇದ್ದೇವೆ. ದಯವಿಟ್ಟು ನಾನು ಈ ಸಂವಾದದಲ್ಲಿ ಭಾಗವಹಿಸಿರುವಂತ ಶರಣ ತಂದೆ ತಾಯಿಗಳಲ್ಲಿ ಒಂದು ಕಳಕಳಿಯ ಮನವಿಯನ್ನ ಮಾಡಿಕೊಳ್ತೇನೆ. ನಾನು ನನಗೆ ತಿಳಿದಿರ್ತಕ್ಕಂಥ ಅಂಶಗಳನ್ನ ವಚನ ಸಾಹಿತ್ಯದ ಆಧಾರದ ಮೇಲೆ ತಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ವ್ಯಕ್ತಪಡಿಸಿದಂಥ ವಿಚಾರದಲ್ಲಿ ಏನಾದರೂ ತಿದ್ದುಪಡಿ ಇದ್ರೆ ದಯವಿಟ್ಟು ತಾವು ಗಮನಕ್ಕೆ ತರಬೇಕು. ನಾನು ಹೇಳೋದು ಅಂತಿಮ ಅನ್ನುವಂಥ ಒಂದು ನಿರ್ಣಯವನ್ನ ನಾನು ಮಾಡಿಲ್ಲ, ಆ ಥರ ನನ್ನ ಮನೋಭಾವನೆ ಇಲ್ಲ. ದಯವಿಟ್ಟು ಏನಾದರೂ ತಪ್ಪುಗಳ ಆದ್ರೆ ತಾವು ದಯವಿಟ್ಟು ನನಗೆ ನನ್ನ ಗಮನಕ್ಕೆ ತರಬೇಕು. ಅದನ್ನ ಸರಿಪಡಿಸಿಕೊಂಡು ಮುಂದುವರಿಲಿಕ್ಕೆ ನಾನು ಬಯಸ್ತೇನೆ. ವಚನ ಸಾಹಿತ್ಯ ಭಾವನಾ ಪ್ರಧಾನವಾಗಿರೋದು. ಈ ವಚನ ಸಾಹಿತ್ಯದಲ್ಲಿ ಅನುಭವ ಜ್ಞಾನ ಆಧಾರವಾಗಿದೆ. ವಚನ ಸಾಹಿತ್ಯವನ್ನ ರಚಿಸಿರ್ತಕ್ಕಂಥ 12ನೇ ಶತಮಾನದ ಶರಣಬಂಧುಗಳು ತಮ್ಮ ಜೀವನದ ಅನುಭವ ಹಾಗೂ ತಮ್ಮ ಜ್ಞಾನವನ್ನ ಒಂದು ವೈಶಿಷ್ಟ್ಯಪೂರ್ಣವಾಗಿ ಹಿಡಿದಿಟ್ಟಿದ್ದಾರೆ. ಅದೇ ವಚನ ಸಾಹಿತ್ಯ. 12ನೇ ಶತಮಾನದ ವಚನಕಾರರು ಅಪಾರ ಜ್ಞಾನಿಗಳು. ಇಂದಿನ ಶಬ್ದದಲ್ಲಿ ನಾವು ಹೇಳ್ಬೇಕಂದ್ರೆ ಅವರು ವಿಜ್ಞಾನಿಗಳೇ ಸರಿ, ಸೂಪರ್ ಸ್ಪೆಷಲಿಸ್ಟ್ಗಳು, ವೈಶಿಷ್ಟ್ಯಪೂರ್ಣವಾದಂತಹ ಒಂದು ವ್ಯಕ್ತಿತ್ವವುಳ್ಳವರು, ಒಂದು ವಿಷಯಕ್ಕೆ ಪರಿಪೂರ್ಣ ಜ್ಞಾನವನ್ನ ಹೊಂದಿರತಕ್ಕಂಥ ಅವರು ನಮಗೆ ವಿಜ್ಞಾನದ ಸೂತ್ರಗಳು, ಫಾರ್ಮುಲಾಸ್ ಅಂತಾರೆ. ವಿಜ್ಞಾನದಲ್ಲಿ E=mc² ಅಂತ ಹೇಳಿ ಒಂದು ಫಾರ್ಮುಲಾ ಬರುತ್ತೆ. ಆ ತರ ಈ ವಚನ ಸಾಹಿತ್ಯ ಕೂಡ ಒಂದು ಫಾರ್ಮುಲಾನೇ ಸರಿ. ನಾವು ಇಂದಿನ ಈ ಸಂವಾದದಲ್ಲಿ ವಚನ ಸಾಹಿತ್ಯ ಸಮಕಾಲೀನ ಪ್ರಸ್ತುತತೆಯ ಕೆಲವು ಅಂಶಗಳನ್ನು ನಾನು ಪಟ್ಟಿ ಮಾಡಿದ್ದೇನೆ. ಜೀವನದ ಅರ್ಥ. ವಚನ ಸಾಹಿತ್ಯದ ವೈಶಿಷ್ಟ್ಯ ಅಂದ್ರೆ ಜೀವಾತ್ಮ, ಪರಮಾತ್ಮ ಇವುಗಳ ವೈಜ್ಞಾನಿಕ ವಿಶ್ಲೇಷಣೆ. ವಚನ ಸಾಹಿತ್ಯದ ಪ್ರಸ್ತುತತೆ ಅಂದ್ರೆ ವ್ಯಕ್ತಿತ್ವದ ವಿಕಸನ, ಪ್ರಯತ್ನಶೀಲ ಗುಣ, ವಿಜ್ಞಾನ, ತತ್ವಜ್ಞಾನ, ಸಸ್ಯಶಾಸ್ತ್ರ, ಸಂಗೀತಶಾಸ್ತ್ರ, ಅರ್ಥಶಾಸ್ತ್ರ, ನೈತಿಕತೆ, ಕಿಂಕರತೆ ಹಾಗೂ ವೈವಿಧ್ಯಮಯ ಆಯಾಮಗಳು. ವಚನ ಸಾಹಿತ್ಯ ಸಾಕಷ್ಟು ಆಯಾಮಗಳನ್ನ ಹೊಂದಿದೆ. ಜೀವನದ ಅರ್ಥ, ಜೀವಾತ್ಮ ಪರಮಾತ್ಮನ ವಿಶ್ಲೇಷಣೆಯನ್ನ ಸರಳ ಸುಂದರ ಶಬ್ದಗಳಲ್ಲಿ ಅಧಿಕೃತವಾಗಿ ನಮಗೆ ವಿವರಣೆ ಸಿಗ್ತದೆ ವಚನ ಸಾಹಿತ್ಯದಲ್ಲಿ. ಅಕ್ಕ ಮಹಾದೇವಿ ತಾಯಿಯವರು ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ, ನಮ್ಮ ಜೀವನ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಒಂದು ವಚನ ದಾಖಲೆಯಲ್ಲಿ ಕೊಟ್ಟಿದ್ದಾರೆ. ಅಸನದಿಂದ ಕುದಿದು ವ್ಯಸನದಿಂದ ಬೆಂದು ಅತಿ ಆಸೆಯಿಂದ ಬಳಲಿ ವಿಷಯಕ್ಕೆ ಹರಿಯುವ ಜೀವಿಗಳು ನಿಮ್ಮ ನರಿಯರು, ಕಾಲಕಲ್ಪಿತ ಪ್ರಳಯ ಜೀವಿಗಳೆಲ್ಲ ನಿಮ್ಮ ಎತ್ತಬಲ್ಲರಯ್ಯ ಚೆನ್ನಮಲ್ಲಿಕಾರ್ಜುನ. ಅಕ್ಕಮಹಾದೇವಿ ತಾಯಿ ಹೇಳ್ತಾ ಇದ್ದಾರೆ, ಅಸನದಿಂದ ವ್ಯಸನದಿಂದ ಅತಿಯಾಸೆಯಿಂದ ಬಳಲಿ. ನಾವು ಅಸನ, ವ್ಯಸನ, ಅತಿಯಾಸೆ ಹಾಗೂ ವಿಷಯಕ್ಕಾಗಿಯೇ ಹರಿದಾಡ್ತಾ ಇದ್ದೇವೆ. ಅಂಥ ಜೀವಿಗಳು ಕಾಲಕಲ್ಪಿತ ಪ್ರಳಯ ಜೀವಿಗಳು. ಪ್ರಳಯಕ್ಕೆ ಒಳಗಾಗುವವರು, ಕಾಲನ ಅಂಕುಶಕ್ಕೆ ಗುರಿಯಾಗುವವರು ದೇವರನ್ನ ಅರಿಯಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವಂಥ ಒಂದು ಅಂಶವನ್ನ ತಿಳಿಸಿದ್ದಾರೆ. ಮತ್ತೆ ನಾವು ನೋಡ್ತಾ ಇದ್ದೇವೆ, ವಚನ ಸಾಹಿತ್ಯ 12ನೇ ಶತಮಾನದಲ್ಲಿ ರಚಿಸಲ್ಪಟ್ಟಂತ ವಚನ ಸಾಹಿತ್ಯಕಾರರು ಜೀವನ್ಮುಕ್ತರು. ಅವರು ಕರ್ಮದಿಂದ ತಪ್ಪಿಸಿಕೊಂಡವರು,
ಜೀವನ್ಮುಕ್ತಿಯನ್ನ ಸಾಧಿಸಿದವರು, ಅವರು ನಿರ್ವಾಣವನ್ನ ಗಳಿಸಿದವರು. ಅಂಥವರ ಒಂದು ಮಾರ್ಗದರ್ಶನ, ನಮ್ಮ ಜೀವನದ ಅರ್ಥ, ನಾವು ಮಾಡಬೇಕಾದಂಥ ಕಾರ್ಯಗಳನ್ನ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಈ ನಮ್ಮ ವೈಜ್ಞಾನಿಕ ಯುಗದಲ್ಲಿಯೂ ಕೂಡ ಮಾನವ ಜೀವಿಗೆ ಇರತಕ್ಕಂಥ ನಿರ್ಬಂಧನೆಗಳು, ತಾನು ಬದುಕಬೇಕಾದ್ರೆ ಯಾವ ರೀತಿಯಾದಂಥ ಮನೋಭಾವನೆಗಳನ್ನ ಬೆಳೆಸಿಕೊಳ್ಳಬೇಕು ಅನ್ನುವಂಥ ಶಾಶ್ವತ ಮೌಲ್ಯಗಳು ಸಿಗುವುದು ವಚನ ಸಾಹಿತ್ಯದಲ್ಲಿ ಮಾತ್ರ. ದೇವರ ಸ್ವರೂಪವನ್ನ ತಿಳಿಸಿಕೊಟ್ಟಂತ ಬಸವಣ್ಣನವರು, ಅವರು ಯಾವ ರೀತಿಯಾಗಿ ಮಹತ್ವಪೂರ್ಣವಾದಂತಹ ಅಂಶಗಳನ್ನು ತಿಳಿಸಿಕೊಟ್ಟಿದ್ದಾರೆ ಎನ್ನುವಂತಹ ಒಂದು ವಚನವನ್ನ, ದೇವರ ಸ್ವರೂಪದ ಪರಿಚಯವಾಗಿ ನಾನು ಇಲ್ಲಿ ತಮಗೆ ಪ್ರಸ್ತುತಪಡಲಿಕ್ಕೆ ಬಯಸ್ತಿದ್ದೇನೆ. ಆದಿ ಅನಾದಿಗಳಿಂದ ಅತ್ತತ್ತಲಯ್ಯ ಬಸವಣ್ಣನು, ಮೂದೇವರ ಮೂಲಸ್ಥಾನವಯ್ಯ ಬಸವಣ್ಣನು, ನಾದ ಬಿಂದು ಕಳಾತೀತ ಆದಿ ನಿರಂಜನನಯ್ಯ ಬಸವಣ್ಣನವರು. ಆ ನಾದ ಸ್ವರೂಪವೇ ಬಸವಣ್ಣನಾದ ಕಾರಣ ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದನು ಕಾರಣ ಚೆನ್ನಮಲ್ಲಿಕಾರ್ಜುನ. ಅಕ್ಕಮಹಾದೇವಿ ತಾಯಿಯವರು ಬಸವಣ್ಣನವರ ಮಹತ್ವವನ್ನ ತಿಳಿಸುವ ರೂಪದಲ್ಲಿ ಜೀವಿ ಹಾಗೂ ಜೀವಾತ್ಮ ಮತ್ತು ಪರಮಾತ್ಮನ ಒಂದು ಸಂಬಂಧ, ಅವುಗಳ ರಚನೆ ಹೇಗಿದೆ ಅನ್ನೋದನ್ನ ಎಳೆ ಎಳೆಯಾಗಿ ಈ ವಚನದಲ್ಲಿ ಬಿಡಿಸಿಕೊಟ್ಟಿದ್ದಾರೆ. ಆದಿ ಅನಾದಿ ಅವುಗಳಿಂದ ಅತ್ತತ್ತಲೆಯ ಬಸವಣ್ಣ. ಆದಿ ಅನಾದಿ, ಮಾನವನ ಸೃಷ್ಟಿ ಯಾವ ರೀತಿ ಆಯಿತು, ಮಾನವನ ಉಗಮ ಯಾವ ರೀತಿ ಆಯಿತು, ಅವುಗಳಿಂದಲೂ ಅವುಗಳ ಪರಿಚಯವನ್ನ ಮಾಡಿಕೊಟ್ಟವರು ಬಸವಣ್ಣ. ಮೂದೇವರ ಮೂಲ ಸ್ಥಾನವಯ್ಯ ಬಸವಣ್ಣನವರು. ದೇವರು ಸೃಷ್ಟಿ ಸ್ಥಿತಿ ಲಯಗಳ ನೋಡ್ಕೊಳ್ತಕ್ಕಂಥ 3 ಜನ ದೇವತೆಗಳು ನಮ್ಮ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಬರ್ತವೆ. ಈ ದೇವರ ಮೂಲ ಸ್ಥಾನವಯ್ಯ ಬಸವಣ್ಣನವರು. ಮೂಲ ಸ್ಥಾನ ಅಂದ್ರೆ ಈ 3 ದೇವತೆಗಳ ನಿರ್ಮಾತೃ ಆಗಿರತಕ್ಕಂಥ ಪರಮಾತ್ಮನೇ ಬಸವಣ್ಣನವರು. ಆ ಪರಮಾತ್ಮನ ಪರಿಚಯವನ್ನು ಮಾಡಿಕೊಟ್ಟವರು ಬಸವಣ್ಣನವರು. ಈ ಸೃಷ್ಟಿಯ ಉಗಮ ನಾದ ಬಿಂದು ಅವುಗಳಿಂದ ಆಗಿದೆ ಅನ್ನೋದನ್ನ ನಾವು ಕಾಣ್ತೇವೆ. ನಾದ ಬಿಂದು ಕಳಾತೀತ ಆದಿ ನಿರಂಜನನಯ್ಯ ಬಸವಣ್ಣನವರು. ನಿರಂಜನ, ಯಾರಿಗೆ ಹುಟ್ಟು ಸಾವು ನೋವು ಅನ್ನುವಂಥ ಪರಿಕಲ್ಪನೆ ಇರುವುದಿಲ್ಲ, ಅವನು ದೇವ, ಸೃಷ್ಟಿಕರ್ತ, ಪರಮಾತ್ಮ. ಆ ನಾದ ಸ್ವರೂಪೇ ಬಸವಣ್ಣನಾದ ಕಾರಣ ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದನು ಚೆನ್ನಮಲ್ಲಿಕಾರ್ಜುನ. ಆದಿ ಬಿಂದು ಕಳಾತೀತ ನಾದ ಸ್ವರೂಪ ಇವುಗಳನ್ನೆಲ್ಲ ತಿಳಿಸಿಕೊಟ್ಟಂತ ಬಸವಣ್ಣನ ಶ್ರೀಪಾದ, ಬಸವಣ್ಣನವರ ಜ್ಞಾನ. ಪಾದ ಅಂದ್ರೆ ಆಧಾರ, ಇಂಗ್ಲಿಷ್ನಲ್ಲಿ ಬೇಸ್ ಅಂತಾರೆ. ನಾವು ನಿಂತುಕೊಳ್ಳಕ್ಕೆ ಬೇಕಾಗಿರುವಂತ ಆಧಾರ ಅದು ಪಾದ. ಪಾದ ಅಂತ ಅಂದ್ಕೊಳ್ಳೆ ಕಾಲು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳೋದು ಈ ವಾಕ್ಯದಲ್ಲಿ, ಈ ವಚನದಲ್ಲಿ ಸರಿಯಲ್ಲ. ಇಲ್ಲಿ ಪಾದ ಅಂದ್ರೆ ಜ್ಞಾನ. ಬಸವಣ್ಣನವರ ಆಧಾರವಾಗಿರ್ತಕ್ಕಂಥ ಶ್ರೀಪಾದಕ್ಕೆ ನಮನಮೋ ಎನ್ನುತ್ತಿದ್ದನಯ್ಯ ಚೆನ್ನಮಲ್ಲಿಕಾರ್ಜುನ. ಅಕ್ಕಮಹಾದೇವಿ ತಾಯಿ ಹೇಳ್ತಾ ಇದ್ದಾರೆ, ಬಸವಣ್ಣನವರಲ್ಲಿ ಇದ್ದಂಥ ಜ್ಞಾನ, ಈ ಸೃಷ್ಟಿ ಸ್ಥಿತಿ ಲಯಗಳನ್ನೆಲ್ಲ ತಿಳಿಸಿಕೊಟ್ಟಿರ್ತಕ್ಕಂಥ ಮೂಲ ಪುರುಷ ಬಸವಣ್ಣ. ಅದಕ್ಕಾಗಿ ಅವರಲ್ಲಿ ಇರತಕ್ಕಂಥ ಜ್ಞಾನಕ್ಕೆ ನಾನು ನಮೋ ನಮೋ ಎನ್ನುತ್ತೇನೆ. ಪಾದಕ್ಕೆ ಅಂದ್ರೆ ಈಗ ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ, ಪಾದ ನಮಸ್ಕಾರ ಅಂದ ಕೂಡಲೇ ಕಾಲುಗಳಿಗೆ ಮುಟ್ಟಿ ನಮಸ್ಕರಿಸುವುದು. ಆದರೆ ಇಲ್ಲಿ ವಚನ ಸಾಹಿತ್ಯದಲ್ಲಿ ಪಾದ ಎನ್ನುವಂಥ ಶಬ್ದ ಬಹಳ ವಿಸ್ತಾರವಾದಂಥ ಜ್ಞಾನವನ್ನ ಪ್ರತಿಬಿಂಬಿಸ್ತದೆ. ಬಸವಣ್ಣನವರ ಜ್ಞಾನವನ್ನ ನಾವು ನಮೋ ನಮೋ ಎನ್ನಬೇಕು. ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಈ ಸೃಷ್ಟಿಕರ್ತನ ಪರಿಕಲ್ಪನೆಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಮತ್ತೆ ವಚನ ಸಾಹಿತ್ಯ ವ್ಯಕ್ತಿತ್ವ ವಿಕಸನಕ್ಕೆ ಬಹಳ ಸಹಕಾರಿಯಾಗಿದೆ. ವಚನ ಸಾಹಿತ್ಯವನ್ನು ನಾವು ನಮ್ಮ ಜೀವನದ ಪ್ರತಿಯೊಂದು ರಂಗದಲ್ಲಿ ಕೂಡ ಅಳವಡಿಸಿಕೊಳ್ಳಬಹುದು. ಪ್ರತಿಯೊಂದು ಘಟನೆಗೂ ಕೂಡ ನಾವು
ವಚನ ಸಾಹಿತ್ಯದ ಆಧಾರ ಸಮೇತ ಒಂದು ಮಾರ್ಗದರ್ಶನವನ್ನ ಪಡೆಯಲಿಕ್ಕೆ ಅವಕಾಶ ಇದೆ. ಬಸವಣ್ಣನವರು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಒಂದು ವಚನವನ್ನು ನಮಗೆ ಕೊಟ್ಟಿದ್ದಾರೆ. ತನ್ನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ, ಎನಗಾದ ಹಾಗೆ ಅವರಿಗಾದ ಚೆಗೆ ಏನು, ಮನೆಯೊಳಗಣ್ಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡೋದು ಕೂಡಲ ಸಂಗಮದೇವ. ಬಸವಣ್ಣನವರು ಹೇಳ್ತಿದ್ದಾರೆ, ನಾವು ಬಹುತೇಕವಾಗಿ ಜಗಳಗಳು ಕಿರಿಕಿರಿಗಳು ಬರುವುದು ಅವನು ನನಗೆ ನಷ್ಟವನ್ನ ಉಂಟು ಮಾಡ್ದ, ಅದಕ್ಕಾಗಿ ನಾನು ಅವನಿಗೆ ಪ್ರತಿಕಾರ ಮಾಡಿದೆ ಅನ್ನೋದಂತ ಇದು ಸರ್ವೇ ಸಾಮಾನ್ಯವಾದಂತ ಒಂದು ಕಾರಣ. ಯಾಕೆ ಜಗಳ ಬಂತು ಅಂದ್ರೆ ಅವ್ನು ನಮಗೆ ನಷ್ಟ ಮಾಡ್ದ, ಅವನಿಂದ ನಮ್ಗೆ ಹಾನಿ ಆಯ್ತು, ಅದಕ್ಕಾಗಿ ನಾವು ಪ್ರತಿಕಾರ ಮಾಡ್ಬೇಕಾಯ್ತು. ಆದ್ರೆ ಬಸವಣ್ಣ ಹೇಳ್ತಿದ್ದಾರೆ, ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ. ನನಗೆ ಯಾರು ಉಪಕಾರ ಮಾಡಿದಾರೆ ಅಂದ್ರೆ ಅವ್ರಿಗೆ ನಾಯಕ ಹೇಳ್ರಿ. ಧ್ವನಿ ಸ್ವಲ್ಪ ಸ್ಲೋ ಕೇಳತೈತ್ರಿ, ಸ್ವಲ್ಪ ಲೌಡ್. ರೈಟ್, ಈಗ ಸರಿ. ನಾವು ಪ್ರತಿಕಾರವನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಇದ್ದೇವೆ. ಅದಕ್ಕಾಗಿ ಬಸವಣ್ಣರು ಹೇಳ್ತಿದ್ದಾರೆ, ಮನೆಯೊಳಗಣ್ಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡೋದು ಕೂಡಲ ಸಂಗಮದೇವ. ನಮ್ಮ ಸಿಟ್ಟು ನಾವು ಮೊಟ್ಟ ಮೊದಲಿಗೆ ಪರರಿಗೆ ಹಾನಿ ಉಂಟು ಮಾಡೋದಕ್ಕಿಂತ ಮೊದಲು ನಮಗೆ ಹಾನಿಯನ್ನು ಮಾಡ್ತಾ ಇದೆ. ವೈಜ್ಞಾನಿಕವಾಗಿಯೂ ಕೂಡ ಇದು ಸತ್ಯವಾದಂತ ಸಂಗತಿ. ನಾವು ಯಾವಾಗ ಸಿಟ್ಟು ಆಗ್ತೀವೋ, ಯಾವಾಗ ಕ್ರೋಧಿತರಾಗ್ತೀವೋ, ಇನ್ನೊಬ್ಬರಿಗೆ ಪ್ರತಿಕಾರವನ್ನು ನಾವು ಮಾಡ್ಲಿಕ್ಕೆ ಬಯಸ್ತಾ ಇದ್ದೇವೋ, ಪ್ರತಿಕಾರಕ್ಕಾಗಿ ವಿಚಾರವನ್ನ ಮಾಡ್ತಾ ಇದ್ದೇವೋ, ಆಗ ನಮ್ಮ ಹೆಚ್ಚಾಗ್ತಾ ಇದೆ, ನಮಗೆ ಹೃದಯ ಬಡಿತ ಏರುಪೇರಾಗ್ತಾ ಇದೆ. ಕೆಲವೊಂದು ಸಲ ಆಗಿ ಹೃದಯಘಾತಕ ಆಗಿ ಒಳಗಾಗಿರ್ತಕ್ಕಂಥ ಸಂಗತಿಗಳನ್ನ ನಾವು ನೋಡ್ತಾ ಇದ್ದೀವಿ. ಇದು ವೈಜ್ಞಾನಿಕವಾಗಿರ್ತಕ್ಕಂಥ. ನಾವು ಮತ್ತೊಬ್ಬರಿಗೆ ಪ್ರತಿಕಾರ ಮಾಡಬೇಕಾದ್ರೆ, ಮತ್ತೊಬ್ಬರಿಗೆ ದ್ರೋಹವನ್ನು ಬಗೆಬೇಕಾದ್ರೆ, ಮತ್ತೊಬ್ಬರಿಗೆ ಸೇಡು ತೀರಿಸ್ಕೊಳ್ಬೇಕಾದಾಗ ನಮ್ಮ ದೇಹಕ್ಕೆ ನಾವು ಅಪಚಾರವನ್ನು ಮಾಡ್ತೇವೆ. ನಮ್ಮ ಒಳಗಣ ಕಿಚ್ಚು, ನಮ್ಮ ಮನೆಯೊಳಗಣ, ನಮ್ಮ ದೇಹದೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡೋದು. ಮೊದಲು ನಮಗೆ ಹಾನಿ ಆಗ್ತಾ ಇದೆ, ಅದನ್ನ ನಾವು ಗಮನಿಸಬೇಕಾಗಿದೆ. ದಯವಿಟ್ಟು ಇಲ್ಲಿ ವಚನದಲ್ಲಿ ನಾವು ಗಮನಿಸಬೇಕಾದಂತ ಒಂದು ಅಂಶ ಏನಂತಂದ್ರೆ, ನಾವು ನಮ್ಮತನವನ್ನ ಉಳಿಸಿಕೊಳ್ಬೇಕು, ನಮ್ಮನ್ನ ನಾವು ಸಂಭಾಳಿಸಿಕೊಳ್ಬೇಕು, ನಮ್ಮನ್ನ ನಾವು ಕಂಟ್ರೋಲ್ ಮಾಡಬೇಕು. ಆದಾಗ ಸಮಾಜದಲ್ಲಿಯೂ ಕೂಡ ಸ್ವಾಸ್ಥ್ಯ ಇರುತ್ತದೆ, ನಮ್ಮದು ಕೂಡ ಆರೋಗ್ಯ ಸರಿಯಾಗಿರುತ್ತದೆ, ನಮ್ಮ ಭವಿಷ್ಯಕ್ಕೂ ಕೂಡ ಕಂಟಕಗಳು ಬರುವುದಿಲ್ಲ. ಅದಕ್ಕಾಗಿ ವ್ಯಕ್ತಿತ್ವದ ವಿಕಸನಕ್ಕಾಗಿ ನಮ್ಮ ಚಿಟ್ಟನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳುವುದು ಸೂಕ್ತ ಎನ್ನುವಂತ ಒಂದು ಈ ವಚನದ ಸಂದೇಶ ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಮತ್ತೆ ಪ್ರಯತ್ನಶೀಲ ಗುಣ, ವಚನ ಸಾಹಿತ್ಯ ಇರುವುದೇ ಪ್ರಯತ್ನವಾದ. ಈ ಪ್ರಯತ್ನವಾದದ ಪ್ರತೀಕವಾಗಿರ್ತಕ್ಕಂಥ ವಚನ ಹೇಳ್ತದೆ, ಕ್ರಿಯಾಮತನವಿಲ್ಲದೆ ಕಾಣ ಬಂದುದೇ ಇಕ್ಷುವಿನೊಳಗಣ ಮಧುರ, ಕ್ರಿಯಾಮತನವಿಲ್ಲದೆ ಕಾಣ ಬಂದುದೇ ಇಲ್ಲದೊಳಗಣ ತೈಲ, ಕ್ರಿಯಾಮತನವಿಲ್ಲದೆ ಕಾಣ ಬಂದುದೇ ಕ್ಷೀರದೊಳಗಣ ಘೃತ, ಕ್ರಿಯಾಮತನವಿಲ್ಲದೆ ಕಾಣ ಬಂದಿದೆ ಕಾಷ್ಟದೊಳಗಣ ಅಗ್ನಿ. ಇದು ಕಾರಣ ನಮ್ಮ ಗುಹೇಶ್ವರಲಿಂಗವ ತನ್ನೊಳರಿದೆ ಎಂಬ ಮಹಾಂತಂಗೆ ಸತ್ಕ್ರಿಯಾಚರಣೆಗಳೇ ಸಾಧನ ಕಾಣಿವು. ಅಲ್ಲಮ ಪ್ರಭುಗಳ ಈ ವಚನ ಬಹಳ ಸುಂದರವಾದಂತ ಮೇಯಗಳೊಂದಿಗೆ ನಮಗೆ ಒಂದು ನಿರ್ಣಯವನ್ನು ಕೊಡ್ತಾ ಇದೆ. ಈ ವಚನ ಸಾಹಿತ್ಯದಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು. ವಚನ ಸಾಹಿತ್ಯ ಯಾರದೇ ಶರಣರ 12ನೇ ಶತಮಾನದ ಸಮಕಾಲೀನ ಶರಣರ ಒಂದು ಯಾವುದೇ ವಚನ ತಗೊಳ್ರಿ, ಇದರಲ್ಲಿ ಮೊದಲಿಗೆ ಮೇಯ ಮಾನ, ಕಡೆಗೆ ಒಂದು ಸಂಹಾರ, ಒಂದು ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಒಂದು ಆಧಾರ ಸಹಿತವಾಗಿರ್ತಕ್ಕಂಥ ಒಂದು ಫಾರ್ಮುಲಾ, ಸೂತ್ರವನ್ನು ನಾವು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ವಚನವು ಕೂಡ ಒಂದು ಸಂದೇಶವನ್ನು ನಮಗೆ ಕೊಡ್ತಾ ಇದೆ. ಸರಳವಾದಂತ ಉಪಮೇಯಗಳೊಂದಿಗೆ, ಸರಳವಾದಂತ ಉದಾಹರಣೆಗಳೊಂದಿಗೆ ಒಂದು ಸಂದೇಶವನ್ನ, ಒಂದು ಕನ್ಕ್ಲೂಷನ್ ಕೊಡ್ತಕ್ಕಂಥದ್ದು ವೈಶಿಷ್ಟ್ಯತೆ ವಚನ ಸಾಹಿತ್ಯ. ಕ್ರಿಯಾಮತನವಿಲ್ಲದೆ ಕಾಣ ಬಂದಿದೆ ಹೂವಿನೊಳಗಣ ಮಧುರ. ಕಬ್ಬಿನಲ್ಲಿರ್ತಕ್ಕಂತಹ ಸವಿಯ ಅಂಶವನ್ನ ಕ್ರಿಯೆಗೆ ಒಳಪಡಿಸದೇ ಇದ್ರೆ ನಮ್ಗೆ ಸಿಗಬಹುದೇ? ಕ್ರಿಯಾಮತನವಿಲ್ಲದೆ ಕಾಣಬಲ್ಲದೆ ಇಲ್ಲದೆ ಅರ್ಥ ಇಲ್ಲ. ಈ ಎಳ್ಳಿನಲ್ಲಿರ್ತಕ್ಕಂಥ ಎಣ್ಣೆಯನ್ನ ನಾವು ಅದಕ್ಕೆ ಕ್ರಿಯೆಗೆ ಸಂಸ್ಕರಿಸದೇ ಇದ್ದಾಗ ನಮಗೆ ತೈಲ ಸಿಗಬಹುದೇ? ಖಂಡಿತ ಇಲ್ಲ. ಅದೇ ರೀತಿಯಾಗಿ ಕ್ರಿಯಾಮತನವಿಲ್ಲದೆ ಕಾಣಬಲ್ಲದೆ ಕಾಷ್ಟದೊಳಗಣ ಅಗ್ನಿ. ಕಟ್ಟಿಗೆಯಲ್ಲಿರ್ತಕ್ಕಂಥ
ಅಗ್ನಿಯನ್ನ ಬೆಂಕಿಯನ್ನ ನಾವು ಕಾಣಬೇಕಾದ್ರೆ ಅದಕ್ಕೊಂದು ಸಂಸ್ಕಾರವನ್ನು ಕೊಡಬೇಕು, ಅದಕ್ಕೊಂದು ಪ್ರೊಸೆಸ್ ನಾವು ಮಾಡಬೇಕು, ಒಂದು ಕ್ರಿಯೆಯನ್ನು ನಾವು ಮಾಡಬೇಕು. ಅಂದಾಗ ಮಾತ್ರ ಅಲ್ಲಿರ್ತಕ್ಕಂಥ ಅಗ್ನಿ ನಮಗೆ ಕಾಣಿಸ್ತದೆ. ಹಾಲಿನಲ್ಲಿ ಇರ್ತಕ್ಕಂಥ ತುಪ್ಪವನ್ನು ಕೂಡ ನಾವು ಕ್ರಿಯೆಯಿಂದಲೇ ನಾವು ಪಡೆದುಕೊಳ್ಬೇಕಾಗ್ತದೆ. ಅದಕ್ಕಾಗಿ ಗುಹೇಶ್ವರ ಲಿಂಗವ ತನ್ನೊಳರಿದೆ ಎಂಬ ಮಹಾನ್ ತಂಗಿ. ಗುಹೇಶ್ವರ ಲಿಂಗ ಸೃಷ್ಟಿಕರ್ತ ಪರಮಾತ್ಮ, ನಮ್ಮನ್ನ ಹುಟ್ಟಿಸಿದವನು, ನಮ್ಮನ್ನ ಸಾಕುವವನು, ನಮ್ಮನ್ನ ತನ್ನೊಳಗೆ ಸೇರಿಸಿಕೊಳ್ಳುವಂತಹ ಗುಹೇಶ್ವರ ಲಿಂಗವನ್ನ ನಾನು ನನ್ನಲ್ಲೇ ಇರುತ್ತೇನೆ. ಇದು ವೈಶಿಷ್ಟ್ಯವಾದಂತಹ ಒಂದು ಸಂಗತಿ. ಬಸವಣ್ಣನವರು ಕೊಟ್ಟಂತ ಇಷ್ಟಲಿಂಗ ಪೂಜೆಯಿಂದ, ಇಷ್ಟಲಿಂಗದ ನಾಟಕ ಯೋಗದಿಂದ ತನ್ನನ್ನು ತಾನು ಅರಿಯುವಂತಹ ಮಹಾನ್ ಸ್ಥಾನಕ್ಕೆ ಹೋಗಬಹುದು. ಇಲ್ಲಿ ದೇವರನ್ನ ನನ್ನೊಳಗೆ ಇದ್ದಾನೆ ದೇವರು, ಆ ದೇವರನ್ನ ನಾನು ಸೇರುತ್ತೇನೆ. ನಾವು ಅಲ್ಲಸಲ್ಲದ ಹಂತಗಳಿಗೆ ನಂಬಿ ಕಷ್ಟಗಳನ್ನ ಸ್ವಾರ್ಥ ಮಾಡಿಕೊಂಡು ಅರ್ಥರಹಿತ ಆಚರಣೆಗಳನ್ನೆಲ್ಲ ಮಾಡಿಕೊಂಡು ಕುಗ್ತಾ ಇದ್ದೇವೆ. ಅಂತಹ ತಪ್ಪು ಪರಿಕಲ್ಪನೆಗಳನ್ನ ಹೊರಬರಲಿಕ್ಕೆ ಸತ್ಕ್ರಿಯೆ ಆಚರಣೆಗಳನ್ನ ಅಳವಡಿಸಿಕೊಂಡು ಗುಹೇಶ್ವರ ಲಿಂಗವನ್ನ ತನ್ನೊಳಗೆ ತಾನು ಅರಿಯುವಂತ ಮಹಾಂತನಾಗುವಂತಹ ಒಂದು ಸಂದೇಶವನ್ನ ಅಲ್ಲಮಪ್ರಭುಗಳು ನಮ್ಗೆ ಕೊಡ್ತಾ ಇದ್ದಾರೆ. ನಾವು ದೇವರನ್ನ ಸೇರ್ಲಿಕ್ಕೆ ನಾವೇ ನಮ್ಮ ದೇಹವೇ ಒಂದು ಸಾಧನ, ನಾವು ಸಾಧಿಸಬಹುದು ಅನ್ನುವಂತಹ ಒಂದು ಸಿದ್ಧಾಂತವನ್ನ, ಒಂದು ಸಂದೇಶವನ್ನ ಅಲ್ಲಮಪ್ರಭುಗಳು ಈ ವಚನದಲ್ಲಿ ಕೊಡ್ತಾ ಇದ್ದಾರೆ. ಇನ್ನೂ ಒಂದು ವಚನವನ್ನು ನಾನು ಉದಾಹರಿಸಲಿಕ್ಕೆ ಇಚ್ಛಿಸಿದ್ದೇನೆ. ಬಹಳಷ್ಟು ಜನ ಜ್ಞಾನಿಗಳಿದ್ದಾರೆ, ಬಹಳಷ್ಟು ಸಂದೇಶಗಳನ್ನ ವಚನಗಳನ್ನ ಹೇಳ್ತಾರೆ, ಆಕರ್ಷಕ ಭಾಷಣಗಳನ್ನ ಮಾಡ್ತಾರೆ. ಆಕರ್ಷಕವಾಗಿರ್ತಕ್ಕಂಥ ಅವರ ವಾಕ್ ಚಾತುರ್ಯ ಇದೆ. ಆದರೆ ಅವರ ಕ್ರಿಯೆ, ಅವರ ವಾಣಿ, ಅವರ ನಡೆ ಮತ್ತು ನುಡಿಗಳಿಗೆ ಬಹಳ ಆದ್ರೆ ಈ ಚನ್ನಬಸವಣ್ಣನವರ ಒಂದು ವಚನ ನಮಗೆ ಬಹಳ ಸ್ಪಷ್ಟವಾಗಿ ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಾ ಇದೆ. ಏನಂದ್ರೆ, ಕ್ರಿಯೆಯೇ ಜ್ಞಾನ, ಜ್ಞಾನವೇ ಕ್ರಿಯೆ. ನಾವು ಏನು ಹೇಳ್ತಾ ಇದ್ದೇವೆ, ನನ್ನಲ್ಲಿ ಜ್ಞಾನ ಇದೆ ಅಂತೇಳಿ ಇನ್ನೊಬ್ಬರಿಗೆ ಉಪದೇಶವನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ಅದನ್ನು ನಾನು ಅಳವಡಿಸಿದ್ರೆ ನಾನು ಅಜ್ಞಾನಿ. ಕ್ರಿಯೆಯೇ ಜ್ಞಾನ, ಆ ಜ್ಞಾನವೇ ಕ್ರಿಯೆ. ಜ್ಞಾನವೆಂದೆಡೆ ತಿಳಿಯುವುದು, ಕ್ರಿಯೆ ಎಂದೆಡೆ ತಿಳಿದಂತೆ ಮಾಡುವುದು. ಪರಸ್ತ್ರೀಯ ಅನುಭವಿಸಬಾರದೆಂಬುದೇ ಜ್ಞಾನ, ಅದರಂತೆ ಆಚರಿಸುವುದೇ ಕ್ರಿಯೆ. ಅಂತೂ ಆಚರಿಸದಿದ್ದರೆ ಅದೇ ಅಜ್ಞಾನ ಕಾಂಡ, ಈಗಲ ಚೆನ್ನ ಸಂಗಮ ದೇವ. ಬಸವಣ್ಣನವರ ಸೋದರಳೆಯ ಚೆನ್ನಬಸವಣ್ಣ ಅವಿರಳ ಜ್ಞಾನಿ. ಅವ್ರು ಹೇಳ್ತಾರೆ, ನಾನು ನುಡಿಯುವ ಪ್ರತಿಯೊಂದು ಶಬ್ದ, ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಸಿದ್ಧಾಂತ ನಾನು ನನ್ನಲ್ಲಿ, ನನ್ನ ಜೀವನದಲ್ಲಿ ಕ್ರಿಯೆಯಲ್ಲಿ ಅಳವಡಿಸಿಕೊಂಡಿರಬೇಕು. ಇಲ್ಲಾಂದ್ರೆ ನಂದದು ಅಜ್ಞಾನ. ಎಷ್ಟು ಉಪನ್ಯಾಸಗಳನ್ನ ಇದ್ದೇನೆ, ಎಷ್ಟು ಒಳ್ಳೆ ಭಾಷಣಕಾರರಾಗಿದ್ದೇನೆ, ಎಷ್ಟು ಆಸಕ್ತಿ ಬರುವಂತೆ ವಿಷಯಗಳನ್ನು ಪ್ರಸ್ತುತಿಸ್ತೇನೆ ಅನ್ನೋದಕ್ಕಿಂತಲೂ ನಾನು ನನ್ನ ಜೀವನದಲ್ಲಿ ಆ ಜ್ಞಾನವನ್ನು ಅಳವಡಿಸಿಕೊಂಡಿದ್ದೇನೆ ಅನ್ನುವುದು ಬಹಳ ಮುಖ್ಯ. ಇಲ್ಲಾಂದ್ರೆ ನಾನು ಅಜ್ಞಾನಿ, ನಾನು ಏನೂ ಗೊತ್ತಿಲ್ಲ ಅಂತ ಒಂದು ಪರಿಸ್ಥಿತಿ ನನಗೆ ಬರ್ತದೆ. ಅದಕ್ಕಾಗಿ ಚೆನ್ನಬಸವಣ್ಣನವರು ಹೇಳ್ತಾರೆ, ನಮ್ಮಲ್ಲಿರುವಂತ ಜ್ಞಾನ ನಮ್ಮ ನಡೆಯಲ್ಲಿಯೂ ಕೂಡ ಇರಬೇಕು. ಇಂತಹ ಪ್ರಯತ್ನಶೀಲತೆ, ಆ ನಮ್ಮ ಜ್ಞಾನದ ನಮ್ಮ ನಡೆನುಡಿಯಲ್ಲಿ ಅಳವಡಿಕೆ, ಇದು ಬಹಳ ಮಹತ್ವದ್ದು. ನಾವು ನೋಡ್ತಾ ಇದ್ದೇವೆ, ಇಂದಿನ ವೈಜ್ಞಾನಿಕ ಯುಗದಲ್ಲಿ ಸಾಕಷ್ಟು ಕಾಂಪಿಟೇಷನ್ ಇದೆ. ಆ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಾಂಪಿಟೇಷನ್ ಅನ್ನ ಎದುರಿಸಲಿಕ್ಕೆ ನಾವು ಮಾಡ್ತಕ್ಕಂಥ ನಿರ್ಧಾರವೇ ಪ್ರಮುಖ ಅಂಶ ಆಗಿರ್ತದೆ. ನಾವು ಯಾವುದೇ ಒಂದು ಕ್ರಿಯೆ ಹಿಂದೆ ಒಂದು ನಿರ್ಧಾರ ಇರ್ತದೆ. ಆ ನಿರ್ಧಾರ ಸರಿಯಾಗಬೇಕಾದ್ರೆ ನಮ್ಮ ನೈತಿಕತೆ ಇರಬೇಕು. ನಾವು ವಚನ ಸಾಹಿತ್ಯದ ಅಧ್ಯಯನ ಮಾಡಿ ನಾವು ಒಂದು
ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡಾಗ ನಮ್ಮ ನಿರ್ಧಾರ ತಪ್ಪಾಗುವುದಿಲ್ಲ, ನಾವು ಎಡುವುದಿಲ್ಲ ಮತ್ತು ನಾವು ಕಷ್ಟ ನಷ್ಟಗಳಿಗೆ ಈಡಾಗುವುದಿಲ್ಲ. ಅದಕ್ಕಾಗಿ ವಚನ ಸಾಹಿತ್ಯ ಪ್ರಯತ್ನಶೀಲ ಗುಣವನ್ನು ಹೇಳ್ತಾ ಇದೆ, ನಮಗೆ ನೈತಿಕತೆಯನ್ನು ಕಲಿಸಿಕೊಡ್ತಾ ಇದೆ. ವಚನ ಸಾಹಿತ್ಯ ಇಲ್ಲಿ ವಿಜ್ಞಾನವೂ ಕೂಡ ಅಡಗಿದೆ. ವಿಜ್ಞಾನದಲ್ಲಿ ಒಂದು ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಏನ್ ಹೇಳ್ತದೆ ಅಂದ್ರೆ, ಫಾರ್ ಈಚ್ ಅಂಡ್ ಎವ್ರಿ ಆಕ್ಷನ್ ದೇರ್ ವಿಲ್ ಬಿ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಇನ್ನೊಂದು ಲಾ ಹೇಳ್ತದೆ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಎನರ್ಜಿ ಈಸ್ ನಾರ್ ಬಿ ಕ್ರಿಯೇಟೆಡ್ ನೈದರ್ ಬಿ ಡಿಸ್ಟ್ರಾಯ್ಡ್. ಪ್ರತಿಯೊಂದು ಕ್ರಿಯೆಗೆ ತಕ್ಕದಾದಂತಹ ಹಾಗೂ ವಿರುದ್ಧವಾದಂತಹ ಪ್ರತಿಕ್ರಿಯೆ ಇರ್ತದೆ ಅಂತ ಹೇಳಿ ನ್ಯೂಟನ್ ಕಾನೂನು ಲಾ ಹೇಳ್ತದೆ. ಮತ್ತೆ ಎನರ್ಜಿ ಇಸ್ ನಾಟ್ ಕ್ರಿಯೇಟೆಡ್ ನೈದರ್ ಬಿ ಡಿಸ್ಟ್ರಾಯ್ಡ್. ಈ ಶಕ್ತಿಯನ್ನ ನಾವು ತಯಾರು ಮಾಡ್ಲಿಕ್ಕೂ ಬರೋದಿಲ್ಲ, ಅದನ್ನ ನಷ್ಟ ಮಾಡ್ಲಿಕ್ಕೂ ಬರೋದಿಲ್ಲ. ನಾವು ಮಾಡೋದೇನಂದ್ರೆ, ಮಾತಾಡ್ತಾ ಇದ್ದೇನೆ, ನಾವು ಶಕ್ತಿ ಇದೆ ಅಂತಂದ್ರೆ ಮೊದಲು ನಾನು ಆಹಾರವನ್ನು ಸೇವಿಸಿದ್ದೇನೆ, ಆಹಾರದಲ್ಲಿರ್ತಕ್ಕಂಥ ಶಕ್ತಿಯನ್ನ ನನ್ನ ಆಶಯ ಶಬ್ದದ ರೂಪದಲ್ಲಿ ಹೊರಹಾಕ್ತಾ ಇದ್ದೇನೆ, ಆ ಎನರ್ಜಿಯನ್ನು ನಾನು ಕನ್ವರ್ಟ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತದೆ. ಇದು ನಮ್ಮ ಸೈನ್ಸ್. ಅದೇ ರೀತಿಯಾಗಿ ಮಹಾದೇವಿ ತಾಯಿಯವರು ಕೂಡ ಒಬ್ಬ ಬಹಳ ದೊಡ್ಡ ಸಸ್ಯಶಾಸ್ತ್ರಜ್ಞರು. ಲೋಕದ ಚೇಷ್ಟೆಗೆ ರವಿ ಬೀಸವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಸ, ಎನಗುಳ್ಳದೊಂದು ಮನ ಶರಣಾರ್ಥಿಗಳು ನೋ ಆಡಿಬಲ್. ಇಲ್ಲ, ಅವ್ರದ್ದು ನೆಟ್ ಡಿಸ್ಕನೆಕ್ಟ್ ಆಗಿದೆ ಸರ್. ಥ್ಯಾಂಕ್ ಯು ಶರಣಾರ್ಥಿಗಳು ಸರ್. ಹಾ, ಆನ್ ಮಾಡ್ತಾರೆ ಇನ್ನೊಂದು ಸೆಕೆಂಡ್. ಚಾರ್ಜಿಂಗ್ ಹೊರಟೋಗಿರ್ಬೇಕು ಅವರು. ಹಲೋ, ಶರಣಾರ್ಥಿ ಸರ್, ಕಂಟಿನ್ಯೂ. ಹಾ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ, ಎನಗೊಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಒಡವೆರದ ಬಳಿಕ ನನಗೆ ಭೂ ಉಂಟೆ ಚನ್ನಮಲ್ಲಿಕಾರ್ಜುನ. ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಬಹಳ ಸುಂದರವಾಗಿ, ಅಷ್ಟೇ ಖಡಾಖಂಡಿತವಾಗಿ ಒಂದು ಸಿದ್ಧಾಂತವನ್ನ ನಮ್ಗೆ ಕೊಡ್ತಾ ಇದ್ದಾರೆ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಒಂದೇ ಒಂದು ವಾಕ್ಯ, ನಾಲ್ಕು ಶಬ್ದಗಳು ಮಾತ್ರ. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಈ ನಮ್ಮ ಜೀವನದ ಪ್ರಾರಂಭಕ್ಕೆ ರವಿ ಬೀಜ, ಸೂರ್ಯನೇ ಕಾರಣ. ಇಲ್ಲಿ ನಾವು ರಾತ್ರಿ ಮಲಗಿದವರು ಸೂರ್ಯೋದಯವಾದ ಕೂಡಲೇ ಹೇಳ್ತೇವೆ, ಸೂರ್ಯನ ಕಿರಣ ನಮ್ಮ ಮೇಲೆ ಬೀಳಬೇಕು ಅಂದಾಗ ನಮ್ಗೆ ಆರೋಗ್ಯ ಚೆನ್ನಾಗಿರ್ತದೆ. ಸೂರ್ಯನ ಕಿರಣ ಬಿದ್ದಾಗ ಮಾತ್ರ ಸಸ್ಯಗಳು ಬೆಳೀತವೆ, ಬೆಳೆ ಬೆಳೀತವೆ, ಮಳೆ ಬೀಳುತ್ತೆ. ಪ್ರತಿಯೊಂದು ಕೂಡ
ಈ ಸೃಷ್ಟಿಯ ಉಗಮ, ಸೃಷ್ಟಿಯ ಚಲನವಲನ ಎಲ್ಲಕ್ಕೆ ರವಿ ಬೀಜ, ಲೋಕದ ಚೇಷ್ಟೆಗೆ ರವಿ ಬೀಜ. ಈ ವಚನ ಮಾನಸಿಕವಾಗಿ ನಾವು ದೇವರಿಗೆ ಅರ್ಪಿತ ಆಗ್ಬೇಕು ಅನ್ನುವಂತ ಭಾವನಾ ಪ್ರಧಾನ ಅಂತ ಹೇಳಿ ನಾವು ತಿಳ್ಕೊಂಡ್ರು ಕೂಡ ಈ ವಚನದಲ್ಲಿ ಇರ್ತಕ್ಕಂಥ ಗೂಢಾರ್ಥ ಒಂದು ವಿಜ್ಞಾನ, ಇದು ಒಂದು ಫಾರ್ಮುಲಾನೇ ಸರಿ. ಲೋಕದ ಚೇಷ್ಟೆಗೆ ರವಿ ಬೀಜ ಅಂತ ಅಂದ ಕೂಡಲೇ ಜಗದೀಶ್ ಚಂದ್ರ ಬೋಸ್ ಅವರು ಹೇಳಿದ್ರು, ಗಿಡಗಳಿಗೆ ಜೀವವಿದೆ, ಅವು ಬೆಳೀತಾ ಇವೆ, ಜೀವ ಇರೋದ್ರಿಂದಲೇ ಅವುಗಳ ಬೆಳವಣಿಗೆ ಇದೆ ಅನ್ನುವಂತ ಒಂದು ಸಿದ್ಧಾಂತವನ್ನ ಕಂಡುಹಿಡಿದಕ್ಕೆ ಅವರಿಗೆ ನೊಬೆಲ್ ಪಾರಿತೋಷಿಕ ಸಿಕ್ತು. ಅದೇ ಸಿದ್ಧಾಂತವನ್ನ ಅಕ್ಕಮದೇವಿ ತಾಯಿಯವರು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಎನ್ನುವಂತ 4 ಶಬ್ದಗಳಲ್ಲಿ ಮೊದಲೇ ತಿಳಿಸ್ಕೊಟ್ಟಿದ್ದಾರೆ. ನಾವು ವಚನ ಸಾಹಿತ್ಯವನ್ನ ಓದಬೇಕು, ಅದರ ವಿವಿಧ ಆಯಾಮಗಳು, ಅದರಲ್ಲಿರ್ತಕ್ಕಂಥ ವಿವಿಧ ಅರ್ಥಗಳನ್ನ ನಾವು ತಿಳ್ಕೊಂಡಾಗ ಇಂತಹ ಒಂದು ಸಂಶೋಧನೆಗಳು ನಮಗೆ ಅರ್ಥ ಆಗ್ತಾ ಇದೆ. ಅಕ್ಕಮದೇವಿ ತಾಯಿಯವರು ಹೇಳ್ತಾರೆ, ನಮ್ಮಲ್ಲಿ ಇರ್ತಕ್ಕಂಥ ಒಂದು ಮನ, ಆ ಮನ ನಿಮ್ಮಲ್ಲಿ ಒಡವೆರದ ಬಳಿಕ ನನಗೆ ಭವ ಉಂಟೆ. ನಾವು ಭವವನ್ನ ಗೆಲ್ಲಲಿಕ್ಕೆ ನಮ್ಮ ಮನಸ್ಸನ್ನ ಕೇಂದ್ರೀಕೃತ ಮಾಡಿಕೊಂಡು ನಿಮ್ಮಲ್ಲಿ ಒಡವೆರದ ಬಳಿಕ ದೇವರಲ್ಲಿ ಸೇರ್ಲಿಕ್ಕೆ ನಾವು ನಿರ್ಧಾರವನ್ನ ಮಾಡಬೇಕು. ಅಂತಹ ಒಂದು ನಿರ್ಧಾರವನ್ನ ಮಾಡಿದಾಗ ಅವರಿಂದ ತಪ್ಪಿಸಿಕೊಳ್ಳಲಿಕ್ಕೆ ನಮಗೆ ಅಸಾಧ್ಯ ಆಗುತ್ತೆ ಅನ್ನುವಂತ ಒಂದು ಗ್ರೇಟ್ ಫಾರ್ಮುಲಾ ಕೊಟ್ಟಂತ ಮಹಾವಿಜ್ಞಾನಿ ಅಕ್ಕಮದೇವಿ ತಾಯಿಯವರು. ನಾವು ತತ್ವಜ್ಞಾನವನ್ನು ಕೂಡ ವಚನ ಸಾಹಿತ್ಯದಲ್ಲಿ ನೋಡಬಹುದು. ನಮಗೆ ಗುರುಬಸವಣ್ಣನವರ ನೇತೃತ್ವದಲ್ಲಿ ಕೊಟ್ಟಿರ್ತಕ್ಕಂಥ ತತ್ವಜ್ಞಾನಗಳು ಅಷ್ಟ ಆವರಣ, ಗುರುಲಿಂಗ ಜಂಗಮ, ವಿಭೂತಿ ರುದ್ರಾಕ್ಷಿ ಮಂತ್ರ, ಕರುಣೋದಕ ಕರುಣ ಪ್ರಸಾದ, ಪಂಚಾಚಾರ, ಸೆಟ್ ಸ್ಥಳಗಳು ನಮ್ಮ ಜೀವನಕ್ಕೆ ನಿಗದಿಪಡಿಸಿರ್ತಕ್ಕಂಥ ಗುರಿಗಳು. ಹಂತ ಹಂತವಾಗಿ ನಾವು ಗುರಿಯನ್ನ ಸಾಧಿಸಬೇಕು. ಭಕ್ತ ಮಹೇಶ ಪ್ರಸಾದಿ, ಪ್ರಾಣಲಿಂಗಿ ಶರಣ ಐಕ್ಯ ಅನ್ನುವಂತ ಒಂದೊಂದು ಹಂತವನ್ನು ನಾವು ಮುಟ್ತಾ ಜೀವನ್ಮುಕ್ತಿಯನ್ನು ಹೊಂದಬಹುದು. ಅಂತಹ ಒಂದು ಈ ಷಟ್ ಸ್ಥಳಗಳು. ಇನ್ನೊಂದು ವಿಶೇಷ ಅಂತಂದ್ರೆ, ಈ ಬಸವಣ್ಣನವರ ತತ್ವವನ್ನ ಅಳವಡಿಸಿಕೊಂಡವರು, ಅಷ್ಟಾವರಣವನ್ನ ನಂಬಿದವರು ಬಹಳ ಗ್ರೇಟ್, ವೆರಿ 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 ಇಂಪಾರ್ಟೆಂಟ್ ಪರ್ಸನ್ಸ್, VIP. ಅಷ್ಟ ಆವರಣ ಅಂದ್ರೆ ಕವಚಗಳು, ರಕ್ಷಕಗಳು, ಗಾರ್ಡ್ಗಳು. ನಾವು ನೋಡ್ತೇವೆ ಸಮಾಜದಲ್ಲಿ ಮಹತ್ವ ವ್ಯಕ್ತಿಗಳಿಗೆ ಸರ್ಕಾರದ ವತಿಯಿಂದ ಭದ್ರತೆಯ ಗಾರ್ಡ್ಗಳನ್ನ ಕೊಡ್ತಾರೆ. ಸೆಕ್ಯೂರಿಟಿ ಗಾರ್ಡ್ ಅಂತೇನೋ, ಬಾಡಿ ಗಾರ್ಡ್ ಅಂತ. ಆತರ ಲಿಂಗವನ್ನ ಅಳವಡಿಸಿಕೊಂಡಂತ ಲಿಂಗವಂತರಿಗೆ 8 ಜನ ಗಾರ್ಡ್ಗಳಿದ್ದಾರೆ, ಬಾಡಿ ಗಾರ್ಡ್ಗಳು. ಆವರಣ ಅಂದ್ರೆ 8, ಆವರಣ ಅಂದ್ರೆ ಗಾರ್ಡ್ಗಳು. 8 ಜನ ಗಾರ್ಡ್ಗಳನ್ನ ಹೊಂದಿರತಕ್ಕಂಥವ್ರು ಲಿಂಗವಂತರು, ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್. ಇವು ತತ್ವಜ್ಞಾನಗಳು, ತತ್ವ ಸಿದ್ಧಾಂತಗಳು. ಈ ಸಿದ್ಧಾಂತಗಳನ್ನ ನಾವು ಅಳವಡಿಸಿಕೊಂಡಾಗ ನಮ್ಮ ಜೀವನ ಉದ್ಧಾರ ಆಗುತ್ತದೆ. ನಾವು ಸಂತೋಷದಿಂದ ನಮ್ಮ ಜೀವನವನ್ನ ಅನುಭವಿಸ್ತೇವೆ. ಬಸವಣ್ಣನವರು ವಚನ ಸಾಹಿತ್ಯದಲ್ಲಿ ಸಂಗೀತವನ್ನು ಕೂಡ ಅರಿತಿದ್ರು ಅನ್ನೋದನ್ನ ದಾಖಲೆ ನಮಗೆ ಸಿಗ್ತಾ ಇದೆ. ಬಸವಣ್ಣ ಒಬ್ಬ ಸಂಗೀತ ತಜ್ಞ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಸಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತೀಸರಾಗವ ಹಾಡಯ್ಯ ಕೂಡಲ ಸಂಗಮ ದೇವ. ಬಸವಣ್ಣ ಹೇಳ್ತಿದ್ದಾರೆ, ಬತ್ತೀಸರಾಗವ ಹಾಡಯ್ಯ. 12ನೇ ಶತಮಾನದಲ್ಲಿ 32, ಬತ್ತೀಸ್ ಅಂದ್ರೆ ಮರಾಠಿ ಶಬ್ದ, ಬತ್ತೀಸ್ ಅಂದ್ರೆ 32 ರಾಗವನ್ನ ಹಾಡ್ಲಿಕ್ಕೆ ಬಸವಣ್ಣನವರಿಗೆ ಗೊತ್ತಿತ್ತು. ಆಗಿನ ಬಸವಣ್ಣನವರ ಸಮಯದಲ್ಲಿ ಸಂಗೀತದಲ್ಲಿ 32 ರಾಗಗಳು ಇದ್ದವು ಅನ್ನುವಂತ ಇದು ದಾಖಲೆ. ಯಾರಿಗೆ ಗೊತ್ತಿರ್ತದೆ 32 ರಾಗ ಇದ್ವು ಅಂತೇಳಿ? ಯಾರು ಸಂಗೀತವನ್ನ ಕಲಿತಿದ್ದಾರೆ, ಯಾರು ಅದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆದುಕೊಂಡಿದ್ದಾರೆ ಅವ್ರಿಗೆ ಗೊತ್ತು. ಹೀಗಾಗಿ ಬಸವಣ್ಣನವರು ಒಬ್ಬ ಪ್ರಸಿದ್ಧ ಸಂಗೀತ ತಜ್ಞ, ಸಂಗೀತ ವಿದ್ವಾಂಸ. ಅದಕ್ಕಾಗಿ ನಾವು ಇನ್ನೊಂದ್ ಕಡೆ ನೋಡ್ತೇವೆ. ನಾನು ಮೊದಲೇ ವಚನ ಸಾಹಿತ್ಯದ ವಿಧಗಳನ್ನ ಪರಿಚಯ ಮಾಡಿಸಬೇಕಾದ್ರೆ ಸ್ವರವಚನ ಅಂತ ಹೇಳಿದೆ. ಸ್ವರವಚನ ಅಂದ್ರೆ ಈ ವಚನಗಳನ್ನ ರಾಗಕ್ಕೆ ಸ್ವರ ಸಂಯೋಜನೆ ಮಾಡಿ, ಪದ ವಿಂಗಡಣೆ ಮಾಡಿ ಬರೆದದ್ದಿದೆ. ಅವುಗಳನ್ನ ನೇರವಾಗಿ ಆ ರಾಗದಲ್ಲಿ ಹಾಡಬಹುದು. ಒಬ್ಬ ಸಂಗೀತಗಾರರು ಸ್ವರವಚನಗಳನ್ನ ನೇರವಾಗಿ ಹಾಡಲಿಕ್ಕೆ ಸಾಧ್ಯ ಇದೆ. ಯಾವ ಸ್ವರ ವಿಂಗಡಣೆ ಆಗಿರಲ್ಲ ಅವುಗಳನ್ನ ರಾಗ ಸಂಯೋಜನೆ ಮಾಡ್ಕೊಂಡು ಮತ್ತೊಂದ್ಸಲ ವಿಂಗಡಣೆ ಮಾಡಿ ಕಷ್ಟಪಟ್ಟು ಸಂಗೀತಗಾರರು ವಚನಗಳನ್ನ ಹಾಡ್ಲಿಕ್ಕೆ
ಪ್ರಯತ್ನ ಮಾಡ್ತಾರೆ. ಆದರೆ ಈ ಸ್ವರವಚನಗಳಿಗೆ ಈ ಯಾವುದೇ ಶ್ರಮ ಪಡುವ ಅವಶ್ಯಕತೆ ಇಲ್ಲ. ನೇರವಾಗಿ ರಾಗಬದ್ಧವಾಗಿ ತಾಳವಾಗಿ ಹಾಡಬಹುದು. ಒಬ್ಬ ಸ್ವರವಚನವನ್ನ ರಚಿಸಿರುವ ಒಬ್ಬ ಸಂಗೀತಗಾರ ಮೇಧಾವಿ ಬಸವಣ್ಣ. ಸಂಗೀತವು ಕೂಡ ವಚನ ಸಾಹಿತ್ಯದಲ್ಲಿ ಇದೆ. ಅರ್ಥಶಾಸ್ತ್ರಕ್ಕೆ ಬಸವಣ್ಣನವರು ವಚನಕಾರರು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಂದು ಘಟನೆ ನಾವು ನೋಡ್ತಿದ್ದೇವೆ. ಬಸವಣ್ಣನವರು ಮನೆಯಲ್ಲಿ ವಿಶ್ರಾಂತಿ ಮಾಡ್ತಿರ್ಬೇಕಾದ್ರೆ ಬಸವಣ್ಣನವರ ಮನೆಗೆ ಒಬ್ಬ ಕಳ್ಳ ಹೋಗ್ತಾನೆ. ಕಳ್ಳ ಬಂದು ಬಸವಣ್ಣನವರ ಧರ್ಮಪತ್ನಿ ಕಿವಿಯಲ್ಲಿರ್ತಕ್ಕಂಥ ಬೆಂಡೋಲೆಯನ್ನ ಕಿತ್ತುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಬಸವಣ್ಣನವರ ಧರ್ಮಪತ್ನಿಗೆ ಎಚ್ಚರವಾಗಿ ಬಸವಣ್ಣನವರನ್ನ ಎಬ್ಬಿಸಿ ಮನೆಯಲ್ಲಿ ಕಳ್ಳ ಹೋಗಿದ್ದಾನೆ, ಅವನನ್ನ ಹಿಡಿಸ್ರಿ ಅಂತ ಹಿಡಿಯೋಕೆ ಅವರು ಆಗ್ರಹ ಮಾಡ್ತಾರೆ. ಬಸವಣ್ಣ ಆ ಕಳ್ಳನನ್ನ ಹಿಡಿಯೋದಕ್ಕೆ ಪ್ರಯತ್ನ ಮಾಡಲ್ಲ. ಬದಲಾಗಿ ತನ್ನ ಧರ್ಮಪತ್ನಿಗೆ ಹೇಳ್ತಾರೆ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದೆಡೆ ಕೂಡಲ ಸಂಗಮ ದೇವನಲ್ಲದೆ ಬಿರಾರು ಅಲ್ಲ, ತೆಗೆದುಕೊಡು ಬೆಂಡೋಲೆ, ನನ್ನಯ್ಯನ ಕೈ ನೊಂದಿತು. ಬಸವಣ್ಣ ಹೇಳ್ತಿದ್ರೆ ತಮ್ಮ ಧರ್ಮಪತ್ನಿ ನೀಲಾಂಬಿಕ ತಾಯಿಗೆ, ನೀನು ಕಳ್ಳ ಅಂದ್ರೆ ಸಂಪತ್ತನ್ನ ಅಗತ್ಯಕ್ಕಿಂತ ಹೆಚ್ಚಾಗಿ ಸಂಗ್ರಹಿಸುವುದು ಕಳ್ಳತನ. ಧರ್ಮಪತ್ನಿಯ ಕಿವಿಯಲ್ಲಿ ಬಂಗಾರದ ಒಂದು ಬೆಂಡೋಲೆ ಇತ್ತು, ಸಂಪತ್ತು ಅವರು ಸಂಗ್ರಹಿಸಿಕೊಂಡಿದ್ರು. ಕಳ್ಳನ ಮನೆಗೊಬ್ಬ ಬಲುಗಳ್ಳ, ನಾನು ಕಳ್ಳ ಆಗಿದ್ದವನು ಸಂಪತ್ತನ್ನ ಸಂಗ್ರಹಿಸಿ ಕುತ್ಕೊಂಡಿದ್ದೇನೆ. ಆ ಸಂಪತ್ತನ್ನ ಕದಿಯಲಿಕ್ಕೆ ಬಂದಿದ್ದವರು ಬಲುಗಳ್ಳ, ಅವರು ಕೂಡಲ ಸಂಗಮ ದೇವರು. ಆ ದೇವನು ಬಂದಿರ್ತಕ್ಕಂಥ ಅವನಿಗೆ ಕಷ್ಟ ಆಗ್ತಾ ಇದೆ. ಅವನ ನನ್ನ ಕೈ ನೊಂದಿತ್ತು. ನಮ್ಮ ತಂದೆ ಆಗಿರ್ತಕ್ಕಂಥ ದೇವರಾಗಿರ್ತಕ್ಕಂಥ ಅವನಿಗೆ ನಿನ್ನ ಕಿವಿಯಲ್ಲಿ ಇರ್ತಕ್ಕಂಥ ಬೆಂಡೋಲಿ ಬಿಚ್ಚಲಿಕ್ಕೆ ಕೈಗೆ ನೋವಾಗಿದೆ, ಅದನ್ನು ತೆಗೆದುಕೊಡು. ಅಂದ್ರೆ ಸಂಪತ್ತಿನ ಸರಿಯಾದ ಹಂಚಿಕೆ ಆಗಬೇಕು. ಯಾರೇ ಆಗ್ಲಿ ತನ್ನ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಸಂಗ್ರಹಿಸಿಟ್ಟುಕೊಳ್ಳಬಾರದು. ಸಂಪತ್ತಿನ ಸರಿಯಾದ ಹಂಚಿಕೆ ಆಗದೇ ಇದ್ದಾಗ ಕಳ್ಳತನ ಆಗ್ತದೆ. ಕಳ್ಳತನಕ್ಕೆ ಇಳಿಯುವವರು ಅವರು ಕಳ್ಳರಲ್ಲ. ಅವರಿಗೆ ಕಳ್ಳತನ ಮಾಡಲಿಕ್ಕೆ ಪ್ರಚೋದಿಸ್ತಕ್ಕಂಥ ಸಂಪತ್ತು ಸಂಗ್ರಹಿಸುವವರೇ ಕಳ್ಳರು. ಕಳ್ಳನ ಮನೆಗೊಬ್ಬ ಬಲುಗಳ್ಳ, ನಾವೇ ಕಳ್ಳ ಅನ್ನುವಂತ ಒಂದು ಸಂದೇಶವನ್ನ ಬಸವಣ್ಣವರು ಹೇಳ್ತಾರೆ. ಇಲ್ಲಿ ನಾವು ಸಂಪತ್ತಿನ ಕ್ರೋಢೀಕರಣ ಆಗಬಾರದು, ಸಂಪತ್ತನ್ನು ಸೇರಿಸಬಾರದು. ಸಮಾಜದ ಸಂಪತ್ತು ಸರ್ವರಿಗೂ ಸಮನಾಗಿ ಹಂಚಿಕೆ ಆಗಬೇಕು. ಇದು ಅರ್ಥಶಾಸ್ತ್ರ. ನಾವು ನೋಡ್ತೇವೆ ವಚನ ಸಾಹಿತ್ಯದಲ್ಲಿ ನೈತಿಕತೆಯು ಕೂಡ ವಚನ ಸಾಹಿತ್ಯದಲ್ಲಿ ಬಹಳ ತುಂಬುತ್ತಾ ಇದೆ. ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಮನೆಯ ಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹೇಳಿಯಲ್ಲಿ ಬೇಡ, ಇದೇ ಅಂತರಂಗ ಜೊತೆ, ಇದೇ ಬೇರೆ ಜೊತೆ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಇದು ನಮಗೆ ನೈತಿಕವಾಗಿ ಯಾವ ರೀತಿಯಾಗಿ ಬದುಕಬೇಕು ಅನ್ನುವಂತಹ ಒಂದು ಆದೇಶವನ್ನು ಕೊಡ್ತಾ ಇದೆ. ಇದು ನಮ್ಮ ಭಾರತೀಯ ದಂಡ ಸಂಹಿತೆಗೆ ಆಧಾರ ಅಂದ್ರೂ ಕೂಡ ಏನು ತಪ್ಪಾಗ್ಲಿಕ್ಕಿಲ್ಲ. ಕಿಂಕರತೆ. ಬಸವಣ್ಣನವರು ವಚನ ಸಾಹಿತ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ, ನಮ್ಮ ಮನೆ ಸಾಕ್ಷಿ, ಎನಗಿದೆ ದಿವ್ಯ ಅನ್ನುವಂಥ ಒಂದು ಬಸವಣ್ಣವರ ವಚನದಂತೆ ಬಾಳಿದವರು, ಬದುಕಿದವರು. ಅವರು ತಮ್ಮನ್ನು ತಾವು ಎಂದೂ ಶ್ರೇಷ್ಠ ಅಂತ ಹೇಳಿ ಬಿಂಬಿಸಿಕೊಂಡಿಲ್ಲ. ನಾನು ಕಟ್ಟ ಕಡೆಯ ಮನುಷ್ಯ, ನನಗಿಂತ ಸಣ್ಣವರು ಯಾರಿಲ್ಲ ಅನ್ನುವಂಥ ಒಂದು ಭಾವನೆ ಅವರಲ್ಲಿತ್ತು. ಪ್ರತಿಯೊಬ್ಬ ಶರಣರು ಕೂಡ ಈ ಸಮಾಜದಲ್ಲಿ ನಾನು ಕೊನೆಯ ಮನುಷ್ಯ, ನನಗಿಂತ ಸಣ್ಣವರು ಯಾರು ಇಲ್ಲ ಎನ್ನುವಂತ ಒಂದು ಮನೋಭಾವನೆಯನ್ನೇ ಅವರು ಹೊಂದಿದ್ರು. ಆ ರೀತಿ ಅವರು ತಮ್ಮ ಜೀವನವನ್ನ ನಡೆಸಿದ್ರು. ಅದರಿಂದಲೇ ಅವರು ಬೆಳೆದರು. ಬಸವಣ್ಣನವರು ಅನುಭವ ಮಂಟಪದಲ್ಲಿ ಕಟ್ಟಿದಂತ ಈ ಸಮಾಜ ಪ್ರತಿಯೊಬ್ಬ ದೀನ ದಲಿತರು, ದಮನಿತರು, ಶ್ರಮಿಕರು, ಮಹಿಳೆಯರು, ವಂಚಿತರು, ಕಟ್ಟಕಡೆಯ ವ್ಯಕ್ತಿಗಳು ಮನುಷ್ಯರು ಮಾತ್ರ ಅಲ್ಲದೆ ಸಕಲ ಜೀವರಾಶಿಗಳಿಗೆ ಒಳಿತನ್ನ ಬಯಸಿ ತಾವು ಜೀವನ್ಮುಕ್ತಿಯನ್ನ ಪಡೆದುಕೊಂಡವರು, ಅಮರರಾದವರು ಇಂದಿಗೂ ಕೂಡ ವಚನ ಸಾಹಿತ್ಯದ ಮುಖಾಂತರ ಜೀವಿತವಾಗಿರಬೇಕು. ಕಿಂಕರತೆ ಎನ್ನುವಂತ ಒಂದು ಭಾವನೆ, ನಾನು ಸಮಾಜದಲ್ಲಿ ಎಲ್ಲಕ್ಕಿಂತ ಸಣ್ಣವನು ಎನ್ನುವಂತ ಒಂದು ವಿಚಾರ
ನಮಗೆ ಬಹಳ ದೊಡ್ಡದಾಗಿ ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಅಹಂಕಾರ ಎನ್ನುವುದು ನಮ್ಮ ಬೆಳವಣಿಗೆಗೆ ಮಾರಕ. ಕಿಂಕರತೆಯನ್ನ ಕಲಿಬೇಕಾದ್ರೆ ವಚನ ಸಾಹಿತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಪರಿಪೂರ್ಣತೆಯ ದಾರಿ ವಚನ ಸಾಹಿತ್ಯ. ಅಯ್ಯ ನಿಮ್ಮ ಅನುಭವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತು. ಅಯ್ಯ ನಿಮ್ಮ ಅನುಭವಿಗಳ ಸಂಘದಿಂದ ಎನ್ನ ಮನ ಶುದ್ಧವಾಯಿತು. ಅಯ್ಯ ನಿಮ್ಮ ಅನುಭವಿಗಳ ಸಂಘದಿಂದ ಎನ್ನ ಪ್ರಾಣ ಶುದ್ಧವಾಯಿತು. ಅಯ್ಯ ನಿಮ್ಮ ಅನುಭವಿಗಳ ಎನ್ನ ಹೊರೆದೊರೆದು ಆಗು ಮಾಡಿದ ಕಾರಣ ಚನ್ನಮಲ್ಲಿಕಾರ್ಜುನಯ್ಯ ನಿಮಗನ್ನು ತೊಡುಗೆಯಾದನು. ಅಕ್ಕಮದೇವತೆ ಹೇಳ್ತಿದ್ದಾರೆ, ಅನುಭವಿಗಳ ಸಂಘದಿಂದ ತನು ಶುದ್ಧ ಆಗಿತ್ತು, ಮನ ಶುದ್ಧವಾಯಿತು, ಪ್ರಾಣ ಶುದ್ಧವಾಯಿತು. ಅನುಭವಿಗಳು ಎನ್ನ ಒರೆದು ಆಗು ಮಾಡಿದ ಕಾರಣ. ಅನುಭವಿಗಳು ಸುಮ್ಮನೆ ಅನುಭವಿಗಳಲ್ಲ. ಈಗ ನಾವು ಈಗ ಈ ಒಂದು ಚರ್ಚೆಯಲ್ಲಿ ಅನುಭವಿಗಳು ನಾವೆಲ್ಲ ಸೇರ್ಕೊಂಡು ಒಂದು ವಿಚಾರ ಚಿಂತನ ಮಂಥನವನ್ನು ಮಾಡ್ತಾ ಇದ್ದೇವೆ. ಈ ವಿಚಾರದಲ್ಲಿ ಅನುಭವಿಗಳು ಎನ್ನ ಒರೆದು ಆಗು ಮಾಡಿ ಒರೆದು ನೋಡ್ಬೇಕಂತ. ಇವಾಗ ಅಕ್ಕಸಾಲಿಕಿನ ಅಂಗಡಿಗೆ ನಾವು ಒಂದು ಉಂಗುರ ತಗೊಂಡು ಹೋದಾಗ ಅದಕ್ಕೆ ತಿಕ್ಕಿ ನೋಡ್ತಾರ ಅವ್ರು. ತಿಕ್ಕಿದಾಗ್ಲೇ ಗೊತ್ತಾಗುತ್ತೆ. ಒರೆದು ನೋಡ್ತಾರ ಅವ್ರು. ಒರೆದು ನೋಡಿದಾಗ್ಲೇ ಇದು ಅಪ್ಪಟ ಬಂಗಾರನೋ ಅಥವಾ ಬೇರೆ ಲೋಹನೋ ಅನ್ನೋದನ್ನ ಮಾಡ್ಲಿಕ್ಕೆ ನಿರ್ಣಯ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಅನುಭವಿಗಳ ಸಂಘವನ್ನ ನಾವು ಮಾಡ್ಬೇಕು, ಚರ್ಚೆಗೋಷ್ಠಿಯನ್ನು ನಡೆಸ್ಕೊಳ್ಬೇಕು. ಅದರಿಂದ ನಾವು ಬರೆದು ನೋಡಿ ಆಗು ಮಾಡ್ತಾರೆ. ಅವರು ನಮ್ಮನ್ನ ರೂಪಿಸ್ತಾರೆ. ನಾವು ಹೇಳುವಂತ ತಪ್ಪುಗಳನ್ನ ಸರಿಪಡಿಸ್ತಾರೆ. ನಾವು ಮಾಡ್ತಕ್ಕಂಥ ಅನಾಚಾರಗಳನ್ನ ತಿದ್ದುತ್ತಾರೆ. ಅದಕ್ಕಾಗಿ ಅನುಭವಿಗಳ ಸಂಘವನ್ನ ಮಾಡಬೇಕು. ಚನ್ನಮಲ್ಲಿಕಾರ್ಜುನ ನಿಮಗೆ ನಾನು ತೊಡುಗೆಯಾದೆನು. ಅಕ್ಕಮದೇವಿ ತಾಯಿ ಹೇಳ್ತಾ ಇದಾರೆ, ನಾನು ನಿಮ್ಮ ಹತ್ತಿರಕ್ಕೆ ಬಂದೆನು. ಯಾರು ನಾವು ಬಟ್ಟೆ ಯಾರು ಹಾಕೋತಾರೆ, ನಾವು ಒಳ್ಳೆ ಬಟ್ಟೆಯನ್ನ ಹಾಕೊಳ್ತೇವೆ. ಯಾಕಂದ್ರೆ ನಾವು ಈ ತರ ಇದ್ದೀವಿ ಅನ್ನೋಂತ ಒಂದು ನಾವು ಈ ತರ ನಾವು ಒಳ್ಳೆಯರಾಗಿ ಕಾಣಿಸಬೇಕು ಅನ್ನುವಂಥಕ್ಕೆ ಬಟ್ಟೆಯನ್ನು ಹಾಕೊಳ್ತೇವೆ. ಹಾಗೆ ದೇವರಿಗೆ ಬಟ್ಟೆ ಆಗಿರ್ತಕ್ಕಂಥ ಅಕ್ಕಮದೇವಿ ತಾಯಿ ತಮ್ಮ ವಚನ ಸಾಹಿತ್ಯದಲ್ಲಿ ಸಂಘವನ್ನ ಮಾಡಬೇಕು, ಅನುಭವಿಗಳ ಸಂಘವನ್ನ ಮಾಡಬೇಕು, ಸಜ್ಜನರ ಸಂಘವನ್ನ ಮಾಡಬೇಕು ಅನ್ನುವಂತ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ. ಇನ್ನು ವಚನ ಸಾಹಿತ್ಯದ ಬಹುಮುಖ ಆಯಾಮಗಳಿದೆ. ವಚನ ಸಾಹಿತ್ಯ ನಾವು ಕೇವಲ ಒಂದೇ ಒಂದು ವಿಷಯಕ್ಕೆ, ಈಗ ನಾನು ಪಾಯಿಂಟ್ ಮಾಡಿರ್ತಕ್ಕಂಥ 8-10 ವಿಷಯಗಳಿಗೆ ಮಾತ್ರ ಸೀಮಿತ ಅಂತ ಹೇಳಿ ತಿಳ್ಕೊಂಡ್ರು ಕೂಡ ಅದು ಅಪರಾಧ, ತಪ್ಪು. ವಚನ ಸಾಹಿತ್ಯ ಬಹುಮುಖ ಆಯಾಮಗಳನ್ನು ಹೊಂದಿದೆ. ಒಂದೇ ವಚನ ಬೇರೆ ಬೇರೆ ಅರ್ಥಗಳನ್ನು ನಮಗೆ ಕೊಡ್ತಾ ಇದೆ. ಒಂದು ವಚನವನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕೊನೆಯದಾಗಿ ನಾನು ನಿರ್ಣಯವನ್ನ ಮಂಡಿಸ್ತೇನೆ. ಈಗ ಒಂದು ವಚನ ಸಾಹಿತ್ಯದಲ್ಲಿ ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ನೋಡ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳನಿಂದಲ್ಲದೆ ದ್ವೇಷವನ್ನ ಬಲಿಂಗವು ಕಾಣಬಾರದು. ಇಲ್ಲಿ ಹಲವು ಜೀವಗಳು ಹೇಳ್ತಾ ಇದಾರೆ. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ನೋಡ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳನಿಂದಲ್ಲದೆ ದ್ವೇಷ ಬಲಿಂಗ ಕಾಣಬಾರದು. ಮುಕ್ತಿಯ ಮಾರ್ಗ ಸಕಲ ವೇದಶಾಸ್ತ್ರ ಅಲ್ಲ. ಈ ವಚನದ ಒಂದು ತಿರುಳು. ಭ್ರಾಂತಿ ಎನ್ನುವಂತ ತಾಯಿ ಸಕಲ ವೇದಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತನ್ನ ಜ್ಞಾನವೆನ್ನುವಂತ ಅಮೂಲ್ಯವಾದ ಮಗುವನ್ನ ತೊಟ್ಟಿಲಲ್ಲಿ ಹಾಕಿ ತೂಗ್ತಾ ಇದ್ದಾಳೆ. ಆ ತೊಟ್ಟಿಲು ಹಿಡಿದು ನೇಣು ಹರಿದು ಜೀವಗಳು ನಿಲ್ಬೇಕು. ಆಗ ಮಾತ್ರ ಲಿಂಗದ ವೇಶ್ವರವೆಂಬ ಲಿಂಗ ಕಾಣಲಿಕ್ಕೆ ಬರಲಿಕ್ಕೆ ಸಾಧ್ಯ. ಮುಕ್ತಿಯ ಮಾರ್ಗ ಸಕಲ ವೇದ ಶಾಸ್ತ್ರ ಅಲ್ಲ ಅನ್ನುವಂಥದ್ದು ಒಂದು ತಿರುಳು. ಇನ್ನೊಂದು, ಈ ವಚನ ಬಹಳ ದೊಡ್ಡ ದಾಖಲೆ. ಬಸವಣ್ಣನವರ ಅನುಯಾಯಿಗಳು ಶರಣ ತತ್ವವನ್ನು ತಿಳ್ಕೊಂಡವರು, ಲಿಂಗವಂತರು, ಲಿಂಗವನ್ನ ಆಯತ ಮಾಡಿಕೊಂಡವರು. ಇವರ ಪರಿಸ್ಥಿತಿ ಏನಿದೆ ಅನ್ನೋದು ಬಹಳ ಸರಳವಾಗಿ ತಿಳಿಸ್ಕೊಟ್ಟಿದೆ. ಏನಾಗ್ತದೆ, ನಾನು ಲಿಂಗವಂತ, ನಾನು ಬಸವಣ್ಣನ ಅನುಯಾಯಿ, ಬಸವಣ್ಣ ಶರಣರ ತತ್ವ ಚಿಂತನೆಯನ್ನು ಮಾಡಿಕೊಂಡವನು, ವೈಚಾರಿಕ ಪೂರ್ಣ ಬದುಕನ್ನು ನಾನು ನಡೆಸ್ತಾ ಇದ್ದೇನೆ ಅಂತ ಹೇಳಿ ತಿಳ್ಕೊಂಡವರಿಗೆ ಅವ್ರ ಪರಿಸ್ಥಿತಿ ಎಲ್ಲಿದೆ? ಅಜ್ಞಾನವೆಂಬ ತೊಟ್ಟಿಲೊಳಗಿದ್ದಾರೆ. ಅವ್ರ ಜ್ಞಾನಿಗಳು ಇರ್ಬೋದು, ಇದ್ರು ಕೂಡ ಮಲಗಿರ್ತಕ್ಕಂಥ ತೊಟ್ಟಿಲು ಅಜ್ಞಾನ, ಕಟ್ಟಿರ್ತಕ್ಕಂಥ ಹಗ್ಗ ವೇದಶಾಸ್ತ್ರ. ಮತ್ತೆ ಭ್ರಾಂತಿ ಎಂಬ ತಾಯಿ ಜೋಗುಳ ಹಾಡ್ತಾ ಇದ್ದಾಳೆ. ಈ ಜೋಗುಳ ಭ್ರಾಂತಿ ಬಿಡಬೇಕು, ತೊಟ್ಟಿಲಿಂದ ಹೊರಗೆ ಬರಬೇಕು. ಆಗ ಮಾತ್ರ ಧರ್ಮದ ಮಾನ್ಯತೆ ಸಿಗಲಿಕ್ಕೆ ಸಾಧ್ಯತೆ ಇದೆ. ಇತ್ತೀಚೆಗೆ ಲಿಂಗಾಯತ ಧರ್ಮದ ಮಾನ್ಯತೆಗಾಗಿ ಪ್ರಯತ್ನ ನಡೀತಾ ಇದೆ. ಆದರೆ ಈ ವಚನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದರ ಮೂಲಕ ನಾವು ತಿಳ್ಕೊಂಡೇವೆ ಅಂತಂದಾಗ ಮಾತ್ರ ಮಾನ್ಯತೆಯನ್ನ ಪಡಿಲಿಕ್ಕೆ ಸಾಧ್ಯ. ದ್ವೇಷರುಣಬಲಿಂಗ ಸ್ವತಂತ್ರ ಧರ್ಮ ಎನ್ನುವ
ಮಾನ್ಯತೆ. ಆ ಮಾನ್ಯತೆ ಸಿಗಬೇಕಾದ್ರೆ ಅಲ್ಲಮ ಪ್ರಭುಗಳ ಆದೇಶ ಪಾಲಿಸಬೇಕು, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಈ ತರ ಒಂದೊಂದು ವಚನಗಳು ಹಲವಾರು ಅರ್ಥಗಳನ್ನ ಕೊಡ್ತಾ ಇದ್ದೇವೆ. ಅವುಗಳನ್ನ ನಾವು ಗ್ರಹಿಸಿಕೊಳ್ಳಬೇಕು, ಅವುಗಳನ್ನ ನಾವು ಅಳವಡಿಸಿಕೊಳ್ಳಬೇಕು. ಭಾಷಣಕೋರ ಆಗಬಾರದು. ಕೆಲವೊಂದು ಪದಗಳು ಸ್ವಲ್ಪ ಹೊರಟ ಅನಿಸಿದ್ರು, ಅದಕ್ಕಾಗಿ ನಾನು ಕ್ಷಮೆಯನ್ನು ಕೇಳ್ತೇನೆ. ಆದ್ರೆ ಸ್ಪಷ್ಟವಾಗಿ ಮಾತನಾಡುವ ಸ್ಪಷ್ಟತೆಗಾಗಿ ಆ ಶಬ್ದಗಳನ್ನು ನಾನು ಉಪಯೋಗಿಸಿಕೊಂಡಿದ್ದೇನೆ. ಕೊನೆಯಲ್ಲಿ ನಾನು ನಿರ್ಣಯವನ್ನು ಹೇಳ್ತಾ ಇದ್ದೇನೆ. ನಿರ್ಣಯವನ್ನು ಮಂಡಿಸಿ ನನ್ನ ಈ ಉಪನ್ಯಾಸವನ್ನ ಮುಗಿಸ್ತೇನೆ. ಆ ನಂತರ ಚರ್ಚೆಗೆ ಅವಕಾಶ ಕೊಡಬೇಕನ್ನುವಂತ ಒಂದು ಮನವಿಯನ್ನು ನಾನು ಆಯೋಜಕರಲ್ಲಿ ಮಾಡಿಕೊಳ್ತೇನೆ. ಅಂಧಶ್ರದ್ಧೆಯನ್ನ ದೂರ ಇಡಬೇಕು, ಸ್ಪಷ್ಟತೆಯನ್ನ ಮೈಗೂಡಿಸಿಕೊಳ್ಳಬೇಕು. ಯಾವುದೇ ಒಂದು ತತ್ವವನ್ನ, ಯಾವುದೇ ಒಂದು ಸಿದ್ಧಾಂತವನ್ನ ಪ್ರಶ್ನೆ ಮಾಡದೆ ಒಪ್ಪಲೇಬಾರದು. ಅರ್ಥರಹಿತ ವೆಚ್ಚಗಳನ್ನು ನಿಲ್ಲಿಸಬೇಕು. ನಿಜ ಆಚರಣೆಗಳ ಮೂಲಕ ಮುಕ್ತಿಯ ಕಡೆಗೆ ಮುನ್ನಡೆಯಬೇಕು. ಇದು ವಚನ ಸಾಹಿತ್ಯದ ಸಮಕಾಲೀನ ಪ್ರಸ್ತುತತೆ. ವಚನ ಸಾಹಿತ್ಯ ಇದು 800 ವರ್ಷಗಳ ಹಿಂದಿನ ಹಳೆಯ ಪುರಾಣ. ಅದು ಆಗಿನ ಕಾಲಕ್ಕೆ ಸೀಮಿತ ಖಂಡಿತ ಅಲ್ಲ. ಅದು ಹಿಂದು, ಇಂದು, ಇಂದು ಎಂದೆಂದು ಮಾರ್ಗದರ್ಶನವನ್ನ ಮಾಡಬಲ್ಲಂತಹ ಸಮಕಾಲೀನ ಪ್ರಸ್ತುತತೆಯ ಅಂಶಗಳನ್ನು ಹೊಂದಿರತಕ್ಕಂಥ ನಮ್ಮೆಲ್ಲರ ಸ್ಫೂರ್ತಿಯ ಮಾರ್ಗ. ಅದಕ್ಕಾಗಿ ನಮ್ಮ ಆದರ್ಶ ಜೀವನ ಶೈಲಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ವಚನ ಸಾಹಿತ್ಯ ಇದೆ. ಮಾನವೀಯತೆಯ ನಡೆಯನ್ನ ಕಲಿಸಿರ್ತಕ್ಕಂಥದ್ದು ವಚನ ಸಾಹಿತ್ಯ ಇದೆ. ಇದುವೇ ನಮ್ಮ ಮುಕ್ತಿಗೆ ಮಾರ್ಗ ಆಗಿದೆ. ಜೀವನ ಮುಕ್ತಿಯನ್ನ ಪಡೆದುಕೊಳ್ಳಲಿಕ್ಕೆ ವಚನ ಸಾಹಿತ್ಯ ಒಂದೇ ಮಾರ್ಗ ಎನ್ನುವಂತ ಒಂದು ಅಂಶವನ್ನ ತಮ್ಮೆಲ್ಲರಿಗೆ ಮನಕ್ಕೆ ತಂದು ನನ್ನ ಒಂದೆರಡು ವಿಚಾರಗಳನ್ನ ತಮ್ಮ ಮುಂದೆ ವ್ಯಕ್ತಪಡಿಸಿ ನನ್ನ ಈ ಭಾಷಣವನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್. 900 ವರ್ಷಗಳ ಹಿಂದಿನ ಬಸವಣ್ಣನವರ ಮತ್ತು ಶಿವಶರಣರ ವಿಚಾರಧಾರೆಗಳು ಇಂದಿಗೂ ಹೇಗೆ ಪ್ರಸ್ತುತವಾಗಿದ್ದಾವೆ ಅಂತ ಹಲವಾರು ವಚನಗಳ ಮೂಲಕ ಸರ್ ಅತ್ಯಂತ ಸುಂದರವಾಗಿ, ಸರಳವಾಗಿ, ಅರ್ಥಪೂರ್ಣವಾಗಿ ವಿವರಿಸಿದ್ರು. ಧನ್ಯವಾದಗಳು. ಶರಣರು ವಚನಕಾರರಷ್ಟೇ ಅಲ್ಲ, ವಿಜ್ಞಾನಿಗಳು ಕೂಡ ಅನ್ನುವ ಮಾತಂತೂ ಅದ್ಭುತ ಸರ್. ಮತ್ತೊಮ್ಮೆ ತಮಗೆ ನಮ್ಮ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಈಗ ಸಂವಾದ ಕಾರ್ಯಕ್ರಮ ಮತ್ತು ಶರಣ ಸಮರ್ಪಣೆಯನ್ನ ಡಾಕ್ಟರ್ ವಿಜಯಕುಮಾರ್ ಕಮಾರ್ ಸರ್ ಅವರು ನಡೆಸಿಕೊಳ್ಬೇಕಂತ ಕೇಳ್ಕೊಳ್ತೀನಿ. ಅನ್ಮ್ಯೂಟ್ ಮಾಡಿ ಸರ್. ಎಸ್, ಒಂದು ಉತ್ತಮವಾದ ಉಪನ್ಯಾಸವನ್ನು ಮಂಡಿಸಿದ್ದಕ್ಕಾಗಿ ಡಾಕ್ಟರ್ ನಾಗಶೆಟ್ಟಿ ಶೆಟ್ಕಾರ್ ಬೀದರ್ ಅವರಿಗೆ ಧನ್ಯವಾದಗಳು ಹೇಳ್ತಾ ಇಂದಿನ ಸಂವಾದ ಕಾರ್ಯಕ್ರಮವನ್ನ ನಡೆಸೋಣ. ಇವತ್ತು ಹೊಸದಾಗಿ ಜಾಯ್ನ್ ಆದಂತಹ ಒಬ್ಬ ಶರಣರು ವೀರೇಶ್ ನಾಗಶಂಕರಯ್ಯನವರು. ಸರ್, ತಾವು ಮಾತಾಡಿ ಸರ್. ವೀರೇಶ್ ನಾಗಶಂಕರಯ್ಯ ಅವರು. ಓಕೆ. ಶಿವಪ್ರಕಾಶ್ ಅವರು. ಶಿವಪ್ರಕಾಶ್. ಶರಣಾರ್ಥಿಗಳು ಸರ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಗುರುಗಳೇ. ಶರಣಾರ್ಥಿ ಹೇಳಿ ಸರ್, ಕೇಳಿಸ್ತಾ ಇದೆ. ಸರ್, ತಮ್ಮ ವೇದಿಕೆಯ ಮುಖಾಂತರ ಸಾಕಷ್ಟು ಇಂಥ ಉಪನ್ಯಾಸಗಳನ್ನು ನಾವು ಈಗಾಗಲೇ ಕೇಳಿದ್ದೇವೆ. ಅಂದ್ರೆ ವಚನ ಸಾಹಿತ್ಯದ ಇಂದಿನ ಪ್ರಸ್ತುತತೆ ಬಗ್ಗೆ ಬಹಳಷ್ಟು ಶರಣರು ಅಮೋಘವಾಗಿ ಮಾತಾಡಿದ್ದಾರೆ. ಇಂದು ಕೂಡ ಮಾತಾಡಿದಂತಹ ಉಪನ್ಯಾಸಕರು ಬಹಳ ಒಳ್ಳೆಯ ರೀತಿಯಲ್ಲಿ ಶರಣ ಸಂಸ್ಕೃತಿಯ ಪ್ರಸ್ತುತಿ ಬಗ್ಗೆ ನಮಗೆ ವಿವರಿಸಿದ್ದಾರೆ. ಪ್ರಾಯಶಃ ನಾವು ಮತ್ತೆ ಮತ್ತೆ ಇದೇ ವಿಷಯದ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಇಲ್ಲಿ ಎಲ್ಲೋ ಒಂದು ಅನುಷ್ಠಾನದ ಕೊರತೆಯಾಗಿದೆ ಅಂತ ಅರ್ಥ. ಅಂದ್ರೆ ಯಾವಾಗ ಯಾವ್ದಾದ್ರು ತತ್ವಗಳ ಬಗ್ಗೆ ನಾವು ಮಾತಾಡ್ತೇವೆ ಅಂದ್ರೆ ಆ ತತ್ವಗಳ ಅನುಷ್ಠಾನತೆಯಲ್ಲಿ ಸಮಾಜ ಹಿಂದುಳಿದಿದೆ ಅಂತ ಅರ್ಥವಾಗುತ್ತೆ. ಇಲ್ಲದೆ ಹೋಗಿದ್ರೆ ಈ 900 ವರ್ಷಗಳ ನಂತರವೂ ಕೂಡ
ಶರಣರ ವಚನಗಳಲ್ಲಿರುವಂತಹ ಸಾರಗಳನ್ನ ನಾವು ಮಾತಾಡುವಂತ ಅವಶ್ಯಕತೆ ಇರಲಿಲ್ಲ. ಇದರರ್ಥ ಸಮಾಜದಲ್ಲಿ ಈ ವಚನಗಳ ಅನುಷ್ಠಾನ ಆಗಿಲ್ಲ ಅಥವಾ ಶರಣರಲ್ಲಿ ಈ ಮೌಲ್ಯಗಳನ್ನು ಇನ್ನೂ ಬೆಳೆದಿಲ್ಲ ಅನ್ನುವಂಥದ್ದ ಒಂದು ಚಿಹ್ನೆಯಾಗಿ ಇದು ತೋರುತ್ತೆ. ನೋಡಿ, ನಾವು ನಮ್ಮ ತಂದೆ ತಾಯಿಗಳು ಗಳಿಸಿದಂತಹ ಆಸ್ತಿಯನ್ನ ನಾವು ಅನುಭವಿಸ್ತೇವೆ, ಅವರ ಆಸ್ತಿಗೆ ಉತ್ತರಾಧಿಕಾರಿಗಳಾಗ್ತೇವೆ. ಆದ್ರೆ ಶರಣರು, ಬಸವಾದಿ ಶರಣರು ನಮಗೆ ಬಹಳ ದೊಡ್ಡ ಆಸ್ತಿ, ಸ್ಥಿರಾಸ್ತಿ ಆಗದೆ ಹೋಗಿದಿರಬಹುದು. ಆದರೆ ಸ್ಥಿರಾಸ್ತಿಗಿಂತ 100 ಮಡಿ ಮೌಲ್ಯಯುತವಾದಂತಹ ಒಂದು ಆಸ್ತಿಯನ್ನ ಶರಣರು ನಮಗಾಗಿ ಬಿಟ್ಟು ಹೋಗಿದ್ದಾರೆ. ಆ ಆಸ್ತಿಯನ್ನು ಅನುಭವಿಸುವಂತ, ಆ ಆಸ್ತಿಗೆ ವಾರಸುದಾರವಂತ ನಿಜವಾದ ಮನಸ್ಸು ನಮ್ಮ ಸಮಾಜದಲ್ಲಿ ಎಷ್ಟು ಜನಗಳಿಗಿದೆ? ನಾವು ಇವತ್ತು ಕೇಳಿಕೊಳ್ಳಬೇಕಾದಂತಹ ಒಂದು ಪ್ರಶ್ನೆ ಅಂದ್ರೆ, ಇಲ್ಲಿ ವಚನಗಳ ಪ್ರಸ್ತುತತೆಗಿಂತ ಹೆಚ್ಚಾಗಿ ನಾವು ಈ ವಚನಗಳನ್ನ ಹೀರ್ಲಿಕ್ಕೆ ಪ್ರಸ್ತುತರಾಗಿದ್ದೇವೆಯೇ? ನಾವು ಮಾನಸಿಕವಾಗಿ ಮನೋಭೂಮಿಕೆಯನ್ನ ಸಿದ್ಧಪಡಿಸಿಕೊಂಡಿದ್ದೇವೆಯೇ? ನಮ್ಮ ಮನಸ್ಸು ಶರಣರ ತತ್ವಗಳನ್ನ ಹೀರಿಕೊಳ್ಳಲಿಕ್ಕೆ, ಶರಣರ ತತ್ವಗಳನ್ನ ಆಸ್ವಾದಲಿಕ್ಕೆ, ಶರಣರ ತತ್ವಗಳನ್ನ ಆಚರಿಸಲಿಕ್ಕೆ ಮಾಗಿದೆಯೇ ಎನ್ನುವಂತ ಪ್ರಶ್ನೆ ಬಹಳ ಮುಖ್ಯವಾಗುತ್ತೆ. ದುರದೃಷ್ಟವಶಾತ್ ಇಂದಿನ ಸಮಾಜದ ಪರಿಸ್ಥಿತಿಯಲ್ಲಿ ಶರಣರು ಕೇವಲ ಗ್ರಂಥಗಳಲ್ಲಿ ಉಳಿದು ಹೋಗ್ಬಿಡ್ತಾರೆ, ಶರಣರು ಕೇವಲ ವಚನಗಳಲ್ಲಿ ಉಳಿದು ಹೋಗ್ಬಿಡ್ತಾರೆ. ಶರಣರ ವಚನಗಳನ್ನು ನಾವು ಹಾಡ್ತೇವೆ, ಶರಣರ ವಚನಗಳನ್ನು ಅರ್ಥೈಸ್ತೇವೆ, ಶರಣರ ವಚನಗಳಲ್ಲಿಯ ಹೊಸ ಹೊಸ ಹೊಳಗಳನ್ನ ತಮ್ಮ ವಿದ್ಯುತ್ಪೂರ್ಣವಾದಂತಹ ಸಂಶೋಧನೆಗಳಿಂದ ನಾವು ಹೊರಹಾಕ್ತೇವೆ. ಆದ್ರೆ ಅವರು ಬದುಕಿದಂತಹ ರೀತಿಯನ್ನ, ಅವರು ಬಾಳಿದಂತಹ ಒಂದು ರೀತಿಯನ್ನ ನಾವು ಅನುಸರಿಸುವ ಕಿಂಚಿತ್ತೂ ಪ್ರಯತ್ನವನ್ನು ಮಾಡೋದಿಲ್ಲ ಅನ್ನುವಂಥದ್ದು ಪ್ರಾಯಶಃ ಮತ್ತೆ ಮತ್ತೆ ನಾವು ಈ ವಿಷಯದ ಬಗ್ಗೆ ಮಾತನಾಡುವಂತಹ ಒಂದು ವಸ್ತುವೆ ನಮಗೆ ತಿಳಿಸುತ್ತೆ. ಹೀಗಾಗಿ ಇಲ್ಲಿ ನುಡಿಗಿಂತ ನಡೆ ಮುಖ್ಯವಾಗುತ್ತೆ, ಅರಿವಿಗಿಂತ ಆಚರಣೆ ಮುಖ್ಯವಾಗುತ್ತೆ. ಹಾಗಾಗಿ ನಾವು ಇಷ್ಟೆಲ್ಲ ನಾವು ಇಂತಹ ವಚನಗಳನ್ನ ನಾವು ಕೇಳಿದ್ರೂ ಕೂಡ ಇನ್ನು ಆಚರಣೆಯಲ್ಲಿ ಮೈಲುದ್ದ ದೂರ ಇದ್ದೇವೆ. ಹಾಗಾಗಿ ಇಂದು ಇಲ್ಲಿ ನಡೆಯಬೇಕಾಗಿರುವುದು ಆಚರಣೆ. ಅರಿವು ಸಾಕಷ್ಟಿದೆ, ತತ್ವಗಳ ಬಹಳ ದೊಡ್ಡ ಜ್ಞಾನ ಭಂಡಾರವೇ ನಮ್ಮ ಮಧ್ಯೆ ಇದೆ. ಆದರೆ ಅದನ್ನ ನಮ್ಮ ನಡೆಯಲ್ಲಿ ತೋರಿಸುವಂತಹ ಧೈರ್ಯವನ್ನ ನಾವಿಂದು ಮಾಡಿಲ್ಲ ಅನ್ನುವಂಥದ್ದು ಇಂದಿನ ವಸ್ತುಸ್ಥಿತಿಯಾಗಿದೆ. ಇಷ್ಟು ಮಾತುಗಳನ್ನು ಹೇಳಿಬಿಟ್ಟು ನಾನು ಅವಕಾಶ ಕೊಟ್ಟಂತಹ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣು ಶರಣಾರ್ಥಿಗಳು. ಶಿವಪ್ರಕಾಶ್ ಅವರು ವಚನ ಸಾಹಿತ್ಯದ ಬಗ್ಗೆ ಎಷ್ಟು ಆಸಕ್ತಿ ಅಂದ್ರೆ, ಅವರು ಡ್ರೈವ್ ಮಾಡ್ತಾನೆ ಕೇಳಿದ್ದಾರೆ ಹಾಗೂ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಧನ್ಯವಾದಗಳು ಸರ್. ಮುಂದೆ ಶ್ರೀಶೈಲ್ ಮಸೂತಿ ಅವರು ಜಾಯ್ನ್ ಆಗಿದ್ದಾರೆ. ಥ್ಯಾಂಕ್ ಯು ಸರ್. ಶ್ರೀಶೈಲ್ ಮಸೂತಿ ಅವರು ಮಾತಾಡ್ಬೋದಾ? ಸರ್, ಶ್ರೀಶೈಲ್ ಮಸೂತಿ ಯಾರು ಗೊತ್ತಿಲ್ಲ ನನಗೆ, ಬಟ್ ಶ್ರೀಶೈಲ್ ಮನಗುತ್ತಿ ನಾನು. ಅದೇ, ಓಕೆ, ಮಾತಾಡಿ ಸರ್. ಪ್ರಾತಸ್ಮರಣೀಯರಾಗಿರುವ ಬಸವಾದಿ ಪ್ರಮತ್ರನ ಎನ್ನ ಮನೋಮಂದಿರದಲ್ಲಿ ಒಂದರೆ ಕ್ಷಣ ಸ್ಮರಿಸಿಕೊಳ್ಳುತ್ತಾ ಎಲ್ಲ ಶರಣರಿಗೆ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸುವೆ ಬಂಧುಗಳೇ. ನಾನು ನಂದೊಂದು ಸುದೈವ ಏನಂದ್ರೆ, ವಿಜಯ್ ಕುಮಾರ್ ಕಮ್ಮಾರ್ ಸರ್ ಅವರು ಕಳಿಸ್ಕೊಡ್ತಕ್ಕಂತಹ ಜೂಮ್ ಮೀಟಿಂಗ್ ಲಿಂಕ್ ಅನ್ನ ಬಳಸ್ಕೊಂಡು ಆಗೊಮ್ಮೆ ಈಗೊಮ್ಮೆ ಯಾವಾಗಲಾದ್ರೂ ಒಮ್ಮೆ ನಾನು ಇದರಲ್ಲಿ ಏನ್ ಮಾಡಿರ್ತೀನಿ ಅಂದ್ರೆ ಜಾಯಿನ್ ಆಗಿ ಒಂದಿಷ್ಟು ಹೀರಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಇದ್ರ ಆಚೆ ನನ್ನ ವೈಯಕ್ತಿಕ ನೆಲಗಟ್ಟಿನಲ್ಲಿ ನನ್ನ ಒಂದು ಸ್ವಂತ ಅಭಿಪ್ರಾಯ ಏನಿದೆ ಅಂತಂದ್ರೆ, ಪ್ರಸ್ತುತ ದಿನಗಳಲ್ಲಿ ವಚನ ಸಾಹಿತ್ಯದ ಏನು ಪ್ರಸ್ತುತತೆ ಏನಿದೆಯಲ್ಲ ಅದು ಖಂಡಿತವಾಗಿಯೂ ಇದೆ ಅನ್ನುವಂಥದ್ದು ನನ್ನ ಅಂಬೋನ ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕೆ ಅಂತಂದ್ರೆ, ಇದೀಗ ಸರ್ ಅವ್ರು ಮಾತನಾಡಿರುವ ಹಾಗೆ ನಮ್ಮ ಅಜ್ಜ ಮುತ್ತಜ್ಜನ ಆಸ್ತಿಗೆ ನಾನು ವಾರಸ್ದಾರನಾಗ್ತೀನಿ, ಆದ್ರೆ ಶರಣ ಸಾಹಿತ್ಯಕ್ಕೆ ನಾನು ವಾರಸ್ದಾರಿಕೆಯನ್ನ ತೆಗೆದುಕೊಳ್ಳಿಕ್ಕೆ ಎಲ್ಲೋ ಹಿಂದೇಟು ಹಾಕ್ತಾ ಇದ್ದೀನಿ ಏನೋ ಗೊತ್ತಿಲ್ಲ. ಬಟ್ ನನಗೆ ಅನ್ಸ್ತಾ ಇರ್ತಕ್ಕಂಥ ಒಂದು ಅಂಶ ಏನಿದೆ ಅಂದ್ರೆ, ವಚನ ಸಾಹಿತ್ಯವೇ ಪ್ರಸ್ತುತ ಜಗತ್ತನ್ನ ಆಳ್ತಾ ಇದೆ. ಖಂಡಿತವಾಗಿಯೂ ಯಾರು ಏನೇ ಹೇಳಿ, 12ನೇ ಶತಮಾನದ ವರ್ಗರಹಿತ ವರ್ಣರಹಿತ ಆ ಸಮಾಜದಲ್ಲಿ ಸಮಾಜದ ಶರಣರಿಂದ ಹೊರಹೊಮ್ಮಿದಂತ ಸಾಹಿತ್ಯವೇ ಈಗಲೂ ಆಳ್ತಾ ಇದೆ. ಬಟ್ ಅದನ್ನ ಒಪ್ಪಿಕೊಳ್ಳಲಿಕ್ಕೆ ಎಷ್ಟೋ ಜನ ಹಿಂಜರಿಕೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಪಾಶ್ಚಿಮಾತ್ಯ ಜಗತ್ತಿಗೂ ಕೂಡ ವಚನ ಸಾಹಿತ್ಯ ಸಾಕಷ್ಟು ಪಸರಿಸ್ತಾ ಇದೆ ಅನ್ನುವಂಥದ್ದು
ನನ್ನ ಒಂದು ಅನಿಸಿಕೆ. ಮತ್ತೆ ನಾವು ಅದನ್ನ ಹೇಳುವುದರಲ್ಲಿ ಬಾಯಿ ಮಾತಿನಲ್ಲಿ ಹೇಳುವುದಕ್ಕಿಂತ ಒಂದಿಷ್ಟು ನಾವು ಅದನ್ನ ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಆಚರಿಸುವಂತದ್ದನ್ನ ಮಾಡಿದ್ರೆ ನಮ್ಮ ಮಕ್ಕಳಿಗೂ ವಚನ ಸಾಹಿತ್ಯದ ಸ್ವಾರಸ್ಯವನ್ನ ಕೊಡ್ತಾ ಹೋದ್ರೆ ಒಂದಿಷ್ಟು ನಾವು ಪ್ರಸ್ತುತತೆಯನ್ನ ಕಾಣ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಸಮಕಾಲೀನ ಪ್ರಪಂಚದಲ್ಲಿ ಅಂತ ನಾನು ಹೇಳ್ತೀನಿ ಸರ್. ನಾನು ತಡವಾಗಿ ಜಾಯಿನ್ ಆದೆ, ಎಲ್ಲೋ ಹೊರಗಡೆ ಇದ್ದದ್ರಿಂದಾಗಿ ದಯವಿಟ್ಟು ಕ್ಷಮೆಯನ್ನ ಕೋರುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಕೊಡ್ತೀನಿ. ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಕಮ್ಮಾರ್ ಸರ್ ಅವರಿಗೆ ಎಲ್ಲರಿಗೂ ಶರಣಾರ್ಥಿಗಳು. ಹಲೋ ಹಲೋ ಶರಣಾರ್ಥಿ. ಹೇಳ್ರಿ ಸರ್. ಮಸೂತ್ ಅವ್ರು ಮಾತಾಡೋದು. ಹೇಳ್ರಿ ಸರ್, ಹೇಳ್ರಿ. ಇಂದಿನ ಒಂದು ಗೂಗಲ್ ಮೀಟ್ ಅಲ್ಲಿ ಭಾಗವಹಿಸಿದ ಎಲ್ಲ ಶರಣ ಸೋದರರಿಗೆ ಶರಣಾರ್ಥಿಗಳು ಮತ್ತು ವಚನ ಸಾಹಿತ್ಯದ ಸಮಕಾಲೀನ ವಸ್ತುಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಬಹಳ ಉತ್ತಮವಾಗಿ ಮಾತನಾಡಿದಂತ ಶರಣ ಸೋದರ ನಾಗಶೆಟ್ಟಿ ಅವರಿಗೂ ಅಭಿನಂದನೆಗಳು. ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಇವತ್ತಿನ ಪರಿಸ್ಥಿತಿ ಮತ್ತು ಶರಣರು ಕೊಟ್ಟಂತಹ ವಚನ ಸಾಹಿತ್ಯ ನಾವು ಬಂಡವಾಳವಾಗಿ ಮಾಡ್ಕೊಳ್ತಾ ಇದೀವಿ, ಬದುಕಿಗೆ ಅದನ್ನ ಜೋಡಣೆ ಮಾಡ್ತಾ ಇಲ್ಲ. ವಚನ ಸಾಹಿತ್ಯದ ಮೌಲ್ಯಗಳನ್ನು ಹೇಳುವುದೇ ನಮ್ದು ಒಂದು ಬಂಡವಾಳ ಆಗ್ಬಿಟ್ಟಿದೆ. ಆದರೆ ಅದರ ಮೌಲ್ಯಗಳನ್ನ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ, ನಮ್ಮ ಬದುಕನ್ನು ಬಂಗಾರ ಮಾಡಿಕೊಳ್ಳಲಿಕ್ಕೆ ನಾವು ಪ್ರಯತ್ನಶೀಲರಾಗಿಲ್ಲ. ಈ ಒಂದು ಕೊರತೆ ಬಹಳ ಇದೆ. ಹಾಗಾಗಿ ವಚನ ಸಾಹಿತ್ಯ ಇವತ್ತು ಎಷ್ಟು ಸಂಕಷ್ಟದಲ್ಲಿದೆ. ಬೆಳೆಸುವ ಕೆಲಸವನ್ನ ಅರಿವನ್ನು ವಿಸ್ತರಿಸುವ ಕೆಲಸವನ್ನು ಮಾಡ್ಲಿಕ್ಕೆ ಹೋದಾಗೂ ಬರ್ತಕ್ಕಂಥ ಅನೇಕ ವಿರೋಧಗಳಿದ್ದಾವೆ. ಇಂಥದ ಮಧ್ಯದಲ್ಲಿ ನಾವು ವಚನ ಸಾಹಿತ್ಯ ಅರಿವು ಆಗಬೇಕು, ಆಂದೋಲನವೂ ಆಗಬೇಕು. ಇವೆರಡರ ಮೂಲಕ ವಚನ ಸಾಹಿತ್ಯದ ಅಧಿಕಾರವನ್ನು ನಾವು ಪಡೆದುಕೊಳ್ಬೇಕಾಗಿದೆ. ಅರಿವು ಆಂದೋಲನ ಎರಡೂ ಸಮವಾಗಿ ಸಾಗಿದರೆ ಮಾತ್ರ ವಚನ ಸಾಹಿತ್ಯ ಮನೆ ಮತ್ತು ಮನವನ್ನ ಮುಟ್ಲಿಕ್ಕೆ ಸಾಧ್ಯ. ಯಾಕೆಂದ್ರೆ ಅರಿವು ಆಚಾರ ಇವೆರಡು ಜ್ಞಾನ ಕ್ರಿಯೆ ಒಂದನ್ನು ಬಿಟ್ಟು ಒಂದಿಲ್ಲ. ಆದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ, ಅರಿವು ಬಂಡವಾಳವಾಗಿ ಶರಣರು ಹಾಗ್ ಮಾಡಿದ್ರು ಹೀಗ್ ಮಾಡಿದ್ರು ಅಂತ ಆ ಬಸವಣ್ಣನವರ ಹೊಗಳುವಿಕೆಯಲ್ಲೇ ಕಾಲ ಕಳೀತಾ ಇದ್ದೇವೆ. ಈ ಹೊಗಳುವಿಕೆಗೆ ಸ್ವಲ್ಪ ವಿರಾಮ ಕೊಟ್ಟು ಅವರ ವಿಚಾರಧಾರೆಗಳನ್ನ ಬದುಕಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಮತ್ತು ಇವನಾರವ ಅನ್ನುವ ನಾವುಗಳು ಎಲ್ಲರನ್ನ ಒಳಗೊಳ್ಳುವಿಕೆಯ ಕೆಲಸವನ್ನು ಮಾಡುತ್ತಿದ್ದೇವೆಯೇ, ಇದು ನಮ್ಮ ಅಂತ ಸಾಕ್ಷಿಯಾಗಿ ಪ್ರಶ್ನೆ ಮಾಡ್ಕೊಳ್ಳೋಣ. ಎಷ್ಟರ ಮಟ್ಟಿಗೆ ನಾವು ಒಳಗೊಳ್ಳುವಿಕೆ ಕೆಲಸ ಮಾಡ್ತಾ ಇದ್ದೇವೆ. ಒಂದು ಒಳ್ಳೆ ಕೆಲಸಕ್ಕೆ ಇನ್ನೊಬ್ರು ಕಾಲು ಎಳೆಯುವಂತ ಪ್ರವೃತ್ತಿ ಇವತ್ತು ಹೆಚ್ಚು ಇದೆ ಅಂತಂದ್ರೆ ಅದು ಲಿಂಗಾಯತ ಸಮಾಜದಲ್ಲಿ ಇದೆ. ಇದನ್ನು ನಾವು ಒಪ್ಕೋಬೇಕಾಗಿದೆ. ಇದಕ್ಕೆ ಮದ್ದನ್ನ ಚಿಕಿತ್ಸೆಯನ್ನು ಕಂಡುಕೊಳ್ಬೇಕಾಗಿದೆ. ಈ ನಿಸ್ವಾರ್ಥವಾದಂತ ಸೇವೆ, ಅರಿವು, ವಿಸ್ತರಣೆ ಕಾರ್ಯಕ್ರಮ ಆದಾಗ ಬದುಕು ಮಾತ್ರ ವಚನದ ಬದುಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಆಲೋಚನೆ ಮಾಡೋಣ, ಆ ಹಿನ್ನೆಲೆಯಲ್ಲಿ ವಚನ ಸಾಹಿತ್ಯ ಬೆಳೆಸೋಣ ಅಂತಕ್ಕಂಥ ಮಾತು ಹೇಳಿದ್ದಾರೆ ನಾಗಶೆಟ್ಟಿ ಅವರು. ಅದನ್ನ ನಾವು ಮುನ್ನಡೆಸ್ಕೊಂಡು ಹೋಗೋಣ ಅಂತಕ್ಕಂಥ ಆಶಾದಾಯಕವಾದ ಒಂದು ನುಡಿಯನ್ನ ತಮ್ಮಗಳಲ್ಲಿ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸೋದರಿಗೆ ಶರಣಾರ್ಥಿ. ಧನ್ಯವಾದಗಳು ಸರ್. ಈ ಇಬ್ಬರು ಶ್ರೀಶೈಲರಿಬ್ಬರು ತಮ್ಮ ಅನುಭವದ ನುಡಿಗಳಿಂದ ಉತ್ತಮವಾದಂತಹ ವಿಮರ್ಶೆಯನ್ನ ಮಾಡಿದಿರಿ. ಹೌದು ಸರ್, ಮಸೂತಿ ಸರ್, ಬಂಡವಾಳಶಾಹಿಗಳ ಯುಗದಲ್ಲಿ ಬದುಕ್ತಾ ಇದ್ದೀವಿ. ಖರ್ಚಿಗಾಗಿ ಮತ್ತು ಕುರ್ಚಿಗಾಗಿ ಎಲ್ಲವನ್ನ ಬಳಸ್ತಾ ಇರೋದು ಈಗಿನ ಕಾಲದ ಸತ್ಯತೆ. ಅದನ್ನ ಮೀರಿ ವಚನ ಸಾಹಿತ್ಯವನ್ನ ಬೆಳೆಸ್ಬೇಕನ್ನುವ ತಮ್ಮ ಕಳಕಳಿ ಹಾಗೂ ನಮ್ಮೆಲ್ಲರ ಕಳಕಳಿ ಆಗಿದೆ. ಧನ್ಯವಾದಗಳು ಮಸೂತಿ ಸರ್, ಥ್ಯಾಂಕ್ ಯು. ಈ ಇಬ್ಬರಿಗೂ ನಾನು ಒಂದು ವಿನಂತಿ ಮಾಡ್ತೀನಿ. ಶ್ರೀಶೈಲ್ ಮನಗುತ್ತಿ ಅವರು ನಮ್ಮ ವಚನ ಮಂದಾರದ ಸದಸ್ಯರು ಕೂಡ, ಹಾಗೇನೆ ಶ್ರೀಶೈಲ್ ಮಸೂತಿ ಅವರು ಅತ್ಯಂತ ಅನುಭವಿಗಳು ಮತ್ತು ಲಿಂಗಾಯತ ಚಳವಳಿಯ ಆಂದೋಲನದ ಮುಂಚೂಣಿಯಲ್ಲಿದ್ದವರು. ಈ ಇಬ್ಬರು ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಈ ಝೂಮ್ ಮೀಟಿಂಗ್ ನಲ್ಲಿ ಉಪನ್ಯಾಸ ನೀಡಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ತಾವು ಯಾವಾಗ ತಮಗೆ ಸಮಯ ಸಿಗುತ್ತೆ ಹೇಳಿ, ಆವಾಗ ಒಂದು ವಿಷಯದ ಕುರಿತು ತಾವಿಬ್ಬರು ಮಾತನಾಡಬೇಕು ಅಂತ ನನ್ನ ಅನಿಸಿಕೆ. ಸಾಧ್ಯ ಆದ್ರೆ ಒಂದೇ ದಿನ ಇಬ್ಬರದು ಒಂದು 25 ನಿಮಿಷ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ನನ್ನ ವಿನಂತಿಯನ್ನ ಮನ್ನಿಸ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಆಯ್ತು, ತಮ್ಮ ಮಾತನ್ನ ನಾವು ಆದೇಶವಾಗಿ ಸ್ವೀಕರಿಸ್ತೀನಿ. ಒಂದು ದಿವಸ ನಾನು ಯಾವತ್ತು ಫ್ರೀ ಇರ್ತೀನಿ ಹೇಳ್ತೀನಿ ಸರ್. ಸರ್ ಹೇಳಿ. ಹಾಗೇನೆ
ಕಂಟೆಂಪ್ರರಿ ಅಪ್ಲಿಕೇಶನ್ ಆಫ್ ವಚನ ಲಿಟರೇಚರ್ ಬಗ್ಗೆ, ಸಮಕಾಲೀನ ಪ್ರಸ್ತುತತೆ ಬಗ್ಗೆ ಕೂಡ ತಾವು ಮಾತನಾಡಬೇಕು. ಅದರ ಜೊತೆಗೆ ಲಿಂಗಾಯತ ಚಳುವಳಿ ಬಗ್ಗೆ ಬಹಳಷ್ಟು ಗೊಂದಲಗಳಿವೆ. ಬಹಳಷ್ಟು ಜನ ಮಾಡ್ತಾರೆ. ನಮ್ಮ ಜಿ.ಬಿ. ಪಾಟೀಲ್ ಅವರು ಮೊನ್ನೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು ಗದಗ್ನಲ್ಲಿ ಹಾಗೂ ಬೆಂಗಳೂರಲ್ಲಿ. ಆ ನಿಟ್ಟಿನಲ್ಲಿ ತಾವು ಸ್ವಲ್ಪ ಬೆಳಕನ್ನ ಚೆಲ್ಲಬೇಕು, ನಮಗೆ ಸ್ವಲ್ಪ ಎಜುಕೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮಗೆ ವಿನಂತಿ ಮಾಡ್ತಾ ಇದ್ದೀನಿ. ಇನ್ನ ನಮ್ಮ ಶ್ರೀಶೈಲ್ ಮಸೂತಿ ಅವರು ನಮ್ಮ ವೇದಿಕೆಯಲ್ಲಿ ಮಾತನಾಡಬೇಕು ಅಂತ, ನಮ್ಮ ವೇದಿಕೆ ಅನ್ನೋಕ್ಕಿಂತ ನಮ್ಮೆಲ್ಲರ ವೇದಿಕೆಯಲ್ಲಿ ಮಾತನಾಡ್ಬೇಕಂತ ನನ್ನ ಅನಿಸಿಕೆ. ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಇನ್ನೊಬ್ಬ ವಿದ್ವಾಂಸರು ನಮ್ಮ ವೇದಿಕೆಯಲ್ಲಿ ಮಾತನಾಡಿದರೆ ಪಾವಟೆ ಅಂತ, ಶಿವಕುಮಾರ್ ಪಾವಟೆ ಅಂತ. ಸರ್, ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಳಿ ಸರ್. ಶಿವಕುಮಾರ್ ಪಾವಟೆ ಅವರು. ಪಾವಟೆ ಸರ್. ಓಕೆ, ಕೇಳಿಸ್ತಾ ಇದೆಯಾ ಸರ್? ಸರ್ ಮಾತಾಡಿ ಸರ್. ಓಕೆ. ಎಲ್ಲರಿಗೂ ಶರಣಾರ್ಥಿ. ಇವತ್ತಿನ ಉಪನ್ಯಾಸ ನಾಗಶೆಟ್ಟಿ ಶೆಟ್ಕರ್ ಅವ್ರದ್ದು ತುಂಬಾ ಮಾಹಿತಿಪೂರ್ಣವಾಗಿತ್ತು. ನಾಗಶೆಟ್ಟಿ ಅವರು ನನ್ನ ತುಂಬಾ ಹಳೆಯ ಸ್ನೇಹಿತರು. ಸುಮಾರು 15-20 ವರ್ಷದಿಂದ ನಾವು ತುಂಬಾ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ, ಪರಸ್ಪರ ಭೇಟಿ ಮಾಡಿ ಸುಮಾರು ವಿಷಯಗಳನ್ನ ಚರ್ಚೆ ಮಾಡಿದ್ವಿ. ಈ ಉಪನ್ಯಾಸದ ಬಗ್ಗೆ ಆಗ್ಲೇ ನಾವು 4-5 ದಿವಸದಿಂದ ಚರ್ಚೆ ಮಾಡಿದ್ವಿ. ಹಾಗೇನೆ ಶ್ರೀಶೈಲ್ ಮಸೂತಿಯವರು ನನ್ನ ಕೊಲೀಗು, ಒಂದೇ ಕಡೆ ನಾವು ಕೆಲಸ ಮಾಡಿದ್ದೀವಿ. ತುಂಬಾ ವರ್ಷದಿಂದ ಗೊತ್ತು. ಇದೊಂದು ರೀತಿಯ ಫ್ಯಾಮಿಲಿಯರ್ ಅಟ್ಮಾಸ್ಫಿಯರ್, ಒಳ್ಳೆಯ ಒಂದು ಆತ್ಮೀಯ ಸ್ನೇಹಿತರ ಬಳಗ ಇದಾಗಿದೆ. ಸೊ ಉಪನ್ಯಾಸದ ಆಯೋಜಕರು ಮತ್ತು ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ತುಂಬಾ ಮಾಹಿತಿಪೂರ್ಣವಾಗಿತ್ತು. ಎಲ್ಲರಿಗೂ ಇನ್ನೊಂದು ಸರ್ತಿ ಶರಣಾರ್ಥಿ. ಧನ್ಯವಾದಗಳು ಸರ್. ನಂದೀಶ್ವರ್ ಅವರು ಮಾತಾಡಿ. ನಂದೀಶ್ವರ್ ಸರ್. ಶರಣಾರ್ಥಿಗಳು ಸರ್. ವೇಳೆಯ ವ್ಯತ್ಯಾಸದ ನಡುವೆ ಸ್ವಲ್ಪ ಲೇಟ್ ಆಗಿ ನಾನು ಜಾಯಿನ್ ಆದೆ. ಕಾರಣ ಇಷ್ಟೇ, ನಾನು ನಮ್ಮ ಶಿವಪ್ರಕಾಶ್ ಅನುಮತಿ ಮೇರೆಗೆ ನಾನು ಇವಾಗ ಸದ್ಯಕ್ಕೆ ಮಸ್ಕಟ್ನಲ್ಲಿದ್ದೀನಿ. ಆ ವೇಳಾ ವ್ಯತ್ಯಾಸದಲ್ಲಿ ಸ್ವಲ್ಪ ಲೇಟ್ ಆಗಿ ಬಂದೆ, ಅದಕ್ಕೆ ಕ್ಷಮೆ ಇರಲಿ. ಹಾಗೆ ನಮ್ಮ ಶೆಟ್ಟರು ಹೇಳ್ಬೇಕಾದ್ರೆ ಒಂದು ಅದ್ಭುತವಂತ ಮಾಹಿತಿಯನ್ನ ಹಂಚ್ಕೊಳ್ತಾ ಇದ್ರು. ಅಪ್ರಸ್ತುತತೆ, ವಚನ ಸಾಹಿತ್ಯದಲ್ಲಿ ಪ್ರಸ್ತುತತೆ ಅಂದ್ರೆ ಇವತ್ತಿನ ದಿನಕ್ಕೆ ಅದನ್ನ ಯಾವ ರೀತಿ ಹೊಂದ್ಕೊಳ್ಬೇಕು ಅಂತೇಳಿ ಅಷ್ಟಾವರಣದ ಬಗ್ಗೆ ಹೇಳ್ತಾ ಇದ್ರು. ಆಮೇಲೆ ಕಾಯಕದ ಬಗ್ಗೆ ಹೇಳಿದ್ರು. ನಾನು ಮಧ್ಯದಲ್ಲಿ ಬಂದಿರೋದ್ರಿಂದ ಅಲ್ಲಿಂದ ಮುಂದಿನ ಭಾಗವನ್ನ ನಾನು ಕೇಳ್ತೀನಿ, ಮತ್ತೆ ಹಿಂದಿನ ಭಾಗವನ್ನ ರೆಕಾರ್ಡೆಡ್ ಇದರಲ್ಲಿ ನಾನು ಕೇಳುವಂತ ಒಂದು ಭಾಗ್ಯ ನನ್ನದಾಗ್ಲಿ ಅಂತ ಹೇಳ್ಕೊಂತ ಇವತ್ತೇನ್ ಮಾತಾಡಿದ್ರು ಅದ್ರ ಬಗ್ಗೆನೆ ಸಿದ್ಧಗಂಗಾ ಶ್ರೀಗಳು ನಿನ್ನೆ ಮಾತಾಡಿದ್ರು. ಕಾಯಕದ ಬಗ್ಗೆ ಆಗ್ಲಿ, ನಡೆನುಡಿ ಸಿದ್ಧಾಂತದ ಬಗ್ಗೆ ಆಗ್ಲಿ, ಅರಿವು ಆಚರಣೆಯ ಬಗ್ಗೆ ಆಗ್ಲಿ, ಅದೇ ರೀತಿ ಯಾವ ರೀತಿ ನಾವು ಪ್ರಸ್ತುತತೆಯಲ್ಲಿ ನಮ್ಮ ವಚನ ಸಾಹಿತ್ಯವನ್ನ ಇವತ್ತಿನ ಕಾಲಕ್ಕೆ ಯಾವ ರೀತಿ ಅದನ್ನು ಉಪಯೋಗಿಸ್ಕೊಳ್ಬೇಕು, ಬಳಸ್ಕೊಳ್ಬೇಕು ಅನ್ನೋದನ್ನ ಅವರು ಬಹಳ ಸ್ಪಷ್ಟವಾಗಿ ಇವತ್ತು ತಾತ್ವಿಕವಾಗಿ ಅವರ ಮಂಡನೆ ಮಾಡಿದ್ದಾರೆ. ಅದನ್ನ ಆಚರಣೆಯ ಭಾಗದಲ್ಲಿ ಹಲವಾರು ಅಡೆತಡೆಗಳು ಇವತ್ತಿನ ಕಾಲಘಟ್ಟದಲ್ಲಿ ಇದೆ. ಅದನ್ನ ಹಾಗೂ ಈಗೂ ಉಳಿದಿದೆ. ಅದನ್ನ ಬೆಳೆಸ್ಕೊಂಡು ಹೋಗುವಂಥದ್ದು ನಮ್ಮ ಪ್ರವೃತ್ತಿಯಲ್ಲಿ ಬರಬೇಕು ಅನ್ನೋದು ಎಲ್ಲರ ಆಸೆ ಮತ್ತು ಇಚ್ಛೆ. ಅದನ್ನ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಆಗ್ತದೆ. ಹಾಗೆ ನಮ್ಮ ಸ್ನೇಹಿತರು ಮನಗುತ್ತಿ ಸರ್ ಹೇಳ್ದಾಗೆ ಆಲ್ರೆಡಿ ಅದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ಬೆಳೆಸುವಂಥದ್ದು ಕಮ್ಮಿ ಆಗಿದೆ, ಉಳಿಸ್ಕೊಂಡು ಬರ್ತಾ ಇದ್ದೀವಿ. ಅದನ್ನ ಹೆಚ್ಚು ಹೇಳೋದ್ರಿಂದ, 10 ಸತಿ ಹೇಳೋದ್ರಿಂದ ಅಟ್ಲೀಸ್ಟ್ 1 ಸತಿನಾರು ಕೇಳ್ಬಿಟ್ಟು ಅದನ್ನ ಮಾಡುವಂತ ಒಂದು ಪ್ರವೃತ್ತಿ ನಮ್ಮ ಜನತೆಯಲ್ಲಿ ಇದೆ. ಅದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾನು ನೋಡ್ತೀನಿ ಅನ್ನೋ ಒಂದು ಭಾವನೆನ ಇಟ್ಕೊಂಡು ಈ ಕಾರ್ಯಕ್ರಮ ನಿಜವಾಗ್ಲೂ ವಚನ ಸಾಹಿತ್ಯ ಇವತ್ತಿನ ಕಾಲಕ್ಕೆ ಹೇಗೆ ಉಪಯೋಗ ಆಗ್ತದೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಿದ್ರು. ಅದಕ್ಕೆ ನಮ್ಮ ಬಳಗಕ್ಕೂ ಹಾಗೆ ನಮ್ಮ ಸಾಹಿತಿಗಳಿಗೂ, ಶಿಕ್ಷಕರು ಅಲ್ಲ, ಅವರು ವೃತ್ತಿಯಲ್ಲಿ ಶಿಕ್ಷಕರು, ಐ ಥಿಂಕ್ ಅವರಿಗೆ ನನ್ನ ಶರಣಾರ್ಥಿಗಳನ್ನ ತಿಳಿಸ್ತೇನೆ. ಶರಣು. ಪೂರ ತಿಳ್ಕೊಂಡಾದ್ಮೇಲೆ ನನ್ನ ಅಭಿಪ್ರಾಯವನ್ನ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ನಂದೀಶ್ವರ್ ಅವರೇ.
ಈ ನಂದೀಶ್ವರ್ ಅವರು, ನಮ್ಮ ಶಿವಕುಮಾರ್ ಅವರು, ಪ್ರೀತಿ ಜವಳಗದ್ದೆ ಅಂತ ಜಾಯ್ನ್ ಆಗಿದ್ರು, ಕಾಲಾಂತರದ ಲೆಫ್ಟ್ ಆಗಿದ್ದಾರೆ. ನಿನ್ನೆ ಮೊನ್ನೆ ಎಲ್ಲ ಸಿದ್ಧಗಂಗಾ ಶ್ರೀಗಳು ಅಲ್ಲಿ ಹೋಗಿ ಆ ಬಸವ ಜಯಂತಿ ಕಾರ್ಯಕ್ರಮನ ಅದ್ಭುತವಾಗಿ ನೆರವೇರಿಸಿದ್ದಾರೆ. ಹೀಗೆ ಪ್ರಪಂಚದ ವಿವಿಧ ಭಾಗಗಳಲ್ಲಿ, ನಮ್ಮ ಅಮೆರಿಕದಲ್ಲಿ ಹರೀಶ್ ಹಿರೇಮಠ ಇದ್ದಾರೆ, ದುಬೈನಲ್ಲಿ ನಮ್ಮ ಸ್ನೇಹಿತರು ಮಾಡ್ತಾ ಇದ್ದಾರೆ, ಆಸ್ಟ್ರೇಲಿಯಾ, ಸಿಂಗಪೂರ್ ಮತ್ತು ನ್ಯೂಜಿಲೆಂಡ್ನಲ್ಲಿ ಬಹಳಷ್ಟು ಜನ ಈ ವಚನ ಸಾಹಿತ್ಯವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಮಸ್ಕಟ್ನವರು ಕೂಡ ಅತ್ಯಂತ ಶ್ರದ್ಧೆ ವಹಿಸಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ನಾವು ಇಚ್ಛೆ ಪಡ್ತೀವಿ. ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವತಿಯಿಂದ ತಾವು ಆಯೋಜನೆ ಮಾಡಿದ್ದಕ್ಕಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಥ್ಯಾಂಕ್ ಯು ನಂದೀಶ್ವರ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಪ್ರೀತಿ ಜವಳಗದ್ದಿ ಅವರಿಲ್ಲ, ರಾಜ್ಗೋಳಿ ಸರ್ ಇದ್ರೆ ಮಾತಾಡ್ಬೋದಾ? ಪ್ರಕಾಶ್ ರಾಜ್ಗೋಳಿ ಇಲ್ಲ ಅನ್ಸುತ್ತೆ. ಮತ್ತಾರಾದ್ರೂ ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಬೇಕಾದ್ರೆ ಹಂಚ್ಕೋಬಹುದು. ಇಲ್ಲಾಂದ್ರೆ ನಮ್ಮ ಕೊನೆಯದಾಗಿ ನಮ್ಮ ಸರ್ ನಾನೊಂದ್ ಸ್ವಲ್ಪ ಹೇಳ್ರಿ. ಈಗ ಸದ್ಯ ಈ ವರ್ತಮಾನದೊಳಗ ಲಿಂಗಾಯತ ಧರ್ಮದ ಮಾನ್ಯತೆ ಮತ್ತ ವಚನಗಳ ಮತ್ತ ಶರಣರ ಆದರ್ಶಗಳ ಬಗ್ಗೆ ಎಲ್ಲರಿಗೂ ತಿಳಿಸ್ಬೇಕು. ಮುಖ್ಯವಾಗಿ ಯುವ ಜನತೆಗೆ ತಿಳಿಸ್ಬೇಕಾಗಿತ್ರಿ. ಅದನ್ನ ಯಾವ ರೀತಿ ಮಾಡಬಹುದು ಅಂತ ಅದನ್ನ ಎಲ್ಲರೂ ಸ್ವಲ್ಪ ಹಿರಿಯರ ಗಮನ ಹರಿಸಿ ಆತರ ಮಾಡಿದ್ರೆ ಒಳ್ಳೇದಾಗ್ತೈತಿ ಅಂತ. ಯಾಕಂದ್ರೆ ನಾವೆಲ್ಲರೂ ಈ ಗೂಗಲ್ ಮೀಟ್ನಾಗ ನೋಡ್ರಿ, ನಾವೆಲ್ಲ ಬರೀ ಹಿರಿಯರು ಅಷ್ಟೇ ಇರ್ತೇವೆ, ಸಣ್ಣವರು ಯಾರು ಇರೋದೇ ಇಲ್ಲ. ಮೇನ್ ಅವರಿಗೆ ತಲುಪಿಸಿದ್ರೆ ನಾವು ಮುಂದಿನ ಜನ ತಲುಪಿಸಿದ್ರೆ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರ ಅಂತ ನಮ್ದು ಅಭಿಪ್ರಾಯ. ಆಮೇಲೆ ಸರ್ ಒಂದು ವಚನದ ಬಗ್ಗೆ ಹೇಳಿದ್ರಿ, ಅಲ್ಲಮ ಪ್ರಭುಗಳ ವಚನಗಳ ಬಗ್ಗೆ ಹೇಳಿದ್ರು. ಲಿಂಗಾಯತ ಧರ್ಮದ ಮಾನ್ಯತೆಗೆ ಹೋರಾಡುವಾಗ ಈ ವಚನ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ಹೇಳಿದ್ರು. ಅದು ಯಾವ ವಚನ ಅಂತ ನಂಗೆ ಅಷ್ಟು ಇದಾಗಿಲ್ಲ, ಯಾವ್ದಂತ. ಅಜ್ಞಾನವೆಂಬ ತೊಟ್ಟಿನಲ್ಲಿ ಅಜ್ಞಾನವೆಂಬ ತೊಟ್ಟಿನಲ್ಲಿ. ಓಕೆ, ಧನ್ಯವಾದಗಳು. ಕೊನೆಯದಾಗಿ ತಮ್ಮ ಅಧ್ಯಕ್ಷೀಯ ಭಾಷಣವನ್ನ ಮಾಡಬೇಕು ಅಂತ ಸರ್ಮಳ ಸಕ್ರಿಯಕ್ಕ ಅವ್ರಿಗೆ ವಿನಂತಿ ಮಾಡ್ತೇನೆ. ಅಧ್ಯಕ್ಷೀಯ ಭಾಷಣ ಅಂತಲ್ಲ, ಕೊನೆಗೆ ನಿಮ್ದು ಯಾಕೆ ಇಡೋದು ಅಂತಂದ್ರೆ ಎಲ್ಲಾ ಸೇರಿ ಒಂದು ಇದು ಮಾಡ್ತೀರಿ ಅಂತ. ಓಕೆ, ಮಾತಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ಇದುವರೆಗೂ ಎಲ್ಲ ನಮ್ಮ ಸಹೋದರರು ನಾಗಶೆಟ್ಟಿ ಅವರ ಒಂದು ಉಪನ್ಯಾಸದ ಬಗ್ಗೆ, ವಚನಗಳಲ್ಲಿ ಅವರ ಪ್ರಸ್ತುತತೆ ಬಗ್ಗೆ ಬಹಳ ಒಂದು ಸುದೀರ್ಘವಾಗಿ ಮತ್ತು ಅಷ್ಟೇ ಒಂದು ಪ್ರಸ್ತುತವಾಗಿ ಅವರು ಮಾತನಾಡಿದ್ದನ್ನ ನಾನು ಗಮನಿಸಿದೆ. ಅವರು ಒಂದ್ ಕಡೆ ಹೇಳಿದ್ರು ಸ್ವರವಚನಗಳು ಅಂತ ತಗೊಂಡ್ರು. ನನಗೆ ಸ್ವರವಚನಗಳು ಅಂತಂದ್ರೆ ಅಲ್ಲಿ ಏನೋ ಒಂಥರ ರೋಮಾಂಚನ ನನ್ಗೆ. ಅವರು ಸ್ವರವಚನಗಳು ತಗೊಂಡು ಅದಕ್ಕೆ ಷಟ್ಸ್ಥಲಗಳಕ್ಕೆ ಹೋದ್ರು. ಅವರು ಷಟ್ಸ್ಥಲಗಳ ಒಂದು ತತ್ವವನ್ನು ಹೇಳ್ತಾ ಅದನ್ನ ಸ್ವರವಚನಗಳ ಬಗ್ಗೆ ಒಂದು ವಿಸ್ತಾರವಾಗಿ ಅವರು ಮಾಹಿತಿ ಕೊಡ್ಲಿಲ್ಲ. ಯಾಕೆ ಅಂದ್ರೆ ಒಂದು ಸ್ವರವಚನಗಳು ಹೆಂಗ ಅವು ನಮ್ಮನ್ನು ಕಾಡ್ತವೆ ಅಂತಂದಾಗ, ಒಂದು ಸ್ವರದಲ್ಲಿ ವಚನಗಳಲ್ಲಿ ಬರ್ತಕ್ಕಂತಹ ಆಧ್ಯಾತ್ಮಿಕವಾದ ಮೌಖಿಕ ಹಾಡುಗಳು ಅವು ಸ್ವರವಚನಗಳು ಅಂತ ಹೇಳ್ತೇವೆ. ಯಾಕಂದ್ರೆ ಇಲ್ಲಿ ಮುಕ್ತಕ ರೂಪಕವಾದಂತಹ ಹಾಡುಗಳು ಅಂದ್ರೆ ಸ್ವರವಚನಗಳು. ಸ್ವರ ಸಹಿತವಾದ ಹಾಡುಗಳನ್ನು ಹಾಡಿ ಅವು ಸ್ವರವಚನಗಳಾಗಿ ಬಳಸಲ್ಪಡುವುದರಿಂದ ಅವು ಸ್ವರವಚನಗಳು ಅಂತಂದು ಅಲ್ಲಿ ನಾವು ಕರಿತೀವಿ. ಅಷ್ಟೇ ಅಲ್ಲ, ವಚನಕಾರರು ಒಬ್ಬ ವಾಗ್ಗೇಯಕಾರರಾಗಿ ಅಂದು ಸಂಗೀತ ಬಳಸಿದ್ದನ್ನು ಕಾಣ್ತೇವೆ. ಸಂಗೀತ ಶಾಸ್ತ್ರವನ್ನ ಅದನ್ನು ಆ ಸಮಯದಲ್ಲಿ ಗಟ್ಟಿಗೊಳಿಸತಕ್ಕಂತಹ ಪ್ರಯತ್ನ ಮಾಡಿದಂಥವರೇ ಅದು ಸ್ವರವಚನಕಾರರು ಅಂತ. 15ನೇ ಶತಮಾನದಲ್ಲಿ ಅಲ್ಲಿ ವಚನ ಧರ್ಮ ಶರಣ ಧರ್ಮ ಆಗಲು ಸಾಧ್ಯವಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಪ್ರೌಢದೇವರಾಯನ ಕಾಲದಲ್ಲಿ ವಚನಗಳನ್ನು ವೇದ ಮತ್ತು ಆಗಮಗಳ ಮಟ್ಟಕ್ಕೆ ಕೊಂಡೊಯ್ದಂತಹವರೇ ಪ್ರೌಢದೇವರಾಯರ ಸ್ವರವಚನಕಾರರು. ಶರಣ ಧರ್ಮಕ್ಕೆ ಒಂದು ಸಾಂಸ್ಥಿಕ ಒಂದು ಚೌಕಟ್ಟನ್ನು ಕಟ್ಟಿಕೊಡುವುದು ಏನಾಗಿತ್ತು ಅಂತಂದಾಗ ಆ ಕಾಲದ ಕವಿಗಳ ಆಶಯವಾಗಿತ್ತು. ಆದ್ದರಿಂದ ಆ ವಚನಗಳು ಸ್ವರವಚನಗಳಾಗಿ ಅವು ಹುಟ್ಟಿಕೊಂಡವು ಅನ್ನೋತಕ್ಕಂತಹ ಮಾಹಿತಿಯು ಸಹಿತ ಇದೆಯಂತ. ಅಲ್ಲಿ ಬಸವಣ್ಣನವರ ಒಂದು ವಚನ ಏನಿದೆಯಲ್ಲ,
ತನವ ಬೇಡಿದಡಿವೆ ಮನವ ಬೇಡಿದಡಿವೆ ಧನವ ಬೇಡಿದಡಿವೆ ನಿಮ್ಮ ಶರಣಂಗೆ ಎನಗೆ ಬೇಕೆಂಬ ಭಾವ ಮನದಲ್ಲಿ ಉಳಿದಡೆ ಘನಮಹಿಮ ನಿಮ್ಮ ಪಾದದಾಣೆ ಮನ ವಚನ ಕಾಯದಲ್ಲಿ ನೀವಲ್ಲದೆ ಮತ್ತೊಂದನ್ನು ಅರಿಯದಡೆ ಕೂಡಲ ಸಂಗಮ ದೇವ ಭವ ಘೋರಾರಣ್ಯದಲ್ಲಿ ಕಯ್ಯ ಅನ್ನತಕ್ಕಂಥ ಮಾತನ್ನು ಇಲ್ಲಿ ಬಸವಣ್ಣನವರ ಒಂದು ಆಧ್ಯಾತ್ಮ ಸಹಿತವಾದ ಸಂಗೀತದ ಒಂದು ಅಭಿವ್ಯಕ್ತತೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಒಂದು ಸಂಗೀತದಲ್ಲಿ ಏನಿರ್ತದ ಅಂತಂದಾಗ ಆಧ್ಯಾತ್ಮಿಕವಾದಂತ ಒಂದು ನಿವೇದನೆ ಒಂದು ಕಡೆಯಾದರೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನತಕ್ಕಂಥ ಒಂದು ವಿನಯವಂತಿಕೆ ಏನಿದೆಯಲ್ಲ ಸಂಗೀತದಲ್ಲಿ ನಾವು ಕಾಣ್ತೀವಿ. ಆದ್ದರಿಂದ ರಾಗ ಸಹಿತವಾದಂತಹ ಶರಣರ ಆ ಸ್ವರ ವಚನಗಳು ಸಹಿತ ಅವಾಗಿದ್ದವ. ಇಲ್ಲಿ ಕಾಣೋದೇನಂದ್ರೆ ರಾಗ ತಾಳಗಳ ಒಂದು ಸಮನ್ವಯವಾಗಿ ಹಾಡಲು ಯೋಗ್ಯವಾದಂತಹ ಒಂದು ಪದ್ಯ ಪ್ರಕಾರ ಅಂತಂದ್ರೆ ಅದು ಸ್ವರವಚನಗಳು. ಹಾಗಾಗಿ ಸ್ವರವಚನಗಳು ಹೆಚ್ಚಾಗಿ ಅವು ಜನಪದರ ತೋಂಡಿಯಾಗಿ ಹರಿದಾಡದಿರತಕ್ಕಂತಹ ನುಡಿಗಳು ಅಂತಂದು ಅವು ಸಹಿತಿದೆ. ಅದನ್ನ ಗೀತ ಅಂತ ಹೇಳ್ತಾರೆ, ವಚನ ಹಾಡು ಅಂತ ಹೇಳ್ತಾರೆ, ಸ್ವರ ಪದದ ಹಾಡು ಅಂತ ಸಹಿತ ಅಲ್ಲಿ ಹೇಳ್ತಾರೆ. ಆದ್ದರಿಂದ ಇವನ್ನ ಹೆಚ್ಚಾಗಿ ಭಾವಗೀತೆಗಳಂತೆ ವ್ಯಾಪಕವಾಗಿ ಇವುಗಳನ್ನು ಭಜನಾ ಮಾಧ್ಯಮದಲ್ಲಿ ಸಹಿತ ಹಾಡಲು ಸಾಧ್ಯವಾಗ್ತಾವ ಅನ್ನತಕ್ಕಂತಹ ಅಂಶವನ್ನು ನಾನಿಲ್ಲಿ ಸ್ಪಷ್ಟಪಡಿಸುತ್ತೇನೆ. ಹಾಗಾಗಿ ಇದುವರೆಗೆ ಶರಣರು ತಮ್ಮ ಉಪನ್ಯಾಸವನ್ನು ಬಹಳ ಒಂದು ಅಚ್ಚುಕಟ್ಟಾಗಿ ಮಾಡಿದ್ರು. ಆದ್ರೆ ಸ್ವಲ್ಪ ಒಂದು ಧ್ವನಿ ಸ್ಪಷ್ಟವಾಗಿ ಅಲ್ಲಿ ಬಹಳ ಕೇಳ್ತಾ ಇರ್ಲಿಲ್ಲ. ಅದು ಒಂದು ಸ್ವಲ್ಪ ಇದನ್ನಿಸ್ತು. ಉಳಿದೆಲ್ಲ ಒಂದು ವಿಚಾರಗಳು ಮತ್ತು ವಿವರಗಳು ಬಹಳ ವೇದಿಕೆಗೆ ಪೂರಕವಾಗಿ ಅವರು ನಮ್ಮ ಜೊತೆಗೆ ಹಂಚಿಕೊಂಡ್ರ ಅಂತ ಹೇಳ್ತಾ ವೇದಿಕೆಯ ಮುಖಾಂತರ ಅವರು ನಮ್ಮ ಒಂದು ಜೂಮ್ ಮೀಟ್ ನಲ್ಲಿ ಪಾಲ್ಗೊಂಡು ಒಂದು ಗಂಭೀರತೆಯನ್ನು ಹೆಚ್ಚಿಸಿದರು ಅನ್ನೋ ಮಾತನ್ನು ನಾನು ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಅಕ್ಕ. ಶಿವಕುಮಾರ್ ಪೌಟೆ ಅವರು ಮಾತನಾಡಿ ಸರ್. ಸರ್, ಮಾತಾಡೋದೇನಿಲ್ಲ. ಇದು ಸ್ವರವಚನಗಳ ಬಗ್ಗೆ ಮೇಡಮ್ ಹೇಳಿದ್ದು ಬಹಳ ಮಹತ್ವಪೂರ್ಣವಾದ ವಿಷಯ. ಯಾಕೆಂದ್ರೆ ಸ್ವರವಚನಗಳನ್ನ 12ನೇ ಶತಮಾನದಲ್ಲಿ ಶರಣರೇ ರಚನೆ ಮಾಡಿದ್ರು ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಇದನ್ನ ಹರಿಹರ, ರಾಘವಾಂಕ ಇವರು ತಮ್ಮ ಕೃತಿಗಳಲ್ಲಿನೇ ಸ್ಪಷ್ಟವಾಗಿ ಹೇಳ್ತಾರೆ. ಈ ಉಪನ್ಯಾಸಕ್ಕೆ ಆರಂಭ ಆಗೋದಕ್ಕಿಂತ ಮೊದಲೇ ಅದನ್ನ ನೋಡ್ತಾ ಇದ್ದೆ ನಾನು. ಇದು ಈಗ ರಾಘವಾಂಕನ ಸಿದ್ದರಾಮ ಚರಿತ್ರೆಯಲ್ಲೂ ಸಹಿತ ಸಿದ್ದರಾಮನು ವಚನಗಳನ್ನು ಮತ್ತು ಗೀತಗಳನ್ನು ಹಾಡುತ್ತಿದ್ದನು ಅಂತಾನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಹರಿಹರನ ರಗಳೆಗಳಲ್ಲಿ ಬಸವರಾಜ ದೇವರ ರಗಳೆಯಲ್ಲಿ ನೆನೆದು ಪುಳುಕಿಸುತ್ತ ಗೀತಮಂ ಪಾಡುತ್ತಂ ಮುನಿದು ಸಂಗಂಗೆ ಹೊಸ ಗೀತಮಂ ಪಾಡುತ್ತಂ ಮೂದಲಿಸಿ ಪಾಡುತ್ತಂ ಮುದ್ದಿಸುತ್ತೆ ಪಾಡುತ್ತಂ ಅಂತ ಹೀಗೆ ಸುಮಾರು ಹರಿಹರ ಅದನ್ನ ಹೇಳ್ತಾ ಹೋಗ್ತಾನೆ. ಅಂದ್ರೆ ಹಾಡ್ತಾನೆ ಇದ್ರು ಅಂತ, ವಚನಗಳನ್ನ ಹಾಡ್ತಾನೆ ಇದ್ರು ಅಂತ. ಹಾಗೆ ವಚನಗಳಲ್ಲಿ 32 ರಾಗಗಳ ಉಲ್ಲೇಖ ಇರೋದು. ಇದ್ರ ಮೇಲೆ ಡಾಕ್ಟರ್ ಸರ್ವಮಂಗಳ ಶಂಕರನ್ನವರು ಸಂಗೀತ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ರು. ಅವರು PhD ಮಾಡಿದ್ದಾರೆ. ಸ್ವರವಚನಗಳು ಒಂದು ಸಂಗೀತಾತ್ಮಕ ಅಧ್ಯಯನ. ಡಾಕ್ಟರ್ ಸರ್ವಮಂಗಳ ಶಂಕರ್. ಪ್ರಕಾಶಕರು ತರಳಬಾಳು ಜಗದ್ಗುರು ಗುರು ಬೃಹನ್ಮಠ ಸಿರಿಗೆರೆ. ಇದು ನಮ್ಮ ಸಮಾಜದವ್ರಿಗೆ ಯಾಕೆ ಇದು ಇಲ್ಲಿವರೆಗೂ ಬೆಳಕಿಗೆ ಬಂದಿಲ್ಲ ಅನ್ನೋದೇ ನನಗೆ ಆಶ್ಚರ್ಯ ಆಗುತ್ತೆ. ಸುಮಾರು 650 ಪೇಜ್ ಇದೆ ಇದು PhD ಥೀಸಿಸ್. ಸ್ವರವಚನಗಳ ಮೇಲೇನೆ ಇದೆ. ಅವರು ಅದನ್ನ PhDನೇ ಮಾಡಿದ್ದಾರೆ. ಇದರ ಇತಿಹಾಸವನ್ನೇ ಬರೆದಿದ್ದಾರೆ. 650 ಪೇಜ್ ಇರೋ PhD ಥೀಸಿಸ್ ಇದು. ಸ್ವರವಚನಗಳು ಮತ್ತು ಒಂದು ಸಂಗೀತಾತ್ಮಕ ಅಧ್ಯಯನ ಅಂತ. ಅದ್ರ ಜೊತೆಗೆ ಇನ್ನೊಂದು ಚಿಕ್ಕ ಬುಕ್ ಬರೆದಿದ್ದಾರೆ, ಸಂಗೀತ ಕ್ಷೇತ್ರಕ್ಕೆ ವಚನಕಾರರ ಕೊಡುಗೆ ಅಂತ. ಇದು ನಮ್ಮ ಶರಣ ಸಮಾಜಕ್ಕೆ ಇಲ್ಲಿವರೆಗೂ ಗೊತ್ತೇ ಇಲ್ಲ. ಸರ್ವಮಂಗಳ ಶಂಕರ್ ಅವ್ರ ಹೆಸರೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಎಂತ ಅದ್ಭುತವಾದ ಕೊಡುಗೆ ನೀಡಿದ್ದಾರೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಸಂಗೀತ ಜ್ಞಾನ ಇರೋರು ತುಂಬಾ ಕಡಿಮೆ. ಮೋಸ್ಟ್ಲಿ ಅದೇ ರೀಸನ್ ಇರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಅದಕ್ಕೆ ಇನ್ನು ಮುಂದೆ ಆದ್ರೂ ಸ್ವರವಚನಗಳು ಒಂದು ಸಂಗೀತಾತ್ಮಕ ಅಧ್ಯಯನ ಕೃತಿಯನ್ನ ಎಲ್ಲರೂ ಪರಿಶೀಲಿಸಿ ಬಹಳ ಚೆನ್ನಾಗಿದೆ. ಇದನ್ನ ಹೇಳ್ಬೇಕಾಗಿತ್ತು ಸರ್, ಅಷ್ಟೇ, ಬೇರೆ ಏನಿಲ್ಲ. ಸರ್, ಆ ಪುಸ್ತಕ ನೀವು ತೋರಿಸ್ಬೋದಾ ಇಲ್ಲಿ ನಿಮ್ಮ ಹತ್ರ ಇದ್ರೆ? ಪಾಟೆ ಸರ್. ತೋರಿಸ್ತೀನಿ ಸರ್, ಒಂದ್ ನಿಮಿಷ. ಓಕೆ, ತೋರಿಸಿ.
ಓಕೆ, ಅದ್ರಲ್ಲಿ ಅವ್ರ ನಂಬರ್ ಇದೆಯಾ ನೋಡಿ, ಲೆಟಸ್ ಕಾಂಟ್ಯಾಕ್ಟ್. ಇಲ್ಲ ಸರ್, ಮೊಬೈಲ್ ನಂಬರು ಇಲ್ಲ ನನಗೆ, ಅಲ್ಲ, ಸಿಗ್ತಾ ಇಲ್ಲ. ನನಗೆ ಆ ಪ್ರಕಾಶಕರದ್ದು ಪೇಜ್ ತೋರಿಸಿ. ಹಾ ಸರಿ ಸರ್, ಸರಿ ಸರ್. ಓಕೆ ಓಕೆ. ಇನ್ನೊಂದು ಪುಸ್ತಕ ಹೇಳಿದ್ರೆ ಅದಿದೆಯಾ? ಅದು ಇದೆ ಸರ್ ಇಲ್ಲಿ. ತೋರಿಸಿ. ತರಳಬಾಳು ಅವ್ರದ ಇಲ್ಲಿದೆ ನೋಡಿ. ಓಕೆ, ತರಳಬಾಳನ ಇದನ್ನು ಇದು ಮೋಸ್ಟ್ಲಿ ಬಸವ ಸಮಿತಿ ಬೆಂಗಳೂರು. ತೋರಿಸಿ ಅದನ್ನ. ಅಲ್ಲ, ಸರಿ ಸರ್, ಪ್ರಕಾಶಕರ ಪೇಜ್ ತೋರಿಸಿ. ಸರಿ ಸರ್. ಸರಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಇದ್ರ ಜೊತೆಗೆ ಇನ್ನೊಂದು ಇದೆ, ಬಸವ ಸಮಿತಿಯವರ ಲಿಂಗಾಯತ ಅಧ್ಯಯನ ಸಂಸ್ಥೆ ತೋಂಟದಾರ್ಯ ಸಂಸ್ಥಾನ ಮಠ ಗದಗ. ಇದು ನೋಡಿ, ಸ್ವರವಚನ ವಾಹಿನಿ ಅಂತ. ಇದರಲ್ಲಿ ಬರೀ ಸ್ವರವಚನಗಳ ಸಂಗ್ರಹ ಇದೆ. ಓಕೆ, ಅದು ಪೇಜ್ ತೋರಿಸಿ. ಸರಿ ಸರ್. ಎಸ್ ಶಿವಣ್ಣ ಅಂತ ಬರೆದಿದ್ದಾರೆ, ಗದಗಿನ ತೋಂಟದ ಸ್ವಾಮೀಜಿಗಳು ಪಬ್ಲಿಷ್ ಮಾಡಿ. ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಇದೆ. ಸರ್ ನಮಸ್ಕಾರ. ಇದು ನಿಮ್ಮ ಮಾಹಿತಿಗೆ ಬಹಳ ಧನ್ಯವಾದಗಳು. ಅದ್ರ ಬಗ್ಗೆ ನನಗ ಮಾಹಿತಿ ಇತ್ತು. ಸರ್ವಮಂಗಳ ಶಂಕರ್ ಅವರ PhD ಗ್ರಂಥ, ಅದ್ರ ಬಗ್ಗೆ ಮಾಹಿತಿ ಇತ್ತು. ಬಟ್ ಅದಕ್ಕಿಂತ ಮಿಗಿಲಾಗಿ ನಾವೆಲ್ಲ ರೆಫರ್ ಮಾಡೋದು ಎಲ್ ಬಸವರಾಜ್ ಅವರ ಶಿವದಾಸ ಗೀತಾಂಜಲಿ, ಆ ಬುಕ್ ನ ಬಹಳಷ್ಟು ರೆಫರ್ ಮಾಡ್ತೀವಿ ನಾವೆಲ್ಲ. ಅಂದ್ರೆ ಒಂದು ಸ್ಪಷ್ಟತೆ ನಮ್ಗ ಅಲ್ಲಿ ಸ್ವರವಚನಗಳ ಬಗ್ಗೆ ನಮ್ಗ ಸಿಗ್ತದ ಅನ್ನೋತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಂತಂದ್ರೆ ಬಹಳಷ್ಟು ಅದು ಬರವಣಿಗೆ ಆಗಿಲ್ಲ. ಅದ್ರ ಜನ ಸಮೂಹಕ್ಕೆ ಸ್ವರವಚನಗಳ ಬಗ್ಗೆ ನೀವು ಅಂದಂಗ ಸಂಗೀತ ಮಾಧ್ಯಮದ ಮೂಲಕ ಅದನ್ನ ಎಲ್ಲರೂ ಅರಿತುಕೊಳ್ಳಲು ಸಾಧ್ಯ ಅನ್ನೋತಕ್ಕಂತ ಅಂಶನೂ ಇದೆ. ಸಂಗೀತದ ಜ್ಞಾನದ ಕೊರತೆ ಇರ್ಬೋದು ಅನ್ನೋದು ಸಹಿತ ನಿಜ. ನೋಡೋಣ ಸರ್, ಅದ್ರ ಬಗ್ಗೆ ಮುಂದ ಏನಾದ್ರು ಸಿಕ್ಕರೆ ಅದ್ರ ಬಗ್ಗೆ ನಾವು ಮಾತಾಡೋಣ ಅಂತ. ಓಕೆ ಮೇಡಮ್. ಶಿವದಾಸ ಗೀತಾಂಜಲಿನೂ ನೋಡಿದ್ದೀನಿ, ಬಟ್ ಇದು ಹೌದು PhD ಥೀಸಿಸ್ ಅದಕ್ಕಿಂತ ಬಹಳ ಮಹತ್ವಪೂರ್ಣವಾಗಿದೆ. ಶಿವದಾಸ ಗೀತಾಂಜಲಿಯಲ್ಲಿ ಪುಸ್ತಕ ತೋರಿಸಿದ್ರಿ, ಅದು ಇನ್ನೊಂದು ತೋರಿಸೋದು. ಕುಮಾರ್ ಸರ್, ಇದೊಂದು ನೋಡಿ, ಚಿಕ್ಕ ಬುಕ್, ವೀರಣ್ಣ ರಾಜೂರು ಬರೆದಿದ್ದಾರೆ. ಹೌದು, ಇದು ಪ್ರಕಾಶನ ಪೇಜ್ ತೋರಿಸಿ. ಇದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಅವರು. ಒಂದ್ ನಿಮಿಷ ತೋರಿಸ್ತೀನಿ. ಚಿಕ್ಕ ಬುಕ್ ಇದು. ರೈಟ್. ಓಕೆ. ಥ್ಯಾಂಕ್ ಯು ಸರ್. ಓಕೆ ಸರ್. ಐ ವಿಲ್ ಟ್ರೈ ಟು ಕ್ಯಾಚ್ ಅಪ್ ಡಾಕ್ಟರ್ ಸರ್ವಮಂಗಳ ಶಂಕರ್ ಅವ್ರನ್ನ ಕರೆಸಿ ಇದ್ರ ಮೇಲೆ ಮಾತನಾಡಿಸ್ಬೇಕು ಅಂತ ಆಸೆ. ಅದಕ್ಕೆ ಇನ್ನೇನಿಲ್ಲ. ಥ್ಯಾಂಕ್ ಯು ಸರ್. ಕರೆಸಿ ಸರ್, ಆದಷ್ಟು ಬೇಗ ಕರೆಸಿ. ಎಸ್ ಸರ್. ಓಕೆ. ಶರಣಾರ್ಥಿಗಳು. ಸಂವಾದದಲ್ಲಿ ಪಾಲ್ಗೊಂಡಂತ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಶರಣಾರ್ಥಿಗಳು. ಮೇಡಮ್, ಈಗ ಶರಣು ಸಮರ್ಪಣೆ ಮಾಡ್ಬೋದಾ? ಅನುಪಮ್ ಪಾಟೀಲ್ ಅವರೇ, ಹಾ ಸರ್. ನೀವು ಹೇಳ್ಬೇಕು, ಅಂದಾಗ್ಲೇ ನಾವು ಮುಂದುವರಿತೀವಿ. ಓಕೆ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ವಚನ ಪ್ರಾರ್ಥನೆಯ ಪ್ರತಿಭೆಯಾದ ಕುಮಾರ್ ಮೌರ್ಯ ಎಚ್ಚರಿಗಾರ್ ಅವರು, ನನಗೆ ಅವ್ರ ಕಡೆಯಿಂದ ಒಂದು ಇಡೀ ಪ್ರೋಗ್ರಾಮ್ ಮಾಡಿಸ್ಬೇಕು ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಅದ್ಭುತ ಪ್ರತಿಭೆ ಅದು. ಮೊನ್ನೆ ನನ್ನ ಪುಸ್ತಕ ಗದಗ ತೋಂಟದಾರ್ಯ ಮಠದಲ್ಲಿ ಬಿಡುಗಡೆ ಆದಾಗ ಈ ಹುಡುಗ ಬಂದಿದ್ದ. ಈ ಹುಡುಗನ ಕೈಲಿ ವಚನಗಳನ್ನ ಹೇಳ್ತಿದ್ವಿ. ನಮ್ಮ ಡಾಕ್ಟರ್ ಸಿದ್ದರಾಮ ಸ್ವಾಮೀಜಿ ಅವರಂತೂ ಬಹಳ ಅಪ್ರಿಷಿಯೇಟ್ ಮಾಡಿದ್ರು ಹುಡುಗನ ಹಾವಭಾವ ಎಲ್ಲ ಅದ್ಭುತವಾಗಿತ್ತು. ಕುಮಾರ್ ಮೌರ್ಯ ಅವರು ಇವತ್ತು 4 ವಚನಗಳನ್ನ ನಮಗೆ ಪ್ರಾರ್ಥನೆ ರೂಪದಲ್ಲಿ ಸಲ್ಲಿಸಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇಂದಿನ ಉಪನ್ಯಾಸದಲ್ಲಿ ಇದಕ್ಕೆ ಏನು ನಾನು ಹೇಳ್ಬೇಕು ಅನ್ನೋದು ಅರ್ಥ ಆಗ್ತಿಲ್ಲ. ಅದಕ್ಕಿಂತ ಮುಂಚೆ ಅವ್ರು ನನಗೊಂದು 3 ಪುಸ್ತಕವನ್ನು ಕಳಿಸಿದ್ದಾರೆ. ಅದ್ರ ಬಗ್ಗೆ ನಾನು ಮಾತಾಡಿ ಶರಣ ಸಮರ್ಪಣೆ ಮಾಡ್ತೀನಿ. ಮೊದಲನೆಯ ಪುಸ್ತಕ ಫಿಲಾಸಫಿ ಆಫ್ ಲಿಂಗಾಯತ್ ರಿಲಿಜನ್ ಅಂತ. ಐ ಥಿಂಕ್ ಇಟ್ ಈಸ್ ವಿಸಿಬಲ್ ಅನ್ಸುತ್ತೆ. ಇದರಲ್ಲಿ ನನಗೆ ಬಹಳ ಖುಷಿ ಅನ್ಸಿದ್ದು ಏನಂದ್ರೆ, ಇದನ್ನ ಇವರು
ಇಂಗ್ಲಿಷ್ನಲ್ಲಿ ಬರೆದಿದ್ದಾರೆ. ಆ ಇಂಗ್ಲಿಷ್ನಲ್ಲಿ ಇರ್ತಕ್ಕಂಥದ್ದು ಪ್ರಥಮವಾಗಿ ನೀವು ನೋಡ್ಬೋದು ಇಲ್ಲಿ ಇದನ್ನ ಹಾಕಿದ್ದಾರೆ, ವಚನವನ್ನ ಕನ್ನಡದಲ್ಲಿ ಅಂದ್ರೆ ಟ್ರಾನ್ಸ್ಲಿಟ್ರೇಷನ್ ಅಂತೀವಿ, ಅದನ್ನ ಆಮೇಲೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಬಹಳ ಅದ್ಭುತವಾದಂತ ನಮ್ಮ ಲಿಂಗೈಕ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಪದೇ ಪದೇ ಹೇಳ್ತಿದ್ರು, ನಮ್ಮ ವಚನ ಸಾಹಿತ್ಯ ಕರ್ನಾಟಕ ಬಿಟ್ಟು ಬೇರೆ ಕಡೆ ಹೋಗೇ ಇಲ್ಲ, ಅದಕ್ಕಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ಈ ಒಂದು ವಚನ ಸಾಹಿತ್ಯವನ್ನ ಬರೆಯೋ ಪ್ರಯತ್ನವನ್ನು, ಆ ಪ್ರಯತ್ನದಲ್ಲಿ ನಾಗಶೆಟ್ಟಿ ಶೆಟ್ಕಾರ್ ಅವರು ಬಹಳ ಅದ್ಭುತವಾದಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ನನಗೆ ಇನ್ನೂ ಒಂದು ಬಹಳ ಅದ್ಭುತವಾಗಿ ಅನಿಸಿದ್ವು ಅಂದ್ರೆ, ಅವರು ತಮ್ಮ ಮಕ್ಕಳಿಗೆ ಸನ್ನಿಹಿತ ಮತ್ತು ಸಂಕಲ್ಪ ಅಂತ ಹೆಸರಿಟ್ಟಿದ್ದಾರೆ. ಇದರಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಹಾಕಿದ್ದಾರೆ. ಅಂದ್ರೆ ಅವ್ರಿಗೆ ವಚನ ಸಾಹಿತ್ಯದ ಬಗ್ಗೆ ಅಥವಾ ಶರಣ ಸಾಹಿತ್ಯದ ಬಗ್ಗೆ ಎಂಥ ಅದ್ಭುತವಾದಂತ ಒಂದು ಆಕರ್ಷಣೆ ಏನು ಇದೆ ಅನ್ನತಕ್ಕಂಥ ಒಂದು ಮಾತನ್ನ ಇಲ್ಲಿ ನಾವು ಹೇಳಬೇಕು. ಅದಕ್ಕಾಗಿ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸಬೇಕು. ಎರಡನೇ ಪುಸ್ತಕ ಕಮ್ಯುನಿಟಿ ಹಾರ್ಮನಿ, ಲಿಂಗಾಯತ್ ರಿಲಿಜನ್ ಅಂಡ್ ಅದರ್ ಆರ್ಟಿಕಲ್ಸ್ ಅಂತಕ್ಕಂಥ ಇನ್ನೊಂದು ಪುಸ್ತಕ. ಮೋಸ್ಟ್ ಪ್ರಾಬಬ್ಲಿ ಇದು ಎಂಫಿಲ್ ಥೀಸಿಸ್ ಅನ್ಸುತ್ತೆ ಇವ್ರದ್ದು. ಇದರಲ್ಲಿ ಅವ್ರು ಎಷ್ಟು ವಿವಿಧ ಆಯಾಮಗಳನ್ನ ತೋರಿಸಿದ್ರೆ, ಡೆವಲಪ್ಮೆಂಟ್ ಆಫ್ ವೆಬ್ ಯೂಸ್ ಅಂತ ಹಾಕಿದ್ದಾರೆ. ನನಗೆ ಅನ್ಸಿದ ಮಟ್ಟಿಗೆ ಇವರು ಲಿಂಗಾಯತ್ ರಿಲಿಜನ್.com ಅಂತಕ್ಕಂಥ ವೆಬ್ ಪೇಜಸ್ ಅನ್ನ ಮಾಡಿದ್ದಾರೆ. ಅದರಲ್ಲಿ 400 ಪುಟಗಳ ಒಂದು ಸಾಹಿತ್ಯ ಸೇವೆ ಇದೆ, ವಚನ ಸಾಹಿತ್ಯ ಸೇವೆ ಇದೆ. ಅದರಲ್ಲಿ 6ನೇ ಅಧ್ಯಾಯ ಕನ್ಸಿ ಡೆವಲಪ್ಮೆಂಟ್ ಆಫ್ ವೆಬ್ ಯೂಸ್ ಅಂತ. ಇದರಲ್ಲಿ ಅಂತರ್ಜಾಲ ಮಾಹಿತಿಗಾಗಿ ಎಷ್ಟು ಅದ್ಭುತವಾದಂತ ಕೆಲಸ ಆಗ್ತದೆ ಅಂತ ಅಂದ್ರೆ, ಇನ್ ಎ ಸಿಂಗಲ್ ಟಚ್ ಆಫ್ ಎ ಫಿಂಗರ್ ಯು ಕ್ಯಾನ್ ರೀಚ್ ದಿ ಹೋಲ್ ವರ್ಲ್ಡ್ ಅಂತಕ್ಕಂಥ ಮಾತನ್ನ ಇದರಲ್ಲಿ ಬರೆದಿದ್ದಾರೆ. ಇನ್ನು 10ನೇ ಅಧ್ಯಾಯದಲ್ಲಿ ಇವರು ಗ್ಲೋಬಲೈಸೇಷನ್ ಇಸ್ ಅನ್ ಆಪರ್ಚುನಿಟಿ ಅಂತ, ಗ್ಲೋಬಲೈಸೇಷನ್ ಆಫ್ ದಿ ಆಪರ್ಚುನಿಟಿ ಅಂತಕ್ಕಂಥದ್ದನ್ನು ಬರೆದಿದ್ದಾರೆ. ಒಟ್ಟಾರೆ ಈ ಕಮ್ಯುನಲ್ ಹಾರ್ಮನಿ ಅಂಡ್ ಲಿಂಗಾಯತ್ ರಿಲಿಜನ್ ಬಗ್ಗೆ ಬಹಳ ಅದ್ಭುತವಾದಂತ ಒಂದು ಚಿಂತನೆಯನ್ನ ಇಂಗ್ಲಿಷ್ ನಲ್ಲಿ ಮಂಡಿಸಿದ್ದಾರೆ. ಇನ್ನ ಕೊನೆಯದಾಗಿ ಇವ್ರದ್ದು PhD ಥೀಸಿಸ್ ಯೂನಿವರ್ಸಲೈಸೇಷನ್ ಆಫ್ ಲಿಂಗಾಯತ್ ರಿಲಿಜನ್ ಅಂತ. ಎಷ್ಟು ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ ಅಂದ್ರೆ, ಇದರಲ್ಲೂ ಕೂಡ ನೀವು ನೋಡ್ಬೋದು, ಇದರಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ 3 ಭಾಷೆಗಳ ಲೇಖನಗಳನ್ನ ಒಟ್ಟು ಕ್ರೋಢೀಕರಣ ಮಾಡಿದ್ದಾರೆ. ಶ್ರೀಮತಿ ರೇಖಾ ಕೋಟೂರನವರು, ಧಾರವಾಡದವರು, ಇದರಲ್ಲಿ ಹಿಂದಿನಲ್ಲಿ ಲೇಖನವನ್ನು ಬರೆದಿದ್ದಾರೆ. ಬಹಳ ಪ್ರಶಂಸನೀಯ ಕೆಲಸ ಅನ್ನೋದು, ಅದ್ಭುತವಾದಂತ ಒಂದು ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ. ಸರ್, ಒಂದು 5 ನಿಮಿಷ ಬಿಟ್ಟು ಮಾತಾಡ್ತೀನಿ. ಬಹಳ ಅದ್ಭುತವಾದಂತ ಒಂದು ಕೆಲಸವನ್ನ ನಮ್ಮ ಶೆಟ್ಕಾರ್ ಸರ್ ಮಾಡಿದ್ದಾರೆ. ಅದರಲ್ಲೂ ಇಂಗ್ಲಿಷ್ ಭಾಷೆಯಲ್ಲಿ ವಚನ ಸಾಹಿತ್ಯವನ್ನ ಬರೆಯೋದಿದೆಯಲ್ಲ, ಇಟ್ಸ್ ಅ ಹರಿಕೇನ್ ಟಾಸ್ಕ್ ಅಂತ ಕೆಲಸವನ್ನ ಅದ್ಭುತವಾದಂತ ರೀತಿಯಲ್ಲಿ ಶೆಟ್ಕಾರ್ ಸರ್ ಅವರು ಮಾಡಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ಈ ಕೆಲಸಕ್ಕಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು. ಇನ್ನ ಈ ಉಪನ್ಯಾಸದ ಕುರಿತು ಮಾತನಾಡೋದಾದ್ರೆ, ಷಡ್ಸಲ ಸ್ವರವಚನ ಇಂದ ವಿವಿಧ ಪ್ರಕಾರಗಳಲ್ಲಿ ವಚನಗಳನ್ನ ನಾವು ಗುರುತಿಸಿದ್ದನ್ನ ಅವರು ಅದರಿಂದ ಶುರು ಮಾಡಿದ್ರು. ವಚನ ಸಾಹಿತ್ಯದಲ್ಲಿ ಏನಿಲ್ಲ ಅನ್ನೋದನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ, ಈಚ್ ಅಂಡ್ ಎವ್ರಿಥಿಂಗ್ ವಿ ಕ್ಯಾನ್ ಗಿವ್ ದಿ ಸೊಲ್ಯೂಷನ್ ಅಂತ ಮಾತನ್ನ ಇಲ್ಲಿ ಹೇಳಿದ್ರು. ವೈವಿಧ್ಯಮಯ ಆಯಾಮಗಳ ಒಂದು ಗುಚ್ಛ ಈ ವಚನ ಸಾಹಿತ್ಯ ಅನ್ನೋದನ್ನ ನಾವು ಅರ್ಥ ಮಾಡಬೇಕು. ಇದರಲ್ಲಿ ಹಲವಾರು ಡಿವಿಷನ್ಗಳನ್ನ ಅವರು ಮಾಡಿದ್ರು. ಜೀವನದ ಅರ್ಥ, ದೇವರ ಸ್ವರೂಪ, ವ್ಯಕ್ತಿತ್ವ ವಿಕಸನ, ಇದು ಬಹಳ ಅದ್ಭುತವಾದಂತ ಒಂದು ಅಧ್ಯಾಯ. ಇಟ್ಸ್ ಸಾಗರದಷ್ಟು ಆಳವಾಗಿರ್ತಕ್ಕಂಥ ಈ ವ್ಯಕ್ತಿತ್ವ ವಿಕಸನ ವಚನ ಸಾಹಿತ್ಯದ ಮೂಲಕ ಹೇಳಿದ್ರು. ಅದರಲ್ಲಿ ಮನೆಯೊಳಗನ ಕಿಚ್ಚು, ನಾವೆಲ್ಲರೂ ಅಲೌಕಿಕವಾಗಿ ನೋಡೋದಿಲ್ಲ, ಆದ್ರೆ ಇದರಲ್ಲಿ ಅವರು ತಾವು ಅಲೌಕಿಕವಾಗಿ ಹಾಗೂ ಲೌಕಿಕವಾಗಿ ಎರಡರಲ್ಲೂ ಈ ವ್ಯಕ್ತಿತ್ವ ವಿಕಸನ ಹೇಗೆ ಕೆಲಸ ಮಾಡೋದನ್ನ ಅಂತ ವಿಷಯವನ್ನ ಹೇಳಿದ್ರಿ. ಇನ್ನ ವೈಜ್ಞಾನಿಕವಾಗಿ ನ್ಯೂಟನ್ಸ್ ಲಾ, 2 ಲಾಗಳನ್ನ ತಾವು ಇಲ್ಲಿ, ಅಂದ್ರೆ ಕನ್ಸರ್ವೇಷನ್ ಆಫ್ ಎನರ್ಜಿ, ಇದು ಇಟ್ ಈಸ್ ವೆರಿ ವೆರಿ ಪಾಪ್ಯುಲರ್ ಲಾ. ಶಕ್ತಿಯ ಪರಿವರ್ತನೆ ಇದೆಯಲ್ಲ, ಇದನ್ನ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಆ ಒಂದು ವಚನ ಮೂಲಕ ಕಟ್ಕೊಟ್ರಿ ಸರ್, ಧನ್ಯವಾದಗಳು. ಬತ್ತೀಸ ರಾಘವ ಹಾಡಿರೆಯ ಪಾಡಿರಿ, ಇದ್ರ ಬಗ್ಗೆ ವಿಸ್ತೃತವಾದ ಒಂದು ಚರ್ಚೆ ಆಯ್ತು. ಸಂಗೀತ ಕ್ಷೇತ್ರಕ್ಕೆ ವಚನಕಾರರ ಕೊಡುಗೆ ಬಹಳ ಅದ್ಭುತವಾಗಿದೆ ಅಂತಕ್ಕಂಥದ್ದು. ಆ ಪುಸ್ತಕವನ್ನ ನಾವೆಲ್ಲರೂ ನೋಡೋಣ. ಈ 3 ಪುಸ್ತಕಗಳನ್ನ ನಾಗಶೆಟ್ಟಿ ಶೆಟ್ಕಾರ್ ಅವರು ಬೇಕಂದ್ರೆ ತಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ತರಿಸ್ಕೋಬಹುದು. ಇದು ನನಗೆ ಹೊಸ ವಿಷಯ. ಸರ್ವಗಳ ಶಂಕರ್ ಅವರು ಈ ವಿಷಯವನ್ನ
ಬರೆದಿರೋದು ಇವತ್ತು ಗೊತ್ತಾಯ್ತು. ಹಾಗಾಗಿ ಪಾವಟೆ ಸರ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅರ್ಥಶಾಸ್ತ್ರ ಇಟ್ಸ್ ಅ ವೆರಿ ಡಿಫರೆಂಟ್ ಡಿವಿಷನ್ಸ್ ಆಫ್ ಅರ್ಥಶಾಸ್ತ್ರವನ್ನ ವಚನಗಳಲ್ಲಿ ಹೇಳಿದೆ. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಲ್ಲಿ ಅರ್ಥಶಾಸ್ತ್ರ ಹೇಗೆ ವರ್ಕ್ ಮಾಡ್ತದೆ ಅನ್ನತಕ್ಕಂಥದ್ದನ್ನ ವಚನಗಳ ಮೂಲಕ ಕಟ್ಕೊಟ್ರಿ ಸರ್. ನಾಗಶೆಟ್ಟಿ ಶೆಟ್ಕರ್ ಬಹಳ ಸುಂದರವಾದ ನಿರೂಪಣೆಯನ್ನ ತಾವು ಮಾಡಿದ್ರಿ. ಕೊನೆಯದಾಗಿ ಅಜ್ಞಾನವೆಂಬ ತೊಟ್ಟಿಲಲ್ಲಿ ಅಂತಕ್ಕಂಥದ್ದು ಈ ವಚನ ಸಾಹಿತ್ಯದ ಸಮಕಾಲೀನ ಪ್ರಸ್ತುತಿಗೆ ಟ್ಯಾಗ್ ಲೈನ್ ಅಂತ ನನಗೆ ಅನಿಸ್ತದೆ. ಇನ್ನ ಒಟ್ಟು 11 ವಚನಗಳ ಮೂಲಕ ಈ ಪ್ರಸ್ತುತಿನ ಕಟ್ಕೊಟ್ಟದಕ್ಕಾಗಿ ತಮಗೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಇಂದಿನ ಸಂವಾದ ಬಹಳ ವಿಚಾರಪೂರ್ಣ ಹಾಗೂ ನಮಗೆ ಚಿಂತನೆ ಹಸ್ತಕ್ಕಂಥ ಒಂದು ಚಿಂತನೆ ಆಗಿತ್ತು. ಶಿವಪ್ರಕಾಶ್ ಮಸ್ಕಟ್ ಅವರು ಅಪ್ಲಿಕೇಶನ್ ಆಫ್ ವಚನ ಲಿಟ್ರೇಚರ್ ಅನ್ನೋದನ್ನ ನಾವು ಮರ್ತು ಬಿಡ್ತೀವಿ ಅನ್ನೋದಕ್ಕಂತ ಮಾತನ್ನು ಹೇಳಿದ್ರು. ಇನ್ನ ನಾನು ಆವಾಗಲೇ ಹೇಳ್ದಂಗೆ ಶ್ರೀಶೈಲ್ ಮಲಗುತ್ತಿ ಹಾಗೂ ಶ್ರೀಶೈಲ್ ಮಸೂತಿ ಸರ್ ಅವರು ಸುಂದರವಾಗಿ ತಮ್ಮ ಅಭಿಪ್ರಾಯನ ಮುಗಿಸಿದ್ರು. ಶಿವಕುಮಾರ್ ಪಾವಟೆ ಅವರು ಹೊಸ ಡಿವಿಷನ್ ಅನ್ನ ಹೊಸ ಅಧ್ಯಾಯವನ್ನು ತೆರೆದ್ರು ಅಂತ ನಮಗೆ ಅನ್ಸುತ್ತೆ. ನಂದೀಶ್ವರ್ ಅವರು ಮಸ್ಕಟ್ನಿಂದ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯನ ಹಂಚಿಕೊಂಡದಕ್ಕಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂಥ ವಚನ ಸಾಹಿತ್ಯದಲ್ಲಿ ಬಹಳಷ್ಟು ಆಸಕ್ತಿ ಇರುವಂತ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ ಪಾಟೀಲ್ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ವಾರ 24ನೇ ತಾರೀಕು ನನಗೆ ಅತ್ಯಂತ ತುರ್ತು ಕೆಲಸದ ಒಂದು ಚುನಾವಣೆ ಇರೋದ್ರಿಂದ 24ನೇ ತಾರೀಕು ನನಗೆ ಪಾಲ್ಗೊಳ್ಳಲಾಗಲ್ಲ. ಹಾಗಾಗಿ 31ನೇ ತಾರೀಕು ಅದನ್ನ ಮುಂದೂಡೋಣ. 31ನೇ ತಾರೀಕು ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು ವೈರಾಗ್ಯನಿಧಿ ಅಕ್ಕಮಹಾದೇವಿಯವರ ವಚನಗಳಲ್ಲಿ ಬಸವ ದರ್ಶನ ಅವರೇ ಹಾಕಿಕೊಟ್ಟಂತಹ ಒಂದು ಪಂಥ. ಇದ್ರ ಬಗ್ಗೆ ಅಲ್ಲಂ ಪ್ರಭುಗಳ ವಚನಗಳಲ್ಲಿ ಬಸವ ದರ್ಶನ ಹೇಗಾಯ್ತು, ಬೇರೆ ಬೇರೆ ಶರಣರ ವಚನಗಳಲ್ಲಿ ಬಸವ ದರ್ಶನ ನಾವು ಹೇಗೆ ನೋಡ್ಬೇಕು ಅಂತಕ್ಕಂಥದ್ದನ್ನ ಆ ಟಾಪಿಕ್ ಅನ್ನ ಅವ್ರು ತೆರೆದಿದ್ದಾರೆ. ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು ಅಕ್ಕಮಹಾದೇವಿ ವಚನಗಳಲ್ಲಿ ಬಸವ ದರ್ಶನ ಅಂತಕ್ಕಂಥ ವಿಷಯದ ಕುರಿತು ಮಾತನಾಡಿದ್ದಾರೆ. 31ನೇ ತಾರೀಕು ನಾವೆಲ್ಲರೂ ಸೇರಿ ಹೀಗೆ ವಚನ ಸಾಹಿತ್ಯದ ತೇರನ್ನ ಎಳೆಯೋಣ ಅಂತ ಹೇಳ್ತಾ ನನ್ನ ಶರಣ ಸಮರ್ಪಣೆಗೆ ವಿರಾಮವನ್ನು ಹೇಳ್ತೀನಿ. ಅನುಪಮ್ ಪಾಟೀಲ್ ಅವರೇ, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಹಾ ಸರ್, ಈಗ ಇನ್ನೊಂದು ಹೇಳ್ಬೇಕಂತ ಮಾಡಿದ್ದೀರಿ ಸರ್. ಇವರು ಶೆಟ್ಕರ್ ಅವ್ರು ಬರ್ದಿದ್ದ ಕಂಪ್ಯಾರಿಸನ್ ಆಫ್ ಲಿಂಗಾಯತಿಸಮ್ ಅಂಡ್ ಹಿಂದೂಯಿಸಮ್ ಬುಕ್, ಅದು ಇಂಗ್ಲಿಷ್ ಒಳಗೆ ಐತೇನ್ರಿ? ಹೌದ್ರಿ, ಇಂಗ್ಲಿಷ್ ಒಳಗೆ ಐತಿ. ಅದನ್ನ ಕನ್ನಡ ಕಂಡ್ರೆ ಎಲ್ಲಾರು ಈ ವಿಷಯ ಎಲ್ಲಾರು ಅರ್ಥಕೊಳ್ಳೋದು ಬಹಳ ಮುಖ್ಯ. ಇವು ಅದಕ್ಕೆ ಕನ್ನಡ ಮಾಡಿ ಎಲ್ಲಾ ಪ್ರಚಾರ ಮಾಡಿದ್ರೆ ಬಹಳ ಒಳ್ಳೇದು, ಎಲ್ಲರಿಗೂ ಅರ್ಥ ಆಗುತ್ತೆ ಅಂತಂದು ನನ್ನ ಅನಿಸಿಕೆ. ಪ್ರಯತ್ನ ಮಾಡ್ರಿ. ಆಮೇಲೆ PhD ಪ್ರಬಂಧನೂ ಹಂಗೈತ್ರಿ ಸರ್. ಕಂಪ್ಯಾರಿಸನ್ ಆಫ್ ಲಿಂಗಾಯತ ರಿಲಿಜನ್ ವಿತ್ ಮೇಜರ್ ರಿಲಿಜನ್ಸ್ ಫಾಲೋಡ್ ಬೈ ಇಂಡಿಯಾ. ಇವೆರಡು ಎಲ್ಲಾರು ಅರ್ಥಕೊಳ್ಳಾಕ ಬೇಕ್ರಿ, ನಮ್ ಲಿಂಗಾಯತರು ಎಲ್ಲಾರು ಅದನ್ನ. ಟ್ರೈ ಟು ಟ್ರಾನ್ಸ್ಲೇಟ್ ಕೊನೆಯದಾಗಿ ಹೇಳ್ರಿ ಸರ್. ನಾಗಶೆಟ್ಟಿ ಅವರ ಒಂದು ಪ್ರಿನ್ಸಿಪಲ್ ಏನಂದ್ರೆ ಕನ್ನಡದಲ್ಲಿ ಓದೋದು, ಇಂಗ್ಲಿಷ್ ಅಲ್ಲಿ ಬರೆಯೋದು. ಅದಕ್ಕೊಂದು ಕಾರಣ ಇದೆ ಸರ್. ಏನಂತಂದ್ರೆ ಇಂಗ್ಲಿಷ್ ಪ್ರಪಂಚದ ಬಹುಸಂಖ್ಯೆಯ ಜನರಿಗೆ ಅರ್ಥ ಆಗುವಂತ ಭಾಷೆ. ಹೀಗಾಗಿ ಏನೇ ಬರೆದ್ರು ಇಂಗ್ಲಿಷ್ ನಲ್ಲಿ ಬರೀಬೇಕು. ಬಹುತೇಕ ಎಲ್ಲ ನಮ್ಮ ದೇಶದ ನಮ್ಮ ಕನ್ನಡಿಗರು ಬಿಟ್ಟು ಉಳಿದವರಿಗೂ ಕೂಡ ಎಲ್ಲ ನಮ್ಮ ಸಿದ್ಧಾಂತಗಳು, ಅರ್ಥಗಳು, ವ್ಯಾಪ್ತಿಗಳು ಸಿಗ್ಲಿ ಅನ್ನುವಂತ ಒಂದು ಕಳಕಳಿ. ಹೀಗಾಗಿ ನಾವು ಭಾಷಣ ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ ಹೊರತು ಲೇಖನ ಇದ್ರೆ ಇಂಗ್ಲಿಷ್ ಅಂತ ನಂದೊಂದು ಹಠ. ಹೌದು ಸರ್, ನಾನು ಆಗ್ಲೇ ಹೇಳಿದಾಗೆ ಗದಗ ಶ್ರೀಗಳು ಲಿಂಗೈಕ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರು ಅದನ್ನೇ ಹೇಳ್ತಿದ್ರು, ನಮ್ಮ ವಚನ ಸಾಹಿತ್ಯ ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋಗಿಲ್ಲ, ಹಾಗಾಗಿ ಇಂಗ್ಲಿಷ್ ಬರೆದ್ರೆ ಬೇರೆದವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಿದ್ರು. ಇನ್ನೂ ಒಂದು ವಿಷಯ ನಾನು ಹೇಳ್ತೀನಿ. ಒಂದು ನಮ್ಮ ಸಹೋದರ, ನಮ್ಮ ದೊಡ್ಡಮ್ಮನ ಮಗ ಶಿವಶಂಕರ್ ಚರಲ್ ಅಂತ ಇದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್. ನಾವಿಬ್ರು ಸೇರ್ಕೊಂಡು ಒಂದು ವೆಬ್ಸೈಟ್ ಮಾಡಿದ್ದೀವಿ, www.lingayatreligion.com ಅಂತ. ಈ ವೆಬ್ಸೈಟ್ ಅಲ್ಲಿ ಸುಮಾರು 400 ಪುಟಗಳ ಮಾಹಿತಿ ಇದೆ. ಎಲ್ಲ ಶರಣರ ಭಾವಚಿತ್ರಗಳಿದೆ. ಅದರಲ್ಲಿ ಸಾಕಷ್ಟು ವಿಷಯಗಳನ್ನ ನಾವು ಪಬ್ಲಿಷ್ ಮಾಡಿದೀವಿ. ಎನಿಬಡಿ ಕ್ಯಾನ್ ಡೌನ್ಲೋಡ್ ಎನಿಥಿಂಗ್ ಫ್ರಮ್ ಎನಿವೇರ್. ಯಾವುದಕ್ಕೂ ನಾವು ಅಲ್ಲಿ ಕಾಪಿರೈಟ್ ಇಟ್ಟಿಲ್ಲ.
ಅವ್ರು ನಮಗೇನು ಅನುಮತಿಯನ್ನು ಕೂಡ ಕೇಳುವ ಅವಶ್ಯಕತೆ ಇಲ್ಲ. ನೇರವಾಗಿ ಡೌನ್ಲೋಡ್ ಮಾಡ್ಕೋಬಹುದು, ವಿಷಯಗಳನ್ನ ತಿಳ್ಕೊಬಹುದು. ನಂದು ಒಂದು ವಿಷಯ ಏನಂತಂದ್ರೆ, ನಾವು ಬರೆಯೋದು ಬಹುಸಂಖ್ಯಾತರಿಗೆ ಅರ್ಥ ಆಗ್ಲಿ, ನಮ್ಮವರಿಗೆ ಅರ್ಥ ಆಗಿರ್ತಕ್ಕಂಥ ಭಾಷೆ ನಾವು ಕನ್ನಡ ಮಾತಾಡ್ತೀವಿ, ಓದ್ತೀವಿ, ಅರ್ಥ ಮಾಡ್ಕೋತೀವಿ. ತಿಳಿಲಾರ್ದಂತ ಪ್ರದೇಶ ಈಗ ಭಾರತದಲ್ಲಿಯೂ ಕೂಡ ಇಂಗ್ಲಿಷ್ ಬರೆದಾಗ ಎಲ್ಲಾ ರಾಜ್ಯದ ಜನರಿಗೆ ತಿಳಿಬಹುದು, ಹಿಂದಿ ಬರೆದ್ರೆ ಜಾಸ್ತಿ ಜನ ತಿಳಿಬಹುದು. ಆದ್ರೆ ಅದಕ್ಕಿಂತ ಜಾಸ್ತಿ ಇಂಗ್ಲಿಷ್ ಪ್ಯಾನ್ ಇಂಡಿಯನ್ ರೀಚ್ ಆಗ್ತಕ್ಕಂಥ ಭಾಷೆ ಇಂಗ್ಲಿಷ್ ಅಂತ ಇರೋದ್ರಿಂದ, ಮತ್ತೆ ನಾವು ವೆಬ್ಸೈಟ್ ಅಲ್ಲಿ ನೋಡ್ತಾ ಇದ್ದೇವೆ ಪ್ರತಿಕ್ರಿಯೆ, ಬೇರೆ ದೇಶಗಳಲ್ಲಿ ಜಾಸ್ತಿ ಪ್ರತಿಕ್ರಿಯೆ ಇದೆ. ಹೀಗಾಗಿ ಇಂಗ್ಲಿಷ್ ನಲ್ಲಿ ಮುಂದುವರಿಬೇಕು ಅನ್ನೋದು ನನ್ನೊಂದು ಇದು ನಿರ್ಧಾರ. ಓಕೆ, ಥ್ಯಾಂಕ್ ಯು ಸರ್. lingayatreligion.com ಶರಣಾರ್ಥಿ ವಿಜಯ್ ಕುಮಾರ್ ಸರ್ಗೆ ಒಂದ್ ನಿಮಿಷ ಬಂದೆ, ನಿನ್ನೆ ನಡೆದ ಒಂದ್ ನಿಮಿಷ ಬಂದೆ. ಈ www.lingayatreligion.com ಅಲ್ಲಿ ಒಟ್ಟು 5 ಭಾಷೆಗಳಲ್ಲಿ ಅದನ್ನ ಅವರು ಪ್ರಸ್ತುತ ಮಾಡಿದ್ದಾರೆ. ಅದು lingayatreligion.com ನ ಒಂದು ಹೆಗ್ಗಳಿಕೆ ಅಂತ ನನ್ನ ಮರ್ಸಿನ್ ಟುವೆಲ್ ಟ್ರಾನ್ಸ್ಲೇಷನ್ ಮುಖಾಂತರ ಭಾಷಾಂತರ ಮಾಡಲಾಗಿದೆ. ಟೆಕ್ನಾಲಜಿಯನ್ನು ಉಪಯೋಗ ಮಾಡ್ಕೊಂಡು ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಎಲ್ಲ ಮಾಹಿತಿಯಲ್ಲಿ ಸಿಗ್ತಾ ಇದೆ. ಎಸ್ ಐ ನೋ ಸರ್. 2 ಪ್ರಬಂಧ ಅದಾವೇನ್ರಿ ಸರ್ ಅದ್ರಾಗ? ನನ್ನ ಪ್ರಬಂಧಗಳು ಅಲ್ಲಿ ಇಟ್ಟಿಲ್ಲ. ಒಂದು ನಾನು ಈ ಮಾಡಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ನಾನು ಒಂದು ಕಳಕಳಿ ಮನವಿ ಏನಂತಂದ್ರೆ, ನಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ತಾವು ನಮ್ಮ ಅಂಚೆ ವಿಳಾಸ ನನಗೆ ಮೆಸೇಜ್ ಮಾಡಿದ್ರೆ ನಾನು 3 ಕೃತಿಗಳನ್ನ ಕಳಿಸ್ಕೊಡ್ತೀನಿ ಯಾರಿಗೆ ಬೇಕಾದವರು. ಎಸ್ ಸರ್, ನಾನು ನಮ್ಮ ವಚನ ಮಂದಾರ ಫೌಂಡೇಶನ್ ವಾಟ್ಸಪ್ ಗ್ರೂಪ್ ಅಲ್ಲಿ ಕೂಡ ಹಾಕ್ತೀನಿ ಇದನ್ನ. ಬಹಳಷ್ಟು ಜನ ಅದರಲ್ಲಿ ಇಂಟ್ರೆಸ್ಟೆಡ್ ಇದ್ದಾರೆ, ತರಿಸ್ಕೋತಾರೆ. ಥ್ಯಾಂಕ್ ಯು ಶೆಟ್ಕರ್ ಸರ್ ಅವರೇ. ನಾವು ಕಟಿಂಗ್ ಅಕ್ರಾಸ್ ದಿ ಪ್ರೋಟೋಕಾಲ್, ಪ್ರೀತಿ ಜವಳಗದ್ದೆ ಅವ್ರನ್ನ ಅವಾಗಲೇ ಕೂಗ್ದೆ, ಅವ್ರು ಇರ್ಲಿಲ್ಲ. ಅವರು ಇತ್ತೀಚೆಗೆ 2-3 ದಿನ ನಮ್ಮ ಸಿದ್ಧಗಂಗಾ ಶ್ರೀಗಳು ಅಲ್ಲಿ ಹೋಗಿ ಬಸವ ಜಯಂತಿಯನ್ನ ಆಚರಿಸ್ಕೊಂಡಿದ್ರು. ಅದರ ಒಂದು ಪಕ್ಷಿ ನೋಟವನ್ನ ಜವಳಗದ್ದೆ ಅವರು ಕೊಡ್ಲಿದ್ದಾರೆ. ಮೇಡಮ್ ಮಾತಾಡಿ. ಸರ್, ಶರಣಾರ್ಥಿಗಳು. ನಮ್ದು ಈ ವರ್ಷದ ಬಸವ ಜಯಂತಿ ಮಸ್ಕಟ್ಟಿಗೆ ನಾವು ಸಿದ್ಧಗಂಗಾ ಶ್ರೀಗಳನ್ನ ಆಹ್ವಾನ ಮಾಡಿದ್ವಿ. ಅವ್ರ ಜೊತೆಗೆ ಇನ್ನೂ 2 ಸ್ವಾಮೀಜಿಗಳು ಬಂದಿದ್ರು, ಮಲ್ಲಿಕಾರ್ಜುನ ಸ್ವಾಮಿಗಳು ಮತ್ತೆ ಇನ್ನೊಬ್ರು ಅವ್ರ ಅಸಿಸ್ಟೆಂಟ್ ಅಂತ ಬಂದಿದ್ರು. ನಿಮ್ ಬಗ್ಗೆನೂ ನಾವು ಹೇಳಿದ್ವಿ. ಹೌದು, ವಿಜಯ್ ಕುಮಾರ್ ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ ಬಗ್ಗೆ ಮಾತಾಡಿದ್ವಿ ಸರ್. ಸ್ವಲ್ಪ ಸಮಾಧಾನ ಆಯ್ತು. ಅದಕ್ಕೆ ವಚನ ಸಾಹಿತ್ಯ ಇಲ್ಲಿವರೆಗೂ ಇಷ್ಟೊಂದು ಬೆಳೆಸ್ಕೊಂಡ್ ಬಂದಿದ್ದೀರಿ. ನಾವು ಇಂಡಿಯಾದಲ್ಲಿ ಮಕ್ಕಳಿಗೆ ಪೇರೆಂಟ್ಸ್ ಎಲ್ಲ ಹಿಂಗ್ ತಲೆ ಬಗ್ಗಿಸಿ ನಮಸ್ಕಾರ ಮಾಡು ಅಂತ ಹೇಳ್ತಾ ಇರ್ತಾರೆ. ಮನೆಗ್ ಹೋದ್ರು ಮಕ್ಕಳು ಮೊದ್ಲು ನಮಸ್ಕಾರ, ಆಮೇಲೆ ನಾವು ಮೊನ್ನೆ ಅದು ನಮ್ಮ ಮನೆ ಪಾದ ಪೂಜೆ ಲಿಂಗ ಪೂಜೆಗೆ ಬಂದಾಗ ಹೇಳಿದ್ರು. ಮತ್ತೆ ನಿನ್ನೆ ನಾವು ಒಂದು ಹಾಲಲ್ಲಿ ಇಟ್ಕೊಂಡಿದ್ವಿ ಪೂಜೆಯನ್ನ, ಬಸವ ಜಯಂತಿಯನ್ನ. ಸುಮಾರು 700-800 ಜನ ಸೇರಿದ್ರು, ಎಲ್ಲಾ ಧರ್ಮದವರು ಸೇರಿದ್ರು. ನಾವೆಲ್ಲರಿಗೂ ಆಹ್ವಾನ ಮಾಡ್ತೇವೆ ಇಲ್ಲಿ. ಎಲ್ಲಾ ಧರ್ಮದವರು ಸೇರಿದ್ರು. ಎಲ್ಲರಿಗೂ ಸಿದ್ಧಗಂಗಾ ಮಠ ಅಂದ್ರೆ ಇಡೀ ಜಗತ್ತಿಗೆ ಗುರ್ತದು. ಇಂಡಿಯಾ, ಔಟ್ ಆಫ್ ಇಂಡಿಯಾ ಇದ್ದವ್ರಿಗಂತೂ ತುಂಬಾ ಪ್ರೀತಿ ಆಯ್ತು. ನಮ್ಮ ಮನೆಯಲ್ಲಿ ನಾವು ಅಲ್ಲಿ ಓದಿದ್ವಿ, ನಮ್ ತಂದೆಯವರು ಅವರು ಶಿಷ್ಯರಾಗಿದ್ರು, ನಮ್ಮ ಅಣ್ಣಂದಿರು ಅಲ್ಲಿ ಓದಿದ್ರು. ಹಿಂಗೆಲ್ಲಾ ಎಲ್ರು ತುಂಬಾ ಭಾವುಕರಾದ್ರು. ಇಲ್ಲಿವರೆಗೂ ಬಂದಿದ್ದಾರೆ ದರ್ಶನಕ್ಕೆ, ನಮ್ಗೆ ಎಷ್ಟು ಈಸಿ ಆಯ್ತು ಅಂತ ಹೇಳಿ ಎಲ್ರಿಗೂ ಭಾವುಕ. ಇವನ್ ಅವರು ಸ್ವಾಮೀಜಿ ಕೂಡ ನಮ್ದು ಸ್ಕಿಟ್ ಮಾಡಿದ್ವಿ ಒಂದು ನಾವು. ಅದೇ ಸ್ವಾಮಿಗಳ ಒಂದು ಜೀವನ ಚರಿತ್ರೆಯನ್ನ ಮಾಡಿದ್ವಿ. ಅವ್ರು ಸಣ್ಣ ಮಗು ಇದ್ದಾಗ ಹೆಂಗೆ ಮಠಕ್ ಬಂದ್ರು, ಅಲ್ಲಿಂದ ಉದ್ದಾನ ಸ್ವಾಮಿಗಳು ಅವರಿಗೆ ದೀಕ್ಷಾ ಕೊಟ್ಟು ಮಠದಲ್ಲಿ ಹೀಗೆ ಇಟ್ಕೊಂಡ್ರು, ಇಷ್ಟು ವರ್ಷ ಮಠವನ್ನ ಹೇಗ್ ನಡೆಸ್ಕೊಂಡ್ ಬಂದ್ರು ಅಂತ. ಅದನ್ನ ನೋಡಿ ತುಂಬಾ ಭಾವುಕರಾಗಿ ಕಣ್ಣೀರೇ ಬಂದ್ಬಿಡ್ತವ್ರಿಗೆ. ಎಲ್ಲಾ ಮಕ್ಳು ಮಾಡೋದ್ ನೋಡಿ, ಎಲ್ಲಾ ನಾವು ಲೇಡೀಸ್ ಎಲ್ಲ ಎಷ್ಟು ಇನ್ವಾಲ್ವ್ ಆಗಿದ್ದೀರಿ ನೀವೆಲ್ಲ, ಇದನ್ನೆಲ್ಲ ನಾವು ಇಂಡಿಯಾದಲ್ಲಿನೇ ಮಾಡಿಲ್ಲ ಇನ್ನು ಅಂತ ಹೇಳಿದ್ರು ಅವರು. ನಮಗೂ ಬಹಳ ನಮ್ದು ಪುಣ್ಯ ಅನಿಸ್ತು. ನಮಗೂ ಪುಣ್ಯ, ಇಷ್ಟು ದೊಡ್ಡ ಶ್ರೀಗಳು ಇಲ್ಲಿವರೆಗೂ ಬಂದು ನಮಗಿಂತ ಆಶೀರ್ವಚನ ಕೊಟ್ರು ಅಂತ ಹೇಳಿ ನಮಗೂ ತುಂಬಾ ಸಂತೋಷ ಆಯ್ತು ಸರ್. ಒಳ್ಳೆ ಕೆಲಸ ಮಾಡ್ತಾ ಇದೀರಿ ಹೊರದೇಶದಲ್ಲಿ. ಹಾಗೆ ಲೇಡೀಸ್ ಎಲ್ಲಾ ತುಂಬಾ ವಚನ ಸಾಹಿತ್ಯದ ವಚನ ಡಾನ್ಸ್ ಮಾಡಿದ್ರು, ಮಕ್ಳೆಲ್ಲ ಸ್ಕಿಟ್ ಮಾಡಿದ್ರು. ಹಾಗೆ ಮಕ್ಳು ಫ್ಯಾನ್ಸಿ ಡ್ರೆಸ್ ಇತ್ತು ಕೂಡ. ಎಲ್ಲ ತುಂಬಾ ಹೊಗಳಿದ್ರು ಸರ್, ಅವ್ರು ತುಂಬಾ ಹೊಗಳಿದ್ರು. ವಚನ ಸಾಹಿತ್ಯವನ್ನ ಇಲ್ಲಿವರೆಗೂ ತಗೊಂಡ್ ಬಂದಿದ್ದೀರಿ. ಇನ್ನು ಅಲ್ಲಿನೂ ಬೆಳೀತಾ ಇಲ್ಲ ಇಂಡಿಯಾದಲ್ಲಿ.
ಈಗೀಗ ಪ್ರಯತ್ನ ನಡೀತಾ ಇದೆ ಅಂತ ಹೇಳಿದ್ರು. ಹಿಂಗೆ ವಚನ ಸಾಹಿತ್ಯ, ಶರಣ ಸಾಹಿತ್ಯವನ್ನ ಸಾಗರದ ಆಚೆಗೂ ಈಗ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ, ಬಾಳ್ ಗ್ರೇಟ್ ನೀವು ಅಂತ ಹೇಳಿದ್ರು. ಮತ್ತೆ ಅವ್ರು ನಮಗೋಸ್ಕರ ನೀವೇನಾದ್ರೂ ಪುತ್ಥಳಿ ಮಾಡಿ ಇಲ್ಲಿ ಇಡ್ಬೇಕಂದ್ರೆ ಅದು ನಮ್ಮ ಮಠದಿಂದನ ಕೊಡ್ತೇವಿ ನಾವು ಅಂತಂದು ಹೇಳಿ ಹೋದ್ರು ಸರ್. ಎಕ್ಸಲೆಂಟ್ ಎಕ್ಸಲೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್. ಕೊನೆಯವರೆಗೂನು ಸರ್, ಏರ್ಪೋರ್ಟ್ ವರೆಗೂನು ಅಷ್ಟು ಪ್ರೀತಿಯಿಂದ ನಮ್ಮನ್ನ ಇದನ್ ಮಾಡಿದ್ರು, ನೋಡ್ಕೊಂಡ್ರು ಅವ್ರು. ಏನೇ ಪುತ್ಥಳಿ ಕೊಡ್ತಿದ್ರು ಅದು ಮೊದ್ಲ ನನ್ನಿಂದ ಆಗ್ಬೇಕು, ನಾನು ಮಿನಿಸ್ಟರ್ ಜೊತೆ ಎಲ್ಲ ಮಾತಾಡಿ ನಿಮ್ಗೆಲ್ಲ ಪುತ್ಥಳಿ ಕೊಡ್ಸೋದಾದ್ರೆ ಅದನ್ನ ಎಲ್ಲಿ ಇಡ್ತೀರಾ, ಏನು ಜಾಗ ಅದೆಲ್ಲ ಖರೀದಿ ಮಾಡಿದ್ರೆ ಅದಕ್ಕೆಲ್ಲ ನಾನ್ ಸಹಾಯ ಮಾಡ್ತೇನೆ, ಆ ಪುತ್ಥಳಿ ಕೂಡ ನಮ್ಮ ಮಠದಿಂದನೇ ಬರ್ಲಿ ಅಂತ ಹೇಳಿದ್ರು ಸರ್. ಶ್ಲಾಘನೀಯ ಕೆಲಸ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರ ಜೊತೆಗೂ ತುಂಬಾ ಪ್ರೀತಿಯಿಂದ ಮಾತಾಡಿದ್ರು. ಲಿಂಗ ಪೂಜೆ, ಪಾದ ಪೂಜೆ, ಎಲ್ಲರ ಜೊತೆನು ಎಷ್ಟು ಕೂಲ್ ಆಗಿದ್ರು. ನೀವ್ ಎಷ್ಟೇ ಫೋಟೋ ತೆಗಿಸ್ಕೊಳ್ಳಿ, ಎಷ್ಟೇ ಕ್ವಶನ್ ಕೇಳಿ, ಎಲ್ಲ ತುಂಬಾ ಸಮಾಧಾನದಿಂದ ನಮ್ಗೆಲ್ಲ ಆನ್ಸರ್ ಮಾಡಿದ್ರು. ಬಹಳ ಅದ್ಭುತವಾದ ಒಂದು ಹ್ಯೂಮನ್ ಬೀಯಿಂಗ್ ಅದು ಸ್ವಾಮೀಜಿ. ನಮ್ಗೆ ತುಂಬಾ ಖುಷಿ ಆಯ್ತು. ಇಷ್ಟು ವರ್ಷದಿಂದ ನಾವ್ 15 ವರ್ಷ ಆಯ್ತು ಸರ್ ಇಲ್ಲಿ ಮಾಡ್ತಾ ಇದ್ದು, ಸುಮಾರು 16 ವರ್ಷ ಆಯ್ತು. ಅದರಲ್ಲಿ ಇದು ಒಂದು ನಮ್ದು ಜೀವನದಲ್ಲಿ ಮರೆಯಲಾಗದ ಕ್ಷಣಗಳು ಸರ್ ನಿನ್ನೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್ ಪ್ರತಿ ಜವಳಗದ್ದೆಯವರೇ. ಉತ್ತಮವಾದಂತಹ ಅದ್ರಲ್ಲಿ ನೀವು ಒಬ್ರು ಸರ್, ನೀವು ಒಬ್ರು. ನಿಮ್ದು ಬಗ್ಗೆ ಹೇಳಿದೆ ನಾನು, ನಾವೆಲ್ಲ ಶರಣ ಸಾಹಿತ್ಯದಲ್ಲಿ ಒಂದಾಗಿದ್ದೀವಿ ಅಂತ. ಹೌದು ಹೌದು, ಎಲ್ಲರೂ ನಂದೀಶ್ವರ್ ಸರ್ ಹೇಳಿದ್ರು, ಶಿವಪ್ರಕಾಶ್ ಸರ್ ಹೇಳಿದ್ರು, ನಾನ್ ಹೇಳಿದೆ, ಎಲ್ರು ಒಟ್ಟಿಗೆ ಅಂತ ಹೇಳ್ತಾ ಇದ್ವಿ. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನೀವು ಇಂಥವ್ರು ಇರ್ಬೇಕು, ವಿಜಯ್ ಕುಮಾರ್ ಸರ್ ಅಂತವ್ರು ಇರ್ಬೇಕು. ಶರಣ ಸಾಹಿತ್ಯ ಇನ್ನೂ ತುಂಬಾ ದೂರ ಹೋಗುತ್ತೆ ಅಂತ ಹೇಳಿದ್ರು, ಹರಡುತ್ತೆ ಅಂತ ಹೇಳಿದ್ರು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಫಾರ್ ಯುವರ್ ಆಲ್ ಯುವರ್ ವರ್ಕ್ಸ್ ಡೂಯಿಂಗ್. ಅಷ್ಟು ದೂರದ ಮಸ್ಕಟ್ನಲ್ಲಿ ಇವೆಲ್ಲ ಮಾಡ್ತಾ ಇದ್ದೀರಾ. ಧನ್ಯವಾದಗಳನ್ನ ನಮ್ಮ ವಚನ ಮಂದಾರ ಫೌಂಡೇಶನ್ ಇಂದ ನಿಮ್ಗೆ ಧನ್ಯವಾದಗಳು ಹೇಳ್ತೀವಿ. ಎಲ್ರಿಗೂ ಶರಣಾರ್ಥಿಗಳು. ಥ್ಯಾಂಕ್ ಯು ಮ್ಯಾಮ್. ಅನುಪಮ್ ಪಾಟೀಲ್, ಕನ್ಕ್ಲೂಡ್ ದ ಮೀಟಿಂಗ್. ಹಾ ಸರ್. ಇವತ್ತಿನ ಉಪನ್ಯಾಸ ಮತ್ತು ಚರ್ಚೆ ಅತ್ಯಂತ ಅದ್ಭುತವಾಗಿತ್ತು. ಉಪನ್ಯಾಸಕ್ಕೆ ನಮ್ಮ ಸಂವಾದ ಎಲ್ಲ ಒಂದು ಕಿರೀಟ ಇಟ್ಟಂಗ ಆಯ್ತು. ಇದೇ ರೀತಿ ಪ್ರತಿ ವಾರನೂ ಮುಂದುವರ್ಸ್ಕೊಂಡು ಹೋಗೋಣ ಅಂತ, ಪ್ರತಿ ವಾರ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಕೇಳ್ತಾ ಈ ಕಾರ್ಯಕ್ರಮನ ಇವತ್ತ ಮುಗಿಸೋಣ.